ನಮಸ್ಕಾರ. ನಾನು ಶ್ರೀಮದ್ ಭಾಗವತ ಓದ್ತಾ ಇದ್ದೆ. ಅದರಲ್ಲೊಂದು ಪದ ನಕ್ರ ಅನ್ನೋದು ಸಿಕ್ತು. ನಖರ ಅಲ್ಲ, ನಕ್ರ. ಅದು ತುಂಬಾ ಕುತೂಹಲ ಮೂಡಿಸ್ತಾ ಹೋಯ್ತು. ಇದು ಬರೋದು ಗಜೇಂದ್ರ ಮೋಕ್ಷ ಪ್ರಸಂಗದಲ್ಲಿ. ಅಂದ್ರೆ ಆನೆ ಬರುತ್ತೆ ದಾಹದಲ್ಲಿ ನೀರಿರೋ ಜಾಗಕ್ಕೆ. ಅದನ್ನ ಕುಡಿಬೇಕಾದ್ರೆ ಮೊಸಳೆ ಬಂದು ಹಿಡ್ಕೊಳ್ಳುತ್ತೆ. ಆಗ ಮ್, ಅದನ್ನ ಆನೆ ಏನ್ ಮಾಡತ್ತದು ಭಗವಂತನನ್ನ ಪ್ರಾರ್ಥಿಸುತ್ತೆ, ಕಮಲವನ್ನ ಕೊಡುತ್ತೆ, ಅರ್ಪಿಸುತ್ತೆ ಭಗವಂತನಿಗೆ. ಆಗ ಭಗವಂತ ಬಂದು ಸುದರ್ಶನ ಚಕ್ರದಿಂದ ಮೊಸಳೆನ ಆ ಸಂಹಾರ ಮಾಡ್ತಾನೆ. ಆಗ ಗಜೇಂದ್ರ ಬಿಡುಗಡೆ ಆಗ್ತಾನೆ. ಗಜೇಂದ್ರ ಮೋಕ್ಷ ಅಂತ ಕತೆ ಕೇಳಿದ್ವಿ. ಇದೇನಿದು ನನಗೆ ಚಿಕ್ಕ ವಯಸ್ಸಲ್ಲಿ ಕತೆ ಕೇಳಿದಾಗ ನನಗೆ ಒಂದು ಪ್ರಶ್ನೆ ಮೂಡಿತ್ತು. ಆ ಮೊಸಳೆನ ಹುಟ್ಟಿಸಿದ್ದು ದೇವ್ರೆ, ಆನೆನ ಹುಟ್ಟಿಸಿದ್ದು ದೇವ್ರೆ, ಮತ್ತೆ ಮೊಸಳೆಗೆ ನೀರಲ್ಲಿದ್ದು ಅಲ್ಲಿಗೆನೆ ಆಹಾರ ಹುಡ್ಕೊಂಡ್ ಬರ್ಬೇಕು, ಅದು ಬೇಟೆಯಾಡಿ ತಿನ್ನಬೇಕು ಅಂತ ಅದಕ್ಕೆ ನಿಯಮ ಕೊಟ್ಟಿದ್ದು, ಪ್ರಕೃತಿ ನಿಯಮ ಕೊಟ್ಟಿದ್ದು ಭಗವಂತನೇ. ಹಾಗಿರುವಾಗ ಮೊಸಳೆ ಕೈಗೆ ಆನೆ ಸಿಗಾಕೊಳ್ಳುತ್ತಂತೆ. ಮೊಸಳೆ ಅದನ್ನ ಹಿಡಿಯಕ್ ಹೋದಾಗ ಅದು ಕೇಳ್ಕೊಳತ್ತ, ಪ್ರಾರ್ಥನೆ ಮಾಡುತ್ತಂತೆ, ದೇವ್ರ ಬಂದು ಕಾಪಾಡ್ಬಿಡ್ತಾನಂತೆ. ತಾನೇ ಮಾಡಿದ ನಿಯಮವನ್ನ ತಾನೇ ಯಾಕೆ ಮುರಿತಾನೆ ದೇವ್ರು? ಹಾಗಾದ್ರೆ ಮತ್ತಂಗಾದ್ರೆ ಮೊಸಳೆಗೆ ಮಾಂಸಾಹಾರಿ ಅಂತ ಮಾಡಿದ್ ಯಾರು ಹಾಗಾದ್ರೆ? ಅವನೇ ಅಲ್ವಾ, ಭಗವಂತನೇ ಅಲ್ವಾ? ಹಾಗಿದ್ರೆ ಅವನೇ ಯಾಕೆ ಬಂದು ಕಾಪಾಡ್ತಾನೆ? ಹಾಗಿದ್ರೆ ಎಲ್ಲ ಜಿಂಕೆ, ಹ್ಮ್, ಹಸು, ಏನೇನು ಬೇಟೆಗೆ ಒಳಗಾಗುತ್ತೋ ಆ ಎಲ್ಲ ಪ್ರಾಣಿಗಳು ಕೇಳ್ಕೊಂಡ್ ಕೂತ್ಕೊಂಡ್ಬಿಟ್ರೆ, ಇನ್ನು ಹುಲಿ, ಚಿರತೆ, ಮೊಸಳೆ ಇಂಥವೆಲ್ಲ ಎಲ್ಲಿಗೆ ಹೋಗ್ಬೇಕು? ಅವಕ್ಕೆ ಆಹಾರ ಯಾಕೆ ತಪ್ಪಿಸ್ಬೇಕಿತ್ತು? ಆಹಾರ ತಪ್ಪಿಸೋ ಹಾಗಿದ್ರೆ ಆದ್ರೆ ಆ ರೀತಿ ಪ್ರಾಣಿಗಳನ್ನ ಯಾಕೆ ಹುಟ್ಟಿಸ್ಬೇಕಿತ್ತು ಭಗವಂತ ಅಂತ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಪ್ರಶ್ನೆ ಕಾಡ್ತಾ ಇತ್ತು. ಹೋಗ್ತಾ 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 ಮುಂದೆ ಮುಂದೆ ಅದರ ಒಳಾರ್ಥ ಬೇರೆ ಏನೋ ಇರ್ಬೇಕು ಅನ್ನೋ ಒಂದು ಭಾವನೆ ಮೂಡಿದಾಗ, ಅದ್ರೊಳಕ್ಕೆ ಆಳಕ್ಕೆ ಹುಡ್ಕೊಂತ ಹೋದಾಗ ಒಂದು ತಿಳಿತು. ಗಜ ಅಂದ್ರೆ ಬಂದು ಹೋಗುವುದು. ಅದು ಎಲ್ಲಿತ್ತು? ಆಯ್ತು, ಬಂದು ಹೋಗುವುದು ಸರಿ. ಅದು ಇದ್ದಿದ್ದ ಜಾಗ ಆದ್ರೆ ಎಲ್ಲಿ? ಅದು ತ್ರಿಕೂಟಾಚಲ ಅಂತೆ. ತ್ರಿಕೂಟ ಅಲ್ಲಿ 3 ಬೆಟ್ಟ ಇತ್ತಂತೆ. 3 ಬೆಟ್ಟ ಯಾವುದು? ಚಿನ್ನ, ಬೆಳ್ಳಿ ಮತ್ತೆ ಕಬ್ಬಿಣದ 3 ಬೆಟ್ಟಗಳು. ಪ್ರಪಂಚದಲ್ಲಿ ಹತ್ತೋದಕ್ಕೆ ಸಾಧ್ಯನಾ? ಸರಿ, ಹಾಗಾದ್ರೆ ಅದು 3 ಏನು ಅಂತ ಹುಡ್ಕೊಂಡೋದಾಗ ಗೊತ್ತಾಯ್ತು. ಚಿನ್ನ ಅಂದ್ರೆ ಸಾತ್ವಿಕ, ಬೆಳ್ಳಿ ಅಂದ್ರೆ ರಾಜಸ, ಕಬ್ಬಿಣ ಅಂದ್ರೆ ಸಾತ್ವಿಕ. ಇದು ಮೂರಂಗರ ಎಲ್ಲಿದೆ? ನನ್ನೊಳಗೆ ಇದೆ. ಪ್ರತಿಯೊಬ್ಬನಲ್ಲೂ 3 ಗುಣಗಳಿದೆ. ಹಾಗಾದ್ರೆ ಗಜ ಅಂದ್ರೆ ಏನು? ಬರುವುದು ಮತ್ತೆ ಹೋಗುವುದು. ಗಚ್ಚತಿ ಜಾಯತೆ ಅಂತ ಸಮಥಿಂಗ್ ಮರ್ತಾ ಇದ್ದದ್ದು ನನಗೆ. ಬಂದು ಹೋಗುವುದು. ಸೊ ಬಂದು ಹೋಗುವುದು ಯಾವ್ದು ಹಾಗಾದ್ರೆ? ಇದರಲ್ಲಿರುವಂತದ್ದು ಏನು? ಆತ್ಮ ಈ ದೇಹದಲ್ಲಿ ಬರುತ್ತೆ, ಹೋಗುತ್ತೆ, ಮತ್ತೊಂದು ದೇಹ ಪಡ್ಕೊಳ್ಳುತ್ತೆ. ಹೀಗೆ ಹಲವಾರು ದೇಹಗಳನ್ನ ಪಡಿತಾ ಹೋಗುತ್ತೆ. ಸೊ ಈ ಸಂಸಾರಕ್ಕೆ, ಈ ಪ್ರಪಂಚಕ್ಕೆ ಬಂದು ಹೋಗುವುದು ಆತ್ಮ. ಓ, ಇದು ಆತ್ಮ. ಹಾಗಾದ್ರೆ ಅದು ಬಂದಿದ್ದೇನದು? ಸೊ ಅದು ವಿಷಯಾಸಕ್ತಿಯಿಂದ, ತನ್ನ ಪೂರ್ವ ಕರ್ಮಗಳಿಂದ ಅದು ಮತ್ತೆ ಸಂಸಾರಕ್ಕೆ ಬಂತು. ಈ ಪ್ರಪಂಚಕ್ಕೆ, ದೇಹಕ್ಕೆ ಬಂತು. ಅದು ಬಂದು ವಿಷಯಾಸಕ್ತಿಯಿಂದ ಸಂಸಾರಕ್ಕೆ ಕಾಲಿಡ್ತು. ಆ ಸಂಸಾರಕ್ಕೆ ಕಾಲಿಟ್ಟಾಗ ನಾವು ಮೊಸಳೆ ಅಂದ ತಕ್ಷಣ ನಮ್ಗದು ಮೊಸಳೆ ಅರ್ಥ ಆಗೋದಿಲ್ಲ. ಅದೇ ಮಕರ ಅಂತಂದ್ರೆ ಸಂಸ್ಕೃತದಲ್ಲಿ ಮ ಅಂದ್ರೆ ಮೃತ್ಯು, ಮಾ ಅಂದ್ರೆ ಮಾಯೆ, ಕರ ಅಂದ್ರೆ ಕೊಡುವುದು. ಹೇಗೆ ಶಂಕರ, ಶಂ ಅಂದ್ರೆ ಮಂಗಳಕರವಾದವನು, ಮಂಗಳವನ್ನ ನೀಡುವವನು ಶಂಕರ. ಹಾಗೆ ಮಕರ, ಮ ಮೃತ್ಯುವನ್ನ ನೀಡುವುದು, ಆ, ಮಾಯೆಯನ್ನ ನೀಡುವುದು ಅನ್ನೋ ಅರ್ಥ. ಮಕರ. ಓ, ಹಾಗಾದ್ರೆ ಅದು ಮಕರ ಅಂದ್ರೆ ಬರೀ ಮಕರ ಮೊಸಳೆ ಅಲ್ಲ, ಅದು ಮೃತ್ಯುವನ್ನು ನೀಡುವಂಥದ್ದು, ಮಾಯೆಯನ್ನು ನೀಡುವಂಥದ್ದು. ಸರಿ, ಆಯ್ತು. ಅದು ನಾವು ಯಾವಾಗ ಸಂಸಾರಕ್ಕೆ ಪ್ರವೇಶ ಮಾಡ್ತೀವಿ, ಅದರಲ್ಲಿ ಸಂಸಾರದ ನೀರು ನನ್ನ ದಾಹವನ್ನ, ನನ್ನ ಕಾಮನೆಗಳನ್ನೆಲ್ಲ ಯಾವಾಗ ನಾನು ಪೂರೈಸ್ಕೊಳ್ತಾ ಹೋಗ್ತೀನಿ, ಆಗ ಮೊಸಳೆ ಬಂದು ನಮ್ಮನ್ನ ಹಿಡಿಯುತ್ತೆ, ಮಾಯ ಹಿಡಿಯುತ್ತೆ, ಮೃತ್ಯು ನಮ್ಮನ್ನ ಹಿಡಿಯುತ್ತೆ. ಅದು ಒದ್ದಾಡ್ತೀವಿ. ನಾವೇ ಒದ್ದಾಡಿ ಎಷ್ಟೇ ಪ್ರಯತ್ನ ಪಟ್ರು ನಾವರಿಂದ ಗೆಲ್ಲೋದಕ್ಕಾಗಲ್ಲ. ಆಗೇನ್ ಮಾಡ್ತೀವಿ? ನಮ್ಮ ಕೈ ಮನುಷ್ಯ ಪ್ರಯತ್ನದಿಂದ ಸಾಧ್ಯ ಆಗ್ತಿರೋವಾಗ ನಾನು ಸರಿ, ನನ್ನ ಅಹಂಕಾರವನ್ನ ಕಮಲದ ರೂಪದಲ್ಲಿ ಭಗವಂತನ ಅರ್ಪಿಸಿ, ನೀನೇ ನನ್ನ ಕಾಪಾಡ್ಬೇಕಪ್ಪ ಅಂತ ಶರಣಾದಾಗ ಭಗವಂತ ಬಂದು ಮಾಯೆಯನ್ನ ಕೊಲ್ತಾನೆ. ಅಂದಾಗ ಸಮಾಧಾನ ಆಯ್ತು ನಂಗೆ. ಓ, ಹಾಗಾದ್ರೆ ಮೊಸಳೆನ ಕೊಂದಿದ್ದಲ್ಲ, ಮಾಯೆನ ಕೊಂದಿದ್ದು ಭಗವಂತ. ಸರಿ, ಭಗವಂತ ಕೊಂದಿದ್ದು ಮೊಸಳೆನಲ್ಲ, ಮಾಯೆನೆ ಅಂತ ಅರ್ಥ ಆಯ್ತು. ಸರಿ, ಹಾಗಾದ್ರೆ ಇಲ್ಲಿ ಮಕರ ಅಂತ ಬಳಸ್ದೇನೆ ಸಂಸ್ಕೃತದಲ್ಲಿ ನಕ್ರ ಅಂತ ಯಾಕೆ ಬಳಸಿದ್ರು ಅಂತ ಯೋಚನೆ ಆಗ್ತಿತ್ತು. ಒಂದಿನ ಅರಿವಾಯ್ತು. ಕ್ರ ಅಂದ್ರೆ ಕ್ರಮಿಸುವುದು, ನ ಅಂದ್ರೆ ಕ್ರಮಿಸದೇ ಇರುವುದು ಅಂತ. ನಕ್ರ ಕ್ರಮಿಸದೇ ಇರುವುದು. ಯಾಕೆ ಮೊಸಳೆ ಅಥವಾ ಮಾಯೆ ಕ್ರಮಿಸ್ತಾ ಇಲ್ಲ ಇಲ್ಲಿ ಅಂದ್ರೆ, ಅದು ಸಂಸಾರದ ಒಳಗಿರುತ್ತೆ. ಅದು ಸಂಸಾರದ ನಾವು ಬಿಡುಗಡೆಗೊಂಡಾಗ ಅಲ್ಲೂ ಮತ್ತೆ ಬಂದದು ಕಾಡಲ್ಲ. ಅದು ಅದ್ರ ಒಳಗಡೆನೆ ಕ್ರಮಿಸದೆ ಅದು ಅಲ್ಲೇ ಇರುತ್ತೆ. ಸಂಸಾರದಲ್ಲೇ ಮಾಯೆ ಇದೆ, ಅದರ ಹೊರತಾಗಿ ಅದು ಬೇರೆ ಎಲ್ಲೂ ಇಲ್ಲ. ಆ ಸಂಸಾರದಿಂದ ನಾನು ಬಿಡುಗಡೆಗೊಂಡಾಗ ಅಲ್ಲಿ ಮತ್ತೆ ಬಂದು ಮಾಯೆ ಕ್ರಮಿಸಿಕೊಂಡು ಬಂದು ಚಲಿಸಿಕೊಂಡು ಸಂಸಾರದಿಂದ ಹೊರಗೆ ಬಂದು ನಮ್ಮನ್ನ ಬೇಟೆ ಆಡಲ್ಲ.
ನಾವು ಯಾವಾಗ ಸಂಸಾರದಿಂದ ಕಳಚಿಕೊಳ್ತೀವಿ ಅಂದ್ರೆ ಮಾಯೆಯಿಂದ ಕಳಚಿಕೊಳ್ತೀವಿ. ಮಾಯೆಯಿಂದ ಕಳಚಿಕೊಂಡ್ಮೇಲೆ ಮೊಸಳೆ ನಮ್ಮನ್ನ ಯಾವ ನೀರಲ್ಲೇ ಇದ್ದು ನಮ್ ಬೇಟೆ ಆಡುತ್ತೆ. ಹೊರಗ್ ಬಂದದು ಬೇಟೆ ಆಡಲ್ಲ. ಅದು ಮೊಸಳೆಗೆ ಎಷ್ಟ್ ಚೆನ್ನಾಗಿ ಹೋಲ್ಸಿದೆ ನೋಡಿ. ಸ್ವಭಾವ ಕೂಡ ಮೊಸಳೆದ್ ಹಾಗೆ ಇದೆ. ಅದು ಯಾವಾಗ ನದಿ ನೀರಿಂದ ಆಚೆ ಇರುತ್ತೋ ಅಲ್ಲದು ಸುಮ್ನೆ ಇರುತ್ತೆ. ಅದು ಬೇಟೆ ಆಡಲ್ಲ. ಅದು ನೀರಲ್ಲೇ ಬಂದು ಬೇಟೆ ಆಡೋದು. ನೀರಿನ ಆಚೆ ಮೊಸಳೆಗೆ ಶಕ್ತಿ ಇಲ್ಲ. ಹಾಗೆ ಮಾಯೆಗೆ ಸಂಸಾರದ ಒಳಗೆ ಶಕ್ತಿ ಇದೆ ಹೊರತು ಸಂಸಾರದ ಹೊರಗೆ ಶಕ್ತಿ ಇಲ್ಲ. ಹಾಗಾಗಿ ಕ್ರಮಿಸದೇ ಇರುವುದು ಅದು ಅಲ್ಲೇ ಇರುತ್ತದು. ಅದರಿಂದ ಆಚೆ ಬರಲ್ಲ. ಹಾಗಾಗಿ ನಾವೆಲ್ಲರೂ ಮಾಯೆಯಿಂದ ಕಳಚಿಕೊಂಡು ಭಗವಂತನಿಗೆ ಅಹಂಕಾರವನ್ನ ಅರ್ಪಿಸಿ ನೀನೇ ನಮ್ಮನ್ನ ಕಾಪಾಡಬೇಕು ಅಂತ ಶರಣಾದಾಗ ಖಂಡಿತ ಭಗವಂತ ಬಂದು ತನ್ನ ಸುದರ್ಶನ ಚಕ್ರದಿಂದ ಮಾಯೆಯನ್ನ ಕೊಂದು ಹಾಕ್ತಾನೆ. ಈ ಈ ಸರಿ ಮಾಯೆ ಅದು ನಕರ ಅಂದ್ರೆ ಅದು ಮೊಸಳೆ ಅಲ್ಲ, ಮಾಯೆ ಅಂತ ಗೊತ್ತಾಯ್ತು. ಗಜ ಅಂದ್ರೆ ಅದು ಆನೆ ಅಲ್ಲ, ಆತ್ಮ ಅಂತ ಗೊತ್ತಾಯ್ತು. ಮೂರು ಬೆಟ್ಟಗಳಲ್ಲ, ತ್ರಿಗುಣಗಳು ಅಂತ ಗೊತ್ತಾಯ್ತು. ಹಾಗಾದ್ರೆ ಸುದರ್ಶನ ಚಕ್ರ ಯಾವುದು? ಇದು ಮತ್ತೊಂದು ದಿನ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಅಂತ ನಿಸಾರ್ ಅಹಮದ್ ಬರೀತಾರೆ. ಹಾಗೆ ನಾವು ಚಿತ್ರಗಳು ನೋಡಿರ್ತೀವಿ. ಅಂಬೆಗಾಲಲ್ಲಿ ಕೃಷ್ಣ ಬೆಣ್ಣನ ಹೀಗೆ ಕೈಯಲ್ಲಿ ಇಟ್ಕೊಂಡಿರೋದು, ಮೂರ್ತಿಗಳನ್ನು ನೋಡಿರ್ತೀವಿ. ಹಲವಾರು ಜನ ಅದ್ರ ಬಗ್ಗೆ ಕೀರ್ತನೆಗಳು ರಚಿಸಿದ್ದಾರೆ, ಮಾತಾಡ್ತಾರೆ ಬೆಣ್ಣೆ ಕದ್ದಿರೋ ಪ್ರಸಂಗವನ್ನ. ಆದ್ರೆ ನಿಜವಾಗ್ಲೂ ಕೃಷ್ಣ ಬೆಣ್ಣೆ ಕದ್ನ ಅಥವಾ ಕದ್ದಿದ್ದು ಏನು ಅನ್ನೋದ್ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ ವೇದವ್ಯಾಸರು ಏನ್ ರಚಿಸ್ತಾರೆ, ಪುರಾಣಗಳು, ಭಾಗವತ, ಇದಕ್ಕೆಲ್ಲ ಮೂಲ ಉದ್ದೇಶ ಒಂದಿತ್ತು. ಅಂದ್ರೆ ಉಪನಿಷತ್ಗಳಾಗ್ಲಿ, ಆ, ತಂತ್ರಸಾರಗಳಾಗ್ಲಿ, ಇದನ್ನೆಲ್ಲ ಅಭ್ಯಾಸ ಮಾಡದೇ ಇರೋರು ಅವ್ರಿಗೂ ಅಧ್ಯಾತ್ಮ ತಲುಪಬೇಕು, ಯೋಗ ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಕತೆಗಳ ರೂಪದಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತ ಹಾಗೆ ನಮಗೆ ಕತೆಗಳ ರೀತಿಯಲ್ಲಿ ಅದನ್ನ ಹೇಳ್ತಾ ಹೋಗಿ ಕೇಳುಗರಿಗೆ ಕಥೆಯಿಂದ ಆಸಕ್ತಿ ಮೂಡಿ ಮುಂದ್ ಒಂದು ಹಂತದಲ್ಲಿ ಅವರಿಗೆ ಒಳಾರ್ಥವನ್ನ ತಿಳ್ಕೋಬೇಕು ಅಂದಾಗ ಯೋಗದ ದಾರಿಯಲ್ಲಿ ಬರೋದಿಕ್ಕೆ ಅಥವಾ ಸಂಸಾರದಲ್ಲಿದ್ದು ಭಕ್ತಿಯ ಮುಖಾಂತರವೇ ಭಗವಂತನನ್ನ ಕಾಣೋದಿಕ್ಕೆ ಒಂದು ಮಾರ್ಗವನ್ನ ಕೊಡೋದಕ್ಕೆ ಸೂತ್ರಗಳಾಗಿ ಕಥೆಗಳನ್ನ ವೇದವ್ಯಾಸರು ಅಥವಾ ಅಂದಿನ ಕಾಲದ ಎಲ್ಲ ಋಷಿಮುನಿಗಳು ಒಂದು ಪ್ರಯತ್ನ ಮಾಡಿದ್ದೆ ಈ ಪುರಾಣಗಳು ಮತ್ತೆ ಭಾಗವತ. ಹಾಗಾಗಿ ಈ ಭಾಗವತದಲ್ಲಿ ಬರುವಂತಹ ಕೃಷ್ಣ ಬೆಣ್ಣೆ ಕದ್ದ ಪ್ರಸಂಗನ ಇವತ್ತು ನೋಡೋಣ. ನಾವು ಬೆಣ್ಣೆ ಕದ್ದ ಅಂತ ಅಂದಾಗ ಅದು ಬರೀ ಬೆಣ್ಣೆ ಆಗಿ ಉಳಿದ್ಬಿಡತ್ತೆ ಅಷ್ಟೇ. ಆದ್ರೆ ಅದನ್ನ ನವನೀತ ಅಂತ ನೋಡಿದಾಗ ನಮ್ಗೆ ಅರ್ಥ ಬೇರೆ ರೀತಿಯಲ್ಲಿ ಹೊಳೆಯುತ್ತೆ. ಕೃಷ್ಣನ ನವನೀತ ಚೋರ ಅಂತಾನೆ ಕರೀತಾರೆ. ನವನೀತ ಅಂದ್ರೆ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನವನೀತ ಅಂದ್ರೆ ಹೊಸದಾಗಿ ಮೂಡಿದ್ದು ಅಂತ. ಹೊಸದಾಗಿ ಮೂಡಿದ್ದು ಅಂದ್ರೆ ಏನು ಹಾಗಾದ್ರೆ? ಈಗ ಹಾಲು ಇಂದ ನಾವು ಮೊಸರು ತಗೋತೀವಿ. ಮೊಸರಿಂದ ನಾವು ಮಜ್ಜಿಗೆ ಮಾಡಿ ಅದನ್ನ ಕಡಿತೀವಿ. ಹಾಗದು ಒಳಗೆ ಇಲ್ಲದ ಮೊದಲು ಕಾಣದ ಬೆಣ್ಣೆ ತೇಲು ಬರುವಂತೆ. ಮುಂಚೆ ಕಾಣ್ಲಿಲ್ಲ, ಅದು ಈಗ ಹೊಸದಾಗಿ ಮೂಡಿದ್ದು. ಹಾಗಾಗಿ ಅದು ನವನೀತ. ಮರದೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆಬಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಅಂತ ಏನು ವಚನ ಇದೆ ಹಾಗೆ. ಹಾಗಾದ್ರೆ ಇಲ್ಲಿ ಯೋಗ ಏನು ನೋಡ್ಬೇಕು ನಾವು? ಯಾವ ರೀತಿಯಲ್ಲಿ ಯೋಗವನ್ನ ನೋಡಬೇಕು? ನನ್ನ ಹೃದಯಾಕಾಶದಲ್ಲಿ ಇರುವಂತಹ ಕ್ಷೀರಸಾಗರ ಏನಿದೆ, ಮಾನಸ ಸರೋವರ ಏನಿದೆ, ಅದರಲ್ಲಿ ನನ್ನ ಚಿತ್ತವನ್ನ ಕಡು ಆ, ನಾವು ಕಡಿಯೋದಕ್ಕೆ ಬಳಸ್ತೀವಲ್ಲ ಕಡುಗೋಲು, ಆ ಚಿತ್ತವನ್ನ ಕಡುಗೋಲಾಗಿ ನಿಲ್ಲಿಸಿಕೊಂಡು ಹರಿನಾಮವೆನ್ನುವ ಹಗ್ಗದಿಂದ ಅದನ್ನ ಕಡಿತಾ ಹೋದ್ರೆ ಭಕ್ತಿ ಎನ್ನುವ ಹೊಸ ನವನೀತ ನಮ್ಮಲ್ಲಿ ಮೂಡುತ್ತಂತೆ. ನನ್ನ ಚಿತ್ತ ಎಲ್ಲೋ ಹರಿದಾಡ್ತಿರುತ್ತೆ. ಅದನ್ನ ಕೇಂದ್ರೀಕರಿಸಿ ಭಗವಂತರಲ್ಲೇ ನೆಲೆ ನಿಲ್ಲಿಸಿ ಚಿತ್ತವನ್ನ ಅಲ್ಲಿ ಹರಿನಾಮದಿಂದ ಕಡಿತಾ ಹೋದ್ರೆ ಮೊದಲು ಕಾಣದ ಬೆಣ್ಣೆ ಈಗ ಹೊಸದಾಗಿ ಮೂಡುತ್ತೆ. ಅದೇ ನವನೀತ. ಭಗವಂತನನ್ನ ಕೇಳ್ಕೊತಿರ್ತೀವಿ. ಅಯ್ಯೋ ಭಗವಂತ ನಂಗೆ SSLC ಪಾಸ್ ಮಾಡಿಸು, ಭಗವಂತ ನನ್ನ ಮಗಳ ಮದುವೆ ಮಾಡಿಸು, ಹೀಗೆ ನಮ್ಮ ಆರೋಗ್ಯವನ್ನ ಸರಿ ಮಾಡಿಸು, ಹೀಗೆಲ್ಲ ಕೇಳ್ಕೊತಿರ್ತೀವಿ. ಆದ್ರೆ ಅದನ್ನು ಕೇಳಿಸ್ತಾ ಇಲ್ವೋ ನಮ್ಗೆ ಗೊತ್ತಾ? ಇದಕ್ಕೆ ಖಲೀಲ್ ಜಿಬ್ರಾನ್ ಒಂದ್ ಕಡೆ ಅಂತಾನೆ, ಗಾಡ್ ಲಿಸನ್ಸ್ ನಾಟ್ ಯುವರ್ ಪ್ರೇಯರ್ಸ್ ಸೇ ವೆನ್ ಹಿ ಹಿಮ್ಸೆಲ್ಫ್ ಅಟರ್ಸ್ ದೆಮ್ ಥ್ರೂ ಯುವರ್ ಲಿಪ್ಸ್ ಅಂತ. ದೇವರು ನಿನ್ನ ಪ್ರಾರ್ಥನೆಗಳನ್ನು ಆಲಿಸಲಾರ, ಏಕೆಂದರೆ ಅವನೇ ಪ್ರಾರ್ಥನೆಗಳನ್ನು ನಿನ್ನ ತುಟಿಗಳಿಂದ ಹಿಡಿಸುತ್ತಿರುತ್ತಾನೆ ಅಂತ ಖಲೀಲ್ ಜಿಬ್ರಾನ್ ಹೇಳ್ತಾನೆ ಅಂತ ಪ್ರೊಫೆಟ್ ನಲ್ಲಿ. ಹಾಗೆ ಅವನೇ ಪ್ರೇರಣೆ ಕೊಟ್ಟಾಗ ಪ್ರಾರ್ಥನೆ ಮಾಡೋದಕ್ಕೆ ಮತ್ತೊಂದು ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ನಿಗೆ ಆಲ್ರೆಡಿ ಗೊತ್ತು. ನಾವು ಪ್ರಾರ್ಥನೆ ಮಾಡುವ ಒಂದು ಶರಣಾಗತಿಗೆ ತಲುಪಬೇಕು ಅಷ್ಟೇ. ಅವ್ನು ಬಯಸದ ಹೊರತು ಪ್ರಾರ್ಥನೆ ಅವ್ನು ಕೇಳೋ ಅವಶ್ಯಕತೆ ಇಲ್ಲ. ಅವನು ಸರ್ವಜ್ಞ, ಸರ್ವವ್ಯಾಪಿ ಆದ್ರಿಂದ ಅವ್ನಿಗೆ ಎಲ್ಲವೂ ಗೊತ್ತಿರೋದ್ರಿಂದ ನನ್ನ ಪ್ರಾರ್ಥನೆ ಏನು ಅಂತ ಗೊತ್ತಿರೋದಿಲ್ವಾ? ನಾನು ಪ್ರಾರ್ಥನೆ ಮಾಡಿಕೊಳ್ಳಲಿನ ಅದು ಕಾಯ್ತಿರ್ತಾನೆ ಅಷ್ಟೇ. ಅಂದ್ರೆ ನಾನು ಅವನಿಗೆ ಶರಣಾಗುವುದನ್ನ ಕಾಯ್ತಿರ್ತಾನೆ. ಅವನ ಶರಣಾದ ತಕ್ಷಣ ಅವನು ನಮಗೆ ಒಲಿತಾನೆ. ಹಾಗಾಗಿ ನಾನು ನನ್ನ ಚಿತ್ತವನ್ನ ದೃಢವಾಗಿ ನಿಲ್ಲಿಸಿ ಹರಿನಾಮದಿಂದ ಬೆಣ್ಣೆಯನ್ನ ಮೂಡಿಸಿದಾಗ, ನವನೀತವನ್ನ ಭಕ್ತಿಯನ್ನ ಮೂಡಿಸಿದಾಗ ಅವನದನ್ನ ಸ್ವೀಕರಿಸ್ತಾನೆ. ಆದ್ರೆ ನಮ್ಗೆ ಅದು ಕಾಣಿಸೋದಿಲ್ಲ. ಭಗವಂತ ಯಾವಾಗ ಬಂದು ನನ್ನ ಭಕ್ತಿಯನ್ನ
ಆ, ಸ್ವೀಕರಿಸ್ತಾನದು ನಮ್ಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಅವನು ನವನೀತ ಚೋರ. ಅವನು ಬಂದು ನನ್ನಲ್ಲಿ ಹೊಸದಾಗಿ ಮೂಡಿದ ಭಕ್ತಿಯನ್ನು ಸ್ವೀಕರಿಸ್ತಾನೆ. ಅದು ಯಾವ ಸ್ವೀಕರಿಸ್ದ ಅಂತ ನಮ್ಗೆ ಗೊತ್ತಾಗದ್ರಿಂದ ಅವನು ಚೋರ. ಅವನು ಬಂದು ನಮ್ಗೆ ಗೊತ್ತಿಲ್ಲದೆ ತಗೊಂಡು ಹೋಗ್ಬಿಟ್ಟ, ಸ್ವೀಕರಿಸ್ಬಿಟ್ಟ ಭಕ್ತಿಯನ್ನ ಅನ್ನೋದನ್ನ. ಅದು ಯೋಗದ ರೀತಿಯಲ್ಲಿ ನೋಡಿದಾಗ ಈ ಬೆಣ್ಣೆ ಕದಿಯುವ ಪ್ರಸಂಗ ನಮಗೆ ಬೇರೆ ರೀತಿಯಲ್ಲೇ ಕಾಣುತ್ತೆ. ನನ್ನಲ್ಲಿ ಮೂಡಿದಂತಹ ಜ್ಞಾನ ಮತ್ತು ಧ್ಯಾನ, ಇವೆರಡರಿಂದಲೂ ಮೂಡಿದಂತಹ ಭಕ್ತಿ ಅವನಿಗೆ ಅರ್ಪಿಸ್ತೀವಿ. ಅದವನು ಯಾವತ್ ತಗೊಂಡದ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಅವನು ನವನೀತ ಚೋರ. ಆ ಇದಕ್ಕೆ ಒಂದು ನನಗೆ ತುಂಬಾ ಇದಕ್ಕೆ ಪೂರಕವಾದಂತಹ ಒಂದು ಸಾಲುಗಳು ನೆನಪಾಗತ್ತೆ. ಅದು ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ಹೀಗೆ ಹೇಳ್ತಾರೆ: ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ, ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು, ರಮಾಧವನನ್ನು ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಎಷ್ಟು ಅಮೋಘವಾಗಿದೆ ನೋಡಿ. ಭಗವಂತನನ್ನ ನೆನೆಯೋದಕ್ಕೆ ಸಮಯ ಅನ್ನೋದು ಇರೋದಿಲ್ಲ. ಹಾಗೆ ಅದಕ್ಕೆ ಭಂಗಿ ಅನ್ನೋದು ಇಲ್ಲ. ಮಲ್ಕೊಂಡು ನೆನಪಿಸ್ಕೋಬಹುದು, ಕೂತ್ಕೊಂಡು ನೆನಪಿಸ್ಕೋಬಹುದು, ನಿಂತು ನಲಿತಾ ಹೇಗ್ ಬೇಕಾದ್ರೂ ನೆನ್ಸ್ಕೋಬಹುದು. ಹೀಗೆ ಕೂತ್ಕೊಂಡು ಹೀಗೆ ಕೂತ್ಕೋತೀನಿ, ಹೀಗೆ ಇದು ಮಾಡ್ತಾನೆ, ಹಿಮಾಲಯಕ್ಕೆ ಕೂತ್ಕೋತೀನಿ, ಅಲ್ಲ ಹೀಗೆ ಕೂತ್ಕೋತೀನಿ, ನಾನು ಒಂದ್ ಕಾಲ ಮೇಲೆ ನಿಂತ್ಕೊಂಡು ಹಿಂಗ್ ಮಾಡ್ತೀನಿ ಅನ್ನೋ ಅವಶ್ಯಕತೆ ಏನಿಲ್ಲಪ್ಪ. ನೀವು ಮಲ್ಕೊಂಡು ಅವನು ಧ್ಯಾನ ಮಾಡ್ಬೋದು. ಹರಿನಾಮ ಸ್ಮರಣೆಗೆ ಆ, ದೇಶ ಕಾಲ ಅನ್ನೋ ಇತಿಮಿತಿಗಳಿಲ್ಲ. ಅದಕ್ಕೆ ಭಕ್ತಿಗೆ ಅಷ್ಟು ಮಹತ್ವ ಕೊಟ್ಟು ಅಂದ್ರೆ ಎಲ್ಲಿ ಬೇಕಾದ್ರೂ ಅದನ್ನ, ಧ್ಯಾನವನ್ನು ಅಷ್ಟೇ, ಅದು ಧ್ಯಾನ ಸ್ಥಿತಿ. ಆದ್ರೆ ಇವತ್ತು ನಾವು ಮಾಡ್ಕೊಂಡ್ಬಿಡ್ತೀವಿ, ಹಿಂಗೆ ಕೂತ್ಕೋಬೇಕು ಹಿಂಗೆ ಕೂತ್ಕೋಬೇಕು ಅಂತ ನಾವು ಆ ಮಾಡಿಟ್ಕೊಂಡು ಇವತ್ತು ಹಾಳು ಮಾಡ್ಕೊಂಡಿದೀವಿ ಧ್ಯಾನ ಅನ್ನೋದನ್ನ. ಆದ್ರೆ ಭಕ್ತಿನೂ ಅಷ್ಟೇ, ಅದಕ್ಕೆ ದೇಶ ಕಾಲವಿಲ್ಲ. ಹೇಗೆ ಧ್ಯಾನಕ್ಕೆ ದೇಶ ಕಾಲವಿಲ್ಲವೋ, ಧ್ಯಾನ ಅನ್ನುವುದು ಸ್ಥಿತಿಯೇ. ಆದ್ದರಿಂದ ನಾವು ಸ್ಥಿತಿಯನ್ನ ತಲುಪಬೇಕೆ ಹೊರತು ಧ್ಯಾನವನ್ನ ಮಾಡ್ಲಿಕ್ಕಾಗಲ್ಲ. ಹಾಗೆ ಭಕ್ತಿಯನ್ನು ಮಾಡ್ಲಿಕ್ಕಾಗಲ್ಲ. ಭಕ್ತಿಯಿಂದ ಪೂಜೆ ಮಾಡ್ಬೋದು, ಆದ್ರೆ ಪೂಜೆಯೇ ಭಕ್ತಿ ಅಲ್ಲ. ಭಕ್ತಿಯಿಂದ ಪೂಜೆ ಮಾಡ್ಬೋದು ಅಷ್ಟೇ. ಭಕ್ತಿ ಇಲ್ಲದೆ ನಾವು ಪೂಜೆ ಮಾಡಿದ್ರೆ ಬರೀ ಪೂಜೆ ಆಗತ್ತೆ, ಅದು ಭಕ್ತಿ ಆಗೋದಿಲ್ಲ. ಎಲ್ಲವನ್ನೂ ಭಕ್ತಿಯಿಂದ ಮಾಡ್ಬೇಕು ಹೊರತು ಭಕ್ತಿಯನ್ನೇ ಮಾಡೋದಕ್ಕಾಗಲ್ಲ. ಹಾಗೆ ಭಕ್ತಿ ಎನ್ನುವುದೊಂದು ಸ್ಥಿತಿ. ಧ್ಯಾನವು ಹೇಗೆ ಸ್ಥಿತಿಯೋ ಭಕ್ತಿಯು ಒಂದು ಸ್ಥಿತಿ. ಹಾಗಾಗಿ ನಾವು ಮಲ್ಕೊಂಡು ಭಗವಂತನ ನೆನಪಿಸ್ಕೋಬಹುದು, ನಿಂತು ನೆನಪಿಸ್ಕೋಬಹುದು, ಓಡಾಡ್ತಾ ನಲಿತಾ ಎಲ್ಲದರಲ್ಲೂ ಭಗವಂತನ ನೆನೆಸ್ಕೋಬಹುದು ಅನ್ನೋದು ಒಂದು ಅರ್ಥ. ಆದ್ರೆ ಇನ್ನೊಂದು ಬಗೆಯಲ್ಲಿ ನೋಡಿದ್ರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಹೇಗೆ ಭೀಷ್ಮಾಚಾರ್ಯರು ಶರಮಂಚದ ಮೇಲೆ ಮಲಗಿದ್ದಾಗ ಪರಮಾದರದಿ ಅಂದ್ರೆ ಹ್ಮ್ ಪೂರ್ಣ ಜ್ಞಾನದಿಂದ, ಅರಿವಿನಿಂದ, ಇವನೇ ನನ್ನ ಸರ್ವಸ್ವ ಎನ್ನುವ ಅರಿವಿನಿಂದ ಅವನನ್ನ ಸೃಜಿಸಿದಾಗ ಪಕ್ಕದಲ್ಲೇ ಕುಳಿತು ಕೇಳದ್ನಂತೆ ಕೃಷ್ಣ. ಹಾಗೆ ಪುಂಡರೀಕ ಕೂತ್ಕೊಂಡು ಕೇಳದ್ನಂತೆ. ಅಪ್ಪ ಅಮ್ಮನ ಸೇವೆ ಮಾಡುತ್ತಾ ಕೂತ್ಕೊಂಡು ಅವನನ್ನ ಪರ ಹಾಡದ್ನಂತೆ, ಅವನ್ನ ಸುತ್ತಿಸ್ತಾನಂತೆ. ಆಗ ಕೃಷ್ಣ ನಿಂತು ಕೇಳದ್ನಂತೆ ಪಾಂಡುರಂಗ ಆಗಿ: ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ. ಹೇಗೆ ಪ್ರಹ್ಲಾದ ನಿಂತ್ಕೊಂಡು ಅವನು ಸ್ತುತಿ ಮಾಡ್ತಾನೆ, ಆಗ ನರಸಿಂಹನಾಗಿ ದೂರದಲ್ಲಿ ನಿಂತು ನಲಿತಾನಂತೆ. ನಾವು ಹಾಗೆ ನಾರದ ರೀತಿ ಭಕ್ತಿಯ ಉನ್ಮತ್ತ ಸ್ಥಿತಿಯಲ್ಲಿ ನಲಿದ್ರೆ, ನಾರಾಯಣ ನಾರಾಯಣ ಅಂತ ಪುರಂದರದಾಸ ನಲಿದ ಹಾಗೆ, ಮೀರಾಬಾಯಿ ನಲಿದ ಹಾಗೆ, ಅಕ್ಕಮಹಾದೇವಿ ನಲಿದ ಹಾಗೆ, ಆ ರೀತಿ ನಾವು ನಲಿದ್ರೆ ಅವನು ಒಲಿತದಂತೆ. ಇದು ಒಂದು ಸ್ಥಿತಿಗಳಾಯ್ತು. ಈಗಾಗಲೇ ಆ ರೀತಿ ಯಾರ್ಯಾರು ನಡೆದುಕೊಂಡು ಬಂದಿದ್ದಾರೆ, ಮಲಗಿದ್ದಾರೆ, ಕೂತಿದ್ದಾರೆ, ನಿಂತಿದ್ದಾರೆ, ನಲಿದಿದ್ದಾರೆ, ಇದಕ್ಕೆಲ್ಲ ಉದಾಹರಣೆಗಳಾಯ್ತು. ಇದನ್ನು ಒಂದು ಯೋಗ ದೃಷ್ಟಿಯಲ್ಲೂ ನೋಡ್ಬೋದು. ಹೇಗೆ ಅಂದ್ರೆ, ಮಲಗಿ ಪರಮಾದರದಿ ಪಾಡಲು. ನಾನು ಯೋಗ ನಿದ್ರೆಯಲ್ಲಿ ಮಲಗಿದಾಗ ಕೂತ್ ಕೇಳ್ತೇನೆ. ಎಲ್ಲಿ ಕೂತ್ ಕೇಳ್ತೇನೆ? ಹೃದಯಾಕಾಶದಲ್ಲಿ ಕೂತ್ ಕೇಳ್ತಾನೆ ಭಗವಂತ. ಸರಿ, ನಾನು ಹೃದಯಾಕಾಶದಲ್ಲಿ ಕೂತ್ಕೊಂಡು ನಾ ಇಲ್ಲಿ ಮತ್ತೆ ಅವನ್ನ ಸುತ್ತಿಸಿದಾಗ ಅವನು, ನಾ ಇಲ್ಲಿ ಕೂತ್ಕೊಂಡು ಸುತ್ತಿಸಿದಾಗ ಅವನು ಇಲ್ಲಿ ಬಂದು ನಿಲ್ತಾನೆ. ಪುಂಡರೀಕ ಅಂದ್ರೆ ಇಲ್ಲಿ ಕಾಣುವಂತಹ ಬೆಳಕು. ಬಂಗಾರ ನೀರ ಕಡಲಾಚೆಗೆ ಈಚೆಗಿದೆ ನೀಲ ನೀಲ ತೀರ ಅಂತ ಬೇಂದ್ರಾಜ್ಯ ಹೇಳ್ತಾರೆ. ಹಾಗೆ ಬೆಳಕು ಪುಂಡರೀಕ ಅಂದ್ರೆ ಅದು ಭ್ರೂ ಮಧ್ಯದಲ್ಲಿ ಕಾಣುವಂತಹ ಬೆಳಕು. ಅದನ್ನೇ ಪುಂಡರೀಕ ಅನ್ನೋದು. ಪುಂಡರೀಕ ಕೂತ್ಕೊಂಡವನು ಅಪ್ಪ ಅಮ್ಮರಿಬ್ಬರ ಸೇವೆ ಮಾಡ್ತಾ ಇರ್ತಾರೆ, ಉಸಿರಾಟದಲ್ಲಿ ನೋಡ್ತಾ ಇರ್ತಾನೆ. ಆಗ ಭಗವಂತ ಇಲ್ಲಿ ನೆನೆ ನಿಲ್ತಾನೆ ಅಂತ. ಹಾಗೆ ಅದು ಪುಂಡರೀಕನ ಕಥೆಯ ಅರ್ಥ. ಅದು ಪುಂಡರೀಕ ಅನ್ನೋದು ಚಾಂದೋಗ್ಯ ಉಪನಿಷತ್ತಲ್ಲಿ ಬರುವಂತಹ ಪದ, ಪುಂಡರೀಕಾಕ್ಷ ಅಂತನೂ ಅಂತಾರೆ ಅದನ್ನ. ಸೊ ಆ ಪುಂಡರೀಕ ನಾನು ಇಲ್ಲಿ ನಿಂತಾಗ, ಇಲ್ಲಿ ಸುತ್ತಿಸಿದಾಗ ಕೂತ್ಕೊಂಡು ಅವನು ಇಲ್ಲಿ ನಿಲ್ತಾನೆ. ಸರಿ ಆಯ್ತು, ನಾನು ಇಲ್ಲಿ ನಿಂತೆ, ನಾನು ಇಲ್ಲಿಗೆ ಬಂದು ನಿಂತೆ. ಇಲ್ಲಿ ಬಂದು ನಿಂತಾಗ ಅವನು ಇಲ್ಲಿ ನಲಿತಾನೆ, ಬ್ರಹ್ಮ ಕಮಲದಲ್ಲಿ ನಲಿತಾನೆ. ಯಾವಾಗ ಇಲ್ಲಿಂದ ನಾನು ಇಲ್ಲಿ ಕೇರಿ ಅವನ ಜೊತೆಗೆ ನಲಿತೀನಿ, ಆಗ ಅವನು ಒಲಿತಾನೆ. ನೋಡಿ, ಇಲ್ಲಿದ್ದಾಗ ಮಲಗಿದ್ದಾಗ ಹಾಡುವುದು, ಕೂತು ಹಾಡುವುದು, ಆಮೇಲೆ ಹಾಡುವುದೇ ಇಲ್ಲ. ಅಂದ್ರೆ ಹರಿನಾಮ ಸ್ತುತಿ ಅವಶ್ಯಕತೆ ಇರೋದು
ಯೋಗ ನಿದ್ರೆಯಲ್ಲಿ, ಹೃದಯಾಕಾಶದಲ್ಲಿ ಇದರ ನಂತರ ಸ್ತುತಿಯ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಗವಂತನ ಜೊತೆಗೆ ಇರುವಾಗ ಸ್ತುತಿಸುವ ಅವಶ್ಯಕತೆ ಇಲ್ಲ. ಅಂದ್ರೆ ಮಾತಿನಿಂದ ಮೌನದ ಕಡೆಗೆ ನಡೆಯುವುದು. ಮಾತಿನಿಂದ ಮೌನದ ಕಡೆ ನಡೆಯೋದ್ರ ಬಗ್ಗೆ ಹಲವಾರು ಸಂಚಿಕೆಗಳಲ್ಲಿ ಚರ್ಚೆ ಆಗಿದೆ. ಹಾಗೆ ಮಾತಿನಿಂದ ಮೌನಕ್ಕೆ ತಲುಪಿ ಇಲ್ಲಿಂದ ನಾನು ಆನಂದ ಉನ್ಮತ್ತ ಸ್ಥಿತಿಗೆ ತಲುಪಿದಾಗ ಅಲ್ಲಿ ಆ, ಭಗವಂತನೇ ನನಗೆ ಒಲಿದ ನಂತರ ಹರಿಯೇ ನನ್ನ ಎದುರಿಗೆ ನಿಂತಾಗ ಅವನು ಸ್ತುತಿಸುವ ಅವಶ್ಯಕತೆ ಇಲ್ಲ ಅಂತ ಅಲ್ಲಿ ಇದ್ರು ನಲಿಯೋದಷ್ಟೇ ಅವನ ಜೊತೆಗೆ. ಯಾರನ್ನ ಅಷ್ಟು ದಿನ ಆ, ಇಲ್ಲಿ ಊರ್ಧ್ವಮುಖವಾಗಿ ಏರಿ ಅವನಿಗೋಸ್ಕರ ಬಂದ್ವೋ ಇಲ್ಲಿ ಅವನೇ ಸಿಕ್ಕಿದ ಮೇಲೆ ನಲಿಯೋದಷ್ಟೇ. ಹೇಗೆ ನನ್ನ ನೆಚ್ಚಿನ ವ್ಯಕ್ತಿ ನಾವು ಸಂತೋಷ ಪಡ್ತೀವಿ, ಹಾಗೆ ನೆಚ್ಚಿನ ಒಂದು ಸನ್ಸೆಟ್ ನೋಡಕ್ ಹೋದಾಗ ಅಲ್ಲಿಂದ ಹೋಗಿ ಸನ್ಸೆಟ್ ನೋಡ್ತಾ ನಿಲ್ತೀವಿ. ಇವತ್ತೆಲ್ರು ಫೋಟೋ ತಕೊಂಡು ನಿಲ್ತಾರೆ, ಬಟ್ ಅದಿಲ್ದಿದ್ ಕಾಲದಲ್ಲಿ ಅದನ್ನ ನೋಡ್ತಾ ನಿಲ್ತಿದ್ವಿ. ಹಾಗೆ ಅದು ನಮಗೆ ತುಂಬಾ ಮನಸ್ಸಿಗೆ ಇಷ್ಟವಾದದ್ದು ಬಂದು ಸಿಕ್ಕಿದಾಗ ಅದನ್ನ ನೋಡೇ ನಾವು ಆನಂದಿಸ್ತಾ ಹೋಗ್ತೀವಿ. ಅಲ್ಲಿ ಇನ್ನೇನು ಅವಶ್ಯಕತೆ ಇರಲ್ಲ, ಅಲ್ಲಿ ಮೌನವಷ್ಟೇ ಇರುತ್ತೆ, ಆ ನಲಿವಷ್ಟೇ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಅವನ ಜೊತೆಗೆ ನಲಿಬಹುದು. ಇದು ಆ, ಭಕ್ತಿಯೊಳಗಿರುವಂತಹ ಯೋಗ. ಇವೆರಡನ್ನು ಕಥೆಗಳ ಮುಖಾಂತರ, ಕವನಗಳ ಮುಖಾಂತರ, ರೂಪಕಗಳ ಮುಖಾಂತರ ನಮಗೆ ಆಗಿನ ಋಷಿಮುನಿಗಳು ನಮಗೆ ಕೊಡ್ತಾ ಹೋಗಿದ್ದಾರೆ. ಎಲ್ಲಾ ಕಥೆಗಳನ್ನ ಈ ರೀತಿ ಒಳಾರ್ಥವನ್ನ ತಿಳಿದಾಗ ನಮಗೆ ಅದರ ಅಪ್ರೋಚ್ ಟುವರ್ಡ್ಸ್ ಗಾಡ್ ಇದೆಯಲ್ಲ, ಅದು ಬದಲಾಗ್ತಾ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಇದೇ ರೀತಿ ಮತ್ತೊಂದು ಕಥೆಗಳ ಜೊತೆಗೆ, ಮತ್ತಷ್ಟು ಕಥೆಗಳ ಜೊತೆಗೆ, ಮತ್ತಷ್ಟು ಒಳಾರ್ಥಗಳು, ನಾನು ತಿಳಿದಂತ ಒಳಾರ್ಥಗಳನ್ನ ತಮ್ಮ ಜೊತೆ ಹಂಚ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಕೃಷ್ಣ ಬೆಣ್ಣೆ ಕದ್ದಿದ್ ಕುರಿತು ಮಾತಾಡಿದ್ವಿ. ಇವತ್ತು ಪೂತನ ವಿಷಯಕ್ಕೆ ಬರೋಣ. ಪೂತನನ ವಧೆ ಅಂತ ಹೇಳಲ್ಲ ಆ ಭಾಗವತ, ಪೂತನ ಉದ್ಧಾರ ಅಂತ ಹೇಳುತ್ತೆ. ಅಂದ್ರೆ ಕೃಷ್ಣ ಯಾರನ್ನು ಸಂಹರಿಸೋದೇ ಇಲ್ಲ, ಎಲ್ಲರನ್ನೂ ಉದ್ಧರಿಸಿರೋದೆ. ಯಾಕಿರೋದು ಹಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ. ಪೂತನ ಕಥೆ ತಮ್ಗೆಲ್ಲ ಗೊತ್ತೇ ಇದೆ. ಕಂಸ ಕೃಷ್ಣನನ್ನ ಕೊಲ್ಲೋದಿಕ್ಕೆ ಅಂತ ಪೂತನನ ಕಳಿಸ್ತಾನೆ. ಆಕೆ ರಾಕ್ಷಸಿ. ಆಕೆ ಬಂದು ಹಾಲುಣಿಸುವ ನೆಪದಲ್ಲಿ ಬಂದು ವಿಷವನ್ನ ಕೊಡೋದಕ್ಕೆ ಹೋಗ್ತಾಳೆ. ಕೃಷ್ಣ ಅದನ್ನ ಹೀರ್ಕೊಂಡ್ ಬಿಡ್ತಾನೆ. ಅವಳಾಗ ಆ, ಪ್ರಾಣ ಬಿಡ್ತಾಳೆ ಅನ್ನೋ ಕತೆ ನಾವು ಕೇಳಿದೀವಿ. ಈ ಪೂತನ ಯಾರು? ಈ ಪೂತನ ಬಂದು ಬಲಿಚಕ್ರವರ್ತಿ ಕಥೆಯಲ್ಲೂ ಬರ್ತಾಳೆ. ಅವಳು ಬಲಿಚಕ್ರವರ್ತಿಯ ಮಗಳು, ರತ್ನಮಾಲಾ ಅಂತ ಆಕೆ ಹೆಸರು. ಇದು ಬ್ರಹ್ಮವೈವರ್ತ ಪುರಾಣದಲ್ಲಿ ಉಲ್ಲೇಖ ಆಗುತ್ತೆ. ಆಕೆ ಬಲಿಚಕ್ರವರ್ತಿಯ ಮಗಳು. ಅವನು ಯಾಗದ ಸಮಯದಲ್ಲಿ ವಾಮನ ಏನ್ ಬರ್ತಾನೆ, ಅವನು ವಾಮನ ಅಂದ್ರೆ ಚಿಕ್ಕವನು ಅಂತ, ಚಿಕ್ಕ ಹುಡುಗ, ಬಾಲಬ್ರಹ್ಮಚಾರಿ ಅನ್ಕೋಬಹುದು. ಚಿಕ್ಕ ಹುಡುಗ ಅವನು ಬಂದಾಗ ಅವನನ್ನು ನೋಡಿ ಮೋಹಕ್ಕೆ ಒಳಗಾಗ್ತಾಳೆ. ವಾತ್ಸಲ್ಯ ಮೂಡುತ್ತೆ ರತ್ನಮಾಲಾನಲ್ಲಿ. ಇಂಥ ಮಗ ನನಗೆ ಇದ್ರೆ ನಾನು ಹಾಲು ಉಣಿಸ್ಬೋದಿತ್ತಲ್ಲ ಇವನಿಗೆ ಅಂತ ಅವಳಿಗೆ ಒಂದು ಆ ಮಮಕಾರ, ವಾತ್ಸಲ್ಯ ಮೂಡುತ್ತೆ. ಹಾಗಾಗಿ ಅದಕ್ಕೆ ರಥಾಸ್ತು ಅನ್ನಂತ ಭಗವಂತ ಮುಂದಿನ ಜನ್ಮದಲ್ಲಿ ಹಾಲು ಕುಡಿಸುವಂತ ಯೋಗ ಸಿಗುತ್ತೆ. ಆದ್ರೆ ಬಲಚಕ್ರವರ್ತಿಯನ್ನ ಆ ವಾಮನ ಮಣಿಸಿದಾಗ ಅವಳಿಗೆ ಕೋಪ ಕೂಡ ಬರುತ್ತೆ, ನನ್ನ ತಂದೆಗೆ ಇವನು ಹೀಗ್ ಮಾಡ್ಬಿಟ್ನಲ್ಲ ಅಂತ. ಹಾಗಾಗಿ ಹಾಲನ್ನ ಕುಡಿಸುವ ಬದಲು ವಿಷವನ್ನ ಕೊಡುವಂತ ಆ ಕೋಪದಿಂದ ಹಲವೇ ಮೂಡುತ್ತೆ ಅವಳಲ್ಲಿ, ಹಾಲಿನ ಬದಲು, ವಾತ್ಸಲ್ಯದ ಬದಲು. ಇದು ಹಿಂದಿನ ಕತೆ. ಅವಳು ರತ್ನಮಾಲ ಆಗಿರ್ತಾಳೆ. ಭಗವಂತನಿಗೆ ಹಾಲುಣಿಸುವ ಮಮಕಾರ ಕೋಪ ಜೊತೆಗೆ ಬೆರೆತು ಹಾಲು ಹೋಗಿ ಹಲವಾಗುತ್ತೆ. ಈ ರೀತಿ ಬಂದಾಗ ಕೃಷ್ಣ ವಿಷವನ್ನೆಲ್ಲ ಹೀರಿ, ಹಾಲಾಹಲವನ್ನ ಹೀರಿ ಅವಳನ್ನ ವಧಿಸ್ತಾನೆ. ಇಲ್ಲಿಗೆ ನಿಂತಿದ್ದ ಕತೆ ಚೆನ್ನಾಗಿರೋದು. ಅಲ್ಲಿ ಆ ಪೂತನಾಳ ಶವವನ್ನ ತುಂಡು ತುಂಡಾಗಿ ಕತ್ತರಿಸಿ ಅವಳನ್ನ ಸುಡ್ತಾರಂತೆ. ಸುಟ್ಟಾಗ ಅಲ್ಲಿ ಸುಗಂಧಮಯವಾದಂತಹ ಒಂದು ವಾತಾವರಣ ಮೂಡುತ್ತಂತೆ. ಅಲ್ಲಿ ಎಲ್ಲವೂ ಸುಗಂಧಮಯವಾಗಿರುತ್ತಂತೆ. ನಮ್ಮ ಶವಗಳನ್ನ ಸಂಸ್ಕಾರ ಮಾಡಿದಾಗ ಏನ್ ವಾಸನೆ ಬರುತ್ತೆ ನಮಗೆ ಗೊತ್ತು. ಆದ್ರೆ ಪೂತನಾಳನ್ನ ಆ ಇದು ದಹನ ಮಾಡಿದಾಗ ಸುಗಂಧದ ವಾಸನೆ ಮೂಡುತ್ತಂತೆ. ಯಾಕೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಆ ವಿಷಯವೆನ್ನುವ ವಿಷ ಇದ್ದೇ ಇರುತ್ತೆ. ನಾವೆಲ್ಲರೂ ಪೂತನಗಳೇ ಹಾಗೆ ನೋಡಿದ್ರೆ. ಯಾವ್ದೊಂದು ಸಂಚಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ವಿಷ ಮತ್ತೆ ವಿಷಯ ಎರಡೂ ಒಂದೇ. ನಮಗೆ ಯಾವ ಹೊರಗಿನ ಪ್ರಪಂಚದ ವಿಷಯ, ವಸ್ತು ಮತ್ತೆ ವ್ಯಕ್ತಿ, ಈ ಮೂವರ ಕುರಿತು ಆಸಕ್ತಿ ಮೂಡುತ್ತೆ. ಅದರ ಹಿಂದೆ ಹೋಗ್ತಾ ಹೋಗ್ತೀವಿ. ಆಗ ಆ ವಿಷಯವು ವಿಷಯವಾಗ್ತಾ ಹೋಗುತ್ತೆ. ವಿಷ ವಿಷಯ ವಿಷವಾಗ್ತಾ ಹೋಗುತ್ತೆ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ತಳಮಳಗಳು, ಅಸೂಯೆ, ಅಹಂಕಾರ, ಜಿಗುಪ್ಸೆ, ಇಂಥವೆಲ್ಲ ಆತುರ, ಕಾತುರಗಳೆಲ್ಲ ನಮ್ಮಲ್ಲಿ ಮೂಡ್ತಾ ಮನಸ್ಸಿನಲ್ಲಿ ಯಾವುದು ಅಮೃತ ತುಂಬಬೇಕಿತ್ತೋ ಅಲ್ಲಿ ವಿಷ ತುಂಬುತ್ತಾ ಹೋಗುತ್ತೆ. ವಿಷಯಗಳಿಂದ ವಿಷ ಮೂಡ್ತಾ ಹೋಗುತ್ತೆ. ಆಗ ನಾವು ಅದನ್ನ
ಭಗವಂತನಿಗೆ ಅರ್ಪಿಸಿದಾಗ ಅವನ ವಿಷವನ್ನೆಲ್ಲ ಹೀರ್ತಾನೆ. ವಿಷವನ್ನೆಲ್ಲ ಹೀರಿ ನಮ್ಮನ್ನ ಉದ್ಧಾರ ಮಾಡ್ತಾನೆ. ಆಗ ನಮ್ಮಿಂದ ಸುಗಂಧ ಅಂದ್ರೆ ಭಕ್ತಿಯ ಪರಿಮಳ ನಮ್ಮಲ್ಲಿ ಮೂಡುತ್ತೆ ಅನ್ನೋದು ಭಾವ. ಈ ಬಲಿಚಕ್ರವರ್ತಿ ಕಥೆನ ತಗೊಳ್ಳಿ. ಬಲಿಗೆ ನನ್ನೆಲ್ಲವನ್ನೂ ಅರ್ಪಿಸ್ತೀವಿ, ನಾನೇ ಬಲಿಯಾದಾಗ ನಾನು ಎಲ್ಲವನ್ನೂ ಅರ್ಪಿಸ್ತೀನಿ ಅಂತ ನಿಂತಾಗ ಎರಡು ಹೆಜ್ಜೆ ಇಡ್ತಾನೆ. ಒಂದು ಮೂಲಾಧಾರದಲ್ಲಿ ಇಡ್ತಾನೆ, ನಂತರ ಹೃದಯಾಕಾಶದಲ್ಲಿ ಇಡ್ತಾನೆ. ಆಕಾಶಕ್ಕೆ ಒಂದು, ಭೂಮಿಗೆ ಒಂದು, ಆಕಾಶಕ್ಕೆ ಇಡ್ತಾನೆ. ಭೂಮಿ ಅಂದ್ರೆ ಮೂಲಾಧಾರ, ಕೆಳಗೆ ಎಲ್ಲವೂ ಅದಕ್ಕೆ ಅದೇ ಆಧಾರ. ಹಾಗಾಗಿ ಮೂಲಾಧಾರ ಭೂಮಿ, ಹೃದಯಾಕಾಶ ಇಲ್ಲಿ ಇಡ್ತಾನೆ. ಒಂದು ಮೂಲಾಧಾರ, ಮತ್ತಿನೊಂದು ಹೃದಯಾಕಾಶ. ಮತ್ತಿನೆಲ್ಲಪ್ಪ ಜಾಗ ಇಡಬೇಕು, ಕಾಲಿಡಬೇಕು ಅಂದ್ರೆ ಆವರಿಸಿಕೊಳ್ಳುವುದು. ಅಲ್ಲಿ ಹೆಜ್ಜೆ ಇಡುವುದು ಅಂದ್ರೆ ಆವರಿಸಿಕೊಳ್ಳುವುದು ಅಂತ. ಮೂಲಾಧಾರದಿಂದ ಹೃದಯಾಕಾಶದವರೆಗೂ ಅವನು ಆವರಿಸಿಕೊಂಡಾಗ ಹತವೋ ಹಿತವೋ ಆ ಅನಾಹತ ಅಂತ ಬೇಂದ್ರಜ್ಜ ನಾಲ್ಕು ತಂತಿಲಿ ಹೇಳ್ತಾರೆ. ಇಲ್ಲಿ ಹತವಾಗ್ತೀವಿ ನಾವು. ಎಲ್ಲವನ್ನೂ ಅವನು ಹೀರ್ಕೊಂಡ್ ಬಿಡ್ತಾನಲ್ಲ, ಎಲ್ಲವನ್ನೂ ಪಡ್ಕೊಂಡ್ಬಿಡ್ತಾನೆ, ಎಲ್ಲವೂ ಅವಂದೇ ಆಗ್ಬಿಡುತ್ತೆ. ಹೃದಯದಿಂದ ನಾವು ಅರ್ಪಿಸಿದಾಗ ಹೇಗೆ ಮನಸ್ಸಿನಲ್ಲಿ ಬೆಣ್ಣೆ ಮೂಡುತ್ತೆ, ನವನೀತ ಮೂಡುತ್ತೆ, ಚಿತ್ತವನ್ನ ಭಗವಂತನಲ್ಲಿ ನೆಲೆನಿಲ್ಲಿಸಿ ಹರಿನಾಮವೆನ್ನುವ ಹಗ್ಗದಿಂದ ಕಡಿದಾಗ ಹೇಗೆ ಬೆಣ್ಣೆ ಎನ್ನುವ ಭಕ್ತಿ ನಮಗೆ ಮೂಡುತ್ತೆ, ಅದು ಕೃಷ್ಣ ಅದನ್ನ ಸ್ವೀಕರಿಸ್ತಾನೆ. ಹಾಗೆ ನನ್ನಲ್ಲಿ ವಿಷಯಾಸಕ್ತಿಯಿಂದ ಮೂಡಿದ ವಿಷವನ್ನು ಅವನಿಗೆ ಅರ್ಪಿಸ್ತೀವಿ. ಹಾಗೆ ಎಲ್ಲವನ್ನೂ ಇಲ್ಲಿಂದನೇ ಅರ್ಪಿಸುವುದು. ಹಾಗಾಗಿ ಹತವೋ ಹಿತವೋ ಆ ಅನಾಹತ ಅಂತ ಅನಾಹತ ಚಕ್ರದ ಬಗ್ಗೆ ಬೇಂದ್ರಜ್ಜ ಹೇಳ್ತಾರೆ. ಹಾಗೆ ಇಲ್ಲಿ ಆವರಿಸ್ಕೊಳ್ತಾನೆ. ಮತ್ತಿನ್ನೆಲ್ಲಪ್ಪ ಆವರಿಸ್ಕೊಳ್ಬೇಕು ಅಂದಾಗ ಇನ್ನೆಲ್ಲೂ ಜಾಗವೇ ಇಲ್ಲ. ಕೊನೆ ನನ್ನ ಅಹಂಕಾರವನ್ನೇ ನಾನು ಅರ್ಪಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಬಲಿಚಕ್ರವರ್ತಿ ತಗೋಪ್ಪ ನನ್ನ ತಲೆ ಅಂತ ಕೊಡ್ತಾನೆ. ಆಗ ಅವನು ಬ್ರಹ್ಮರಂಧ್ರದಲ್ಲಿ, ಸಹಸ್ರಾರದಲ್ಲಿ ಆವರಿಸ್ಕೊಳ್ತಾನೆ ಭಗವಂತ ಅಂತ. ಬಲಿಚಕ್ರವರ್ತಿಯಲ್ಲಿ ಯೋಗವನ್ನ ವೇದವ್ಯಾಸರು ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಅಷ್ಟೇ, ನಮ್ಮ ಪ್ರತಿಯೊಬ್ಬರಲ್ಲೂ ಪೂತನ ಇದ್ದಾಳೆ. ಪೂತನ ಅಂದ್ರೆ ಕೊಳೆಯುವುದು ಅಂತ ಅರ್ಥ ಕೂಡ ಇದೆ ಆ ಪೂತನ ಅನ್ನೋ ಪದಕ್ಕೆ. ನಾವು ಯಾವಾಗ ಮನಸ್ಸಿನಲ್ಲಿ ವಿಷಯಾಸಕ್ತಿಯಿಂದ ವಿಷವನ್ನ ಮೂಡಿಸ್ಕೊಳ್ತೀವಿ, ನಮ್ಮ ಮನಸ್ಸು ಕೊಳಿತಾ ಹೋಗುತ್ತೆ, ನನ್ನ ಜೀವನ ಕೊಳಿತಾ ಹೋಗುತ್ತೆ, ನನಗೆ ಆನಂದ, ನೆಮ್ಮದಿ, ಶಾಂತಿ ಇವೆಲ್ಲವನ್ನು ಕಳ್ಕೊಳ್ತಾ ಹೋಗ್ತೀವಿ, ಎಲ್ಲ ಕೊಳಿತಾ ಹೋಗುತ್ತೆ. ಹಾಗಾಗಿ ನಾವೆಲ್ಲರೂ ಪೂತನಗಳೇ. ಯಾವಾಗ ಅದನ್ನ ಭಗವಂತನಿಗೆ ಅರ್ಪಿಸ್ತೀವಿ, ನಮ್ಮನ್ನೆಲ್ಲ ವಿಷವನ್ನ ತೆಗಿತಾನೆ. ಆಗ ನಮ್ಮಲ್ಲಿ ಭಕ್ತಿ, ಆನಂದ, ನೆಮ್ಮದಿ, ಶಾಂತಿ ಇಂತಹ ಹಲವಾರು ಸಗುಣಗಳ ಸುಗಂಧ ಪರಿಮಳ ನಮ್ಮಲ್ಲಿ ಬೀರ್ತಾ ಹೋಗುತ್ತೆ. ಹಾಗಾಗಿ ಹಣೆಯಲ್ಲಿ ಕೇಶವ, ಹೊಟ್ಟೆಯಲ್ಲಿ ನಾರಾಯಣ, ಮನಸ್ಸಿನಲ್ಲಿ ಮಾಧವ ಹೀಗೆ ಹೇಳ್ತಾ ಅಂಗಾಂಗಗಳನ್ನು ಮುಟ್ಕೊಳ್ತಾ ಭಗವಂತ ನಾಮವನ್ನ ಹೇಳುವಂತ ಪದ್ಧತಿ ಇದೆ. ಇಲ್ಲಿ ಮನಸ್ಸಿನಲ್ಲಿ ಮಾಧವ, ಮಧುವನ್ನ ಹೀರುವಂತವನು ಅಥವಾ ಮದುವೆ ಆಗಿರುವಂತವನು, ಎಲ್ಲ ಹಲವಾರು ಅರ್ಥಗಳನ್ನ ಅದಕ್ಕೆ ಕೊಡಬಹುದು. ಈಗ ಮಧುವನ್ನು ಹೀರುವಂತವನು ಅಂತಾನೆ ಅನ್ಕೋಣ. ನನ್ನ ಮನಸ್ಸಿನಲ್ಲಿ ಹೇಗೆ ವಿಷಯಾಸಕ್ತಿಯಿಂದ ಮೂಡಿದ ವಿಷವನ್ನ ಹೀರ್ಕೊಂಡು ನವನೀತ ನನ್ನ ಭಕ್ತಿ ಎಂಬ ಮಧುವನ್ನ ಕೊಟ್ಟಾಗ ಅದನ್ನೂ ಅವನು ಹೀರ್ತಾನೆ. ಅವನು ಮಾಧವ, ಅವನು ಎಲ್ಲವನ್ನು ಹೀರಿ ಅವನೇ ಮಧುವಾಗ್ತಾನೆ, ನನ್ನಲ್ಲಿ ಆನಂದವಾಗಿ ನಿಲ್ತಾನೆ. ಹಾಗಾಗಿ ನಾವೆಲ್ಲರೂ ಮನಸ್ಸಿನಲ್ಲಿ ಮಾಧವನನ್ನ ನಿಲ್ಲಿಸ್ಕೊಂಡು ನನ್ನ ವಿಷಯವನ್ನ ಅವನಿಗೆ ಅರ್ಪಿಸ್ತಾ ಅವನ್ನೆಲ್ಲವನ್ನೂ ಕಳೆದುಕೊಂಡು ನಮ್ಮ ಮನಸ್ಸಿನಲ್ಲಿ ಆನಂದ, ಭಕ್ತಿ, ಶಾಂತಿ, ನೆಮ್ಮದಿಗಳನ್ನ ತುಂಬಿಸಿಕೊಂಡು ಇಡೀ ಸಮಾಜಕ್ಕೆ, ಮನೆಗೆ, ನಮ್ಮ ಪರಿಸರಕ್ಕೆ, ನಾವಿರುವ ಎಲ್ಲ ಕಡೆಗೂ ಸುಗಂಧವನ್ನ ಬೀರೋಣ ಅಂತ ಆಶಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಪೂತನ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಶಕಟಾಸುರನ ಬಗ್ಗೆ ತಿಳ್ಕೊಳ್ಳೋಣ. ಈ ಕತೆ ಹೀಗಿದೆ. ಕೃಷ್ಣನಿಗೆ ಆಗಿನ್ನು 3 ತಿಂಗಳಾಗಿರುತ್ತೆ. ಅವನು ಬೋರ್ಲ್ ಹಾಕೊಳ್ಳಕ್ಕೆ ಶುರು ಮಾಡಿರ್ತಾನೆ. ಆ ಸಂಭ್ರಮಕ್ಕೆ ಅವತ್ತು ಎಲ್ಲರೂ ಆ ಸಂಭ್ರಮವನ್ನ ಆಚರಿಸ್ಬೇಕಂತ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಕೊಂಡಿರ್ತಾರೆ. ಕೃಷ್ಣನನ್ನ ತೊಟ್ಟಿಲಲ್ಲಿ ಮಲಗಿಸಿರ್ತಾರೆ. ಅವನಿಗೆ ಹಸುವಾಗ ಶುರು ಆಗತ್ತೆ, ಅಳೋದಕ್ ಶುರು ಮಾಡ್ತಾನೆ. ಕೇಳಿಸಲ್ಲ, ಎಲ್ರಿಗೂ ಅವರವರೇ ಕೆಲಸದ ಗದ್ದಲದಲ್ಲಿ ತೊಡಗಿರ್ತಾರೆ. ಆಗ ಅವನು ಹಾಗೆ ಅಳ್ತಾ 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 ಅಲ್ಲಿಂದ ಕೆಳಗಿಳ್ಕೊಂಡು ಬಂದು ಹೊರಗೆ ಬರ್ತಾನೆ. ಅಲ್ಲೊಂದು ಗಾಡಿ ಇರುತ್ತೆ. ಗಾಡಿ ಕೆಳಗೆ ಅಳ್ತಾ ಅಳ್ತಾ ಕಾಲ್ ತಾಕಿಸ್ತಾನೆ. ಗಾಡಿ ಮೇಲೆ ಏರಿ ಹಾರಿ ಮೇಲಕ್ಕೆ ಕೆಳಗ್ ಬಂದು ಬೀಳುತ್ತೆ. ಎಲ್ರು ಬಂದು ನೋಡ್ತಾರೆ, ಅಚ್ಚರಿ ಪಡ್ತಾರೆ. ಹೇಗ್ ಸಾಧ್ಯ ಇದು, ಮಗು ಕಾಲ್ ತಾಕಿಸಿದ ತಕ್ಷಣ ಮೇಲ್ ಹಾರ್ಬಿಡ್ತಲ್ಲ ಗಾಡಿ ಅಂತ ಆಶ್ಚರ್ಯ ಪಡ್ತಾರೆ. ಅಲ್ಲಿ ಶಕಟಾಸುರ ಮುಕ್ತನಾದ ಅಂತ ಉಲ್ಲೇಖ ಬರುತ್ತೆ. ಇದೊಂದು ಚಿಕ್ಕ ಕತೆ, ಆದ್ರೆ ತುಂಬಾ ಗಹನವಾಗಿರುವಂತಹ ಮಹತ್ವವಾದಂತ ಕತೆ. ಈ ಶಕಟಾಸುರ ಯಾರು ಅಂತ ನಾವು ತಿಳ್ಕೋಬೇಕು. ಶಕಟಾಸುರನ ಹೆಸರು ಉತ್ಕಚ ಅಂತ. ಇವನು ಹಿರಣ್ಯಾಕ್ಷನ ಮಗ. ಇವನು ಎಲ್ಲ ಕಡೆ ಉಪದ್ರವ ಕೊಡ್ತಾ ಇರ್ತಾನೆ, ತೊಂದರೆ ಕೊಡ್ತಾ ಇರ್ತಾನೆ. ಋಷಿ ಮುನಿಗಳಿಗೆ, ಅವನಿಗಿಂತವ್ರಿಗೆಲ್ಲ ತೊಂದರೆ ಕೊಡ್ತಿರ್ತಾನೆ. ಒಂದಿನ ಲೋಮಶ ಮಹರ್ಷಿ ಅನ್ನೋರ ಆಶ್ರಮದ ಬಳಿ ತುಂಬಾ ತೊಂದರೆ ಕೊಡ್ತಾನೆ.
ಆಗ ಲೋಮಶ ಮಹರ್ಷಿಗಳು ಶಾಪ ಕೊಡ್ತಾರೆ. ನಿನಗೆ ಶರೀರವೇ ಇಲ್ಲದಿರೋ ಆಗ್ಲಿ ಅಂತ ಶಾಪ ಕೊಡ್ತಾರೆ. ಆಗ ಅವನು ಕೊನೆಗೆ ಪಶ್ಚಾತ್ತಾಪದಿಂದ ಬೇಡ್ಕೊಳ್ತಾನೆ, ನನಗೆ ದಯವಿಟ್ಟು ಉಶ್ಶಾಪ ಕೊಡಿ ಅಂದಾಗ, ಇನ್ನು ಮುಂದೆ ಕೃಷ್ಣ ಜನ್ಮ ಆದಾಗ ಅವನ ಪಾದಸ್ಪರ್ಶದಿಂದ ನೀನು ಮುಕ್ತನಾಗ್ತೀಯಾ, ಶಾಪದಿಂದ ಮುಕ್ತನಾಗ್ತೀಯಾ ಅಂತ ಅವನಿಗೆ ಉಶ್ಶಾಪ ಕೊಡ್ತಾರೆ. ಆ ರೀತಿಯಾಗಿ ಅಲ್ಲಿ ಅವನು ಕೃಷ್ಣನ ಪಾದಸ್ಪರ್ಶದಿಂದ ಶಾಪ ಮುಕ್ತನಾಗ್ತಾನೆ ಅಂತ ಕಥೆ. ಸೊ ನಾವೀಗ ಈ ಕಥೆ ಒಳಗಿನ ಅರ್ಥವನ್ನ ತಿಳ್ಕೊಬೇಕು ಅಂದ್ರೆ ಈ ಹೆಸರುಗಳಲ್ಲಿ ಅರ್ಥವನ್ನ ತಿಳ್ಕೊಬೇಕು. ಲೋಮಶ, ಲೋಮಶ ಮಹರ್ಷಿ. ಈ ಲೋಮಶ ಅಂದ್ರೆ ಏನು? ಲೋಮಶ, ಈ ಲೋಮ ಅಂತಂದ್ರೆ ಸಂಸ್ಕೃತದಲ್ಲಿ ರೋಮ ಅನ್ನೋ ಅರ್ಥವೂ ಇದೆ, ಕಣ ಅನ್ನುವ ಅರ್ಥವೂ ಇದೆ. ಯೋಗದಲ್ಲಿ ಕಣ ಅಂತ ತಗೊಳ್ಬಹುದು. ಲೋಮಶ ಅಂತಂದ್ರೆ ಆ, ಕಣಗಳಲ್ಲಿ ಅಥವಾ ಇವೆಲ್ಲದನ್ನು ಪೂರ್ಣವಾಗಿ ಪಡೆದವನು ಅನ್ನೋ ಅರ್ಥವೂ ಇದೆ. ಹಲವಾರು ಅರ್ಥ ಕೊಡ್ತಾರೆ ಲೋಮಶಕ್ಕೆ. ನಾವು ಸದ್ಯಕ್ಕೆ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ತಗೋಣ. ಇದರಲ್ಲಿ 3 ರೀತಿ ಲೋಮಗಳು ಬರುತ್ತೆ ಯೋಗದಲ್ಲಿ. ಅದೇನೇನಂತಂದ್ರೆ ಅನುಲೋಮ, ಪ್ರತಿಲೋಮ, ವಿಲೋಮ ಅಂತ. ಅನುಲೋಮ ಅಂದ್ರೆ ಪ್ರಾಕೃತವಾಗಿರುವಂಥದ್ದು. ವಿಲೋಮ ಅಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಸಾಧನೆ ಮಾಡುವಂಥದ್ದು. ವಿಲೋಮ ಅಂದ್ರೆ ತನ್ನ ಉಸಿರಾಟವನ್ನೇ ಗಮನಿಸ್ಕೊಳ್ತಾ ಸಾಕ್ಷಿಭೂತನಾಗಿ ನೋಡೋದು ಅಂತ 3 ರೀತಿಯ ಲೋಮಗಳನ್ನ ಯೋಗ ಹೇಳುತ್ತೆ. ಯಾವ್ದು ಪೂರ್ತಿ ವಿವರಣೆಗೆ ಹೋಗೋದ್ ಬೇಡ. ಲೋಮ ಅಂದ್ರೆ ಯೋಗಕ್ಕೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಳ್ಳೋಣ. ಯಾವಾಗ ನಾವು ಯೋಗದಿಂದ ವಿಮುಖರಾಗಿ ಉತ್ಕಚನಂತೆ ತುಂಟಾಟಗಳನ್ನ ಮಾಡ್ತಾ ನಾವಿರ್ತೀವಿ, ಆಗ ನಾವು ಶಾಪಗ್ರಸ್ತರಾಗ್ತೀವಿ, ಮತ್ತೆ ದೇಹಕ್ಕೆ ಬರ್ತೀವಿ. ಸೊ ಇವನು ಶಕಟ ಆಗ್ತಾನೆ. ಈ ಶಕಟ ಅಂದ್ರೆ ಏನು? ಸಂಸ್ಕೃತದಲ್ಲಿ ಶಕಟ ಅಂದ್ರೆ ಬಂಡಿ, ಗಾಡಿ ಅನ್ನೋ ಅರ್ಥವೂ ಇದೆ. ಸೊ ಇವನು ಬಂಡಿ ಆಗ್ತಾನೆ. ಯಾವ ಬಂಡಿ? ನಾ ಈಗ ನಮ್ಮ ದೇಹವನ್ನು ತಗೊಳ್ಳೋಣ. ಇದು ಒಂದು ಬಂಡಿ ಆದ್ರೆ ಇದಕ್ಕೆ 2 ಚಕ್ರ, ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಇದರಿಂದನೇ ಈ ಬಂಡಿ ಓಡ್ತಾ ಇರೋದು. ಸೊ ಇದಕ್ಕೆ ಆತ್ಮವೆನ್ನುವ ಕುದುರೆ ಆಗ್ಲಿ ಎತ್ತಾಗ್ಲಿ ಏನ್ ಕಟ್ತೀವೋ ಅದು ಹಿಡ್ಕೊಂಡು ಹೋಗ್ತಿದೆ. ಈ ಗಾಡಿಯನ್ನ ಎತ್ತಿಗೆ ಅಥವಾ ಯಾವ ಪ್ರಾಣಿಯನ್ನ ಕಟ್ಟಾಕಿರ್ತೀವೋ ಅದಕ್ಕೆ ಬಿಗಿದು ಹಿಡಿಯುವುದು ಪ್ರಾಣ. ಈ ಪ್ರಾಣ ಈ ಗಾಡಿ ಮತ್ತೆ ಆ ಪ್ರಾಣಿಗೆ ಕೊಂಡಿಯಾಗಿ ನಿಂತಿರುತ್ತೆ. ಮತ್ತೆ ಈ ಉಸಿರಾಟ ಇದನ್ನ ಮುಂದೆ ಕರ್ಕೊಂಡು ಹೋಗ್ತಿರುತ್ತೆ. ಇದು ಒಂದು ರೀತಿಯ ಗಾಡಿ. ಇನ್ನೊಂದು ರೀತಿಯ ಗಾಡಿ ಏನು? ಈ ಜೀವನವೇ ಬಂಡಿಯಾದಾಗ, ಈ ಜೀವನವೇ ಬಂಡಿಯಾದಾಗ ಮನಸ್ಸು ಮತ್ತೆ ಬುದ್ಧಿಯಿಂದ ನಮ್ಮ ಜೀವನ ನಡೀತಾ ಇರುತ್ತೆ. ಇದೇ 2 ನಮ್ಗೆ ಚಕ್ರವಾಗಿರುತ್ತೆ. ಇದು ನಮ್ಮ ಮನಸ್ಸನ್ನ, ನಾವು ಆತ್ಮ ಸ್ವರೂಪವು ಚಿತ್ತವು ಏನ್ ಹೇಳ್ತೀವೋ ಅದ್ ನಾವೇನಾಗಿರ್ತೀವಿ. ಮಾಯೆ ಎನ್ನುವುದು ಈ ಮನಸ್ಸು ಮತ್ತೆ ಬುದ್ಧಿ ಇವೆರಡರ ಚಕ್ರದಿಂದ ನಡೀತಿರೋ ಜೀವನವನ್ನ ಮಾಯೆ ಎನ್ನುವುದು ಆತ್ಮಕ್ಕೆ ಹಿಡಿದು ಕರ್ಕೊಂಡು ಹೋಗ್ತಿರುತ್ತೆ. ಹೀಗಾಗಿ ಎಲ್ಲ ಬಗೆಯಲ್ಲೂ ಬಂಡಿ ನಾವೇ ಆಗಿರ್ತೀವಿ. ಈ ಯಾವಾಗ ನಾವು ಮಾಯೆಯಲ್ಲಿ ಅಥವಾ ಈ ಬಂಧನ, ದೇಹವೆನ್ನುವ ಒಂದು ಬಂಧನದಲ್ಲಿ ಸಿಲುಕಿಕೊಂಡಿರ್ತೀವಿ, ಪರಮಾತ್ಮ ಪಾದಸ್ಪರ್ಶವೇ ಸಾಕು. ಯಾಕೆ ಪಾದಸ್ಪರ್ಶ ಅಂದ್ರೆ ಅಷ್ಟೇ ಸಾಕು. ಭಗವಂತ ಏನ್ ಬಂದು ಅಲ್ಲಿ ಮೇಲಿಂದ ಬಂದು ಅವತರಿಸ್ಬೇಕಂತಿಲ್ಲ. ಅವನ ಅಸ್ತಿತ್ವದ ಸ್ಪರ್ಶವಾದರೆ ಸಾಕು, ಅವನ ಇರುವಿಕೆಯ ಸ್ಪರ್ಶವಾದರೆ ಸಾಕು, ಅರಿವಾದರೆ ಸಾಕು, ನಾವು ಈ ಬಂಧನದಿಂದ ಮುಕ್ತರಾಗ್ತೀವಿ ಅನ್ನೋ ಅರ್ಥ. ಮತ್ತೆ ಇನ್ನೊಂದು ವಿಶೇಷ ನೋಡಿ, ಕೃಷ್ಣ ಹುಟ್ಟಿದ್ದು ರೋಹಿಣಿ ನಕ್ಷತ್ರದಲ್ಲಿ. ಮತ್ತೆ ಆ ದಿನವನ್ನು ಕೂಡ ವೇದವ್ಯಾಸರು ಭಾಗವತದಲ್ಲಿ ಅವತ್ತು ರೋಹಿಣಿ ನಕ್ಷತ್ರ ಇತ್ತು ಅಂತಾನೆ ಹೇಳ್ತಾರೆ. ಸೊ ರೋಹಿಣಿ ಕೂಡ ನಾವು ಅಸ್ಟ್ರಾನಮಿ ಈಗೇನು ಜ್ಯೋತಿಷ್ಯ ನೋಡ್ತೀವಿ ಅದ್ರಲ್ಲಿ ನೋಡಿದ್ರೆ ರೋಹಿಣಿಗೆ ಸಿಂಬಲ್ ಆಗಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಬಂಡಿಯನ್ನೇ ಕೊಟ್ಟಿದ್ದಾರೆ. ಎಷ್ಟು ಲಿಂಕ್ ಮಾಡ್ತಾರೆ ನೋಡಿ. ಈ ಕಡೆ ಶಕಟಾಸುರ ಅವನು ಬಂಡಿಯಲ್ಲಿ ಇರ್ತಾನೆ, ರೋಹಿಣಿ ನಕ್ಷತ್ರ ಅದಕ್ಕೂ ಕೂಡ ಸಿಂಬಲ್ ಬಂಡಿ. ಯಾವ ರೀತಿ ಒಳಾರ್ಥವನ್ನ ಇಟ್ಟು ಅದಕ್ಕಿಂತ ಹಿಂಟ್ ಕೊಡ್ತಾ ಹೋಗ್ತಾರೆ ವೇದವ್ಯಾಸರು. ನೀ ಈ ರೀತಿಯಾಗಿ ಹಿಂಟ್ ಹುಡ್ಕೊಂಡು ಹೋದ್ರೆ ನಿನಗೆ ಒಳಾರ್ಥ ಸಿಗುತ್ತೆ. ಅಂದ್ರೆ ಹೊರಗಿನಿಂದ ಮೊದಲು ಜನಕ್ಕೆ ಅಧ್ಯಾತ್ಮದ ಪರಿಚಯ ಆಗ್ಬೇಕು, ರುಚಿ ಇರಬೇಕು. ಮಾಮೂಲಿ ಜೀವನದಲ್ಲಿ ನಮಗೆ ಭಗವಂತನ ಕಥೆಗಳನ್ನ ಕೇಳ್ತಾ ನಮ್ಮ ಪಾಪಗಳನ್ನ ಕಳ್ಕೊಳ್ಳೋಕು, ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಕೆ ಇದು ಮಾಮೂಲಿ ಜನರಿಗೆ ಒಂದು ಸಾಮಾನ್ಯ ಜನರಿಗೆ ಉಪಯೋಗ ಆಗತ್ತೆ. ಮತ್ತೊಂದು ಭಗವಂತನ ಈ ಕಥೆಗಳನ್ನ ಭಕ್ತಿಯಿಂದ ಕೇಳ್ತಾ ಹೋದಾಗ ನನ್ನ ಮನಸ್ಸು ಕಲ್ಮಶಗಳನ್ನ ತೊಳಿತಾ ಹೋಗುತ್ತೆ. ಹಾಗೆ ನಾವು ಭಕ್ತಿಯ ಕಡೆಗೆ ಸಾಕ್ತಾ ಹೋಗ್ತೀವಿ. ಒಂದು ಮತ್ತಿನ್ನೊಂದು ಒಳಾರ್ಥ ಇದರಲ್ಲಿ ಯೋಗ. ಅಂದ್ರೆ ಈ ಮಾಮೂಲಿ ಸಾಂಸಾರಿಕವಾದಂತಹ ಪಾಪ ಪುಣ್ಯಗಳಿಂದ ಸಾಕಂತ ಹೇಳಿ ಮುಂದೆ ಹೋಗಿ ಭಕ್ತಿಯ ಕಡೆಗೆ ಯಾವಾಗ ಮುಖ ಮಾಡ್ತೀನಿ ಆಗ ಮತ್ತೊಂದು ಅರ್ಥ ಸಿಗುತ್ತೆ. ಭಕ್ತಿಯಿಂದ ಸಾಕು ಮತ್ತೊಂದು ಹೋಗ್ತೀನಿ, ನನ್ನನ್ನು ನಾನು ಕಾಣ್ಕೊಳ್ತೀನಿ, ಭಗವಂತನನ್ನ ಕಾಣ್ಕೊಳ್ತೀನಿ ಅಂತ ಹೋದಾಗ ಒಳಗೆ ಯೋಗಾರ್ಥವೂ ಇದೆ. ಒಂದೇ ಕಥೆಯಲ್ಲಿ 3 ಬಗೆಯ
ಹ್ಮ್, ಜ್ಞಾನ, ಕರ್ಮ ಮತ್ತೆ ಭಕ್ತಿ ಇವು ಮೂರನ್ನು ಅಡಕ ಮಾಡಿ ವೇದವ್ಯಾಸರು ಪ್ರತಿಯೊಂದು ಕಥೆನಲ್ಲೂ ಇಟ್ಟಿರ್ತಾರೆ. ನಮಗೆ ಏನೇನ್ ಬೇಕೋ ಅದನ್ನ ನಾವು ತಗೊಳ್ತಿರ್ತೀವಿ. ಹಾಗಾಗಿ ಅದು ಅವರವರಿಗೆ ಆಯಾ ರೀತಿ ಅದು ಅರ್ಥ ಆಗ್ತಿರುತ್ತೆ. ಯೋಗದ ರೀತಿಯಲ್ಲಿ ಪುರಾಣಗಳನ್ನ ಉಪನಿಷತ್ತಂತೂ ಯೋಗವನ್ನೇ ಹೇಳುತ್ತೆ. ಹಾಗಾಗಿ ಅದನ್ನ ಮತ್ತೆ ಯೋಗ ಅಂತ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇರಲ್ಲ. ಆದ್ರೆ ಈ ಪುರಾಣಗಳು, ಭಾಗವತ, ಆ, ರಾಮಾಯಣ, ಮಹಾಭಾರತ ಇವನ್ನೆಲ್ಲ ಯೋಗದ ರೀತಿಯಲ್ಲಿ ನೋಡಿದಾಗ ಒಳಾರ್ಥಗಳೇ ಬೇರೆ. ಹಾಗಾಗಿ ಇವತ್ತು ಶತಕಾಸುರನ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಸುರನ ಕತೆ ಹಾಗೂ ಅದರ ಹಿಂದಿನ ಯೋಗಾರ್ಥವನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ಆಡಿಸಿದಳ ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯೂತ ಅಂತಿದೆ. ಕಟ್ಟು ಹಾಕಿದಳ ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯೂತ ಅಂತ ಬರ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಅಲ್ಲಿ ಕೃಷ್ಣ ತುಂಬಾ ತುಂಟಾಟದಲ್ಲಿ ಇರ್ತಾನೆ. ಎಲ್ಲಾ ಕಡೆ ಹೋಗೋದು, ಬೆಣ್ಣೆ ಕದಿಯೋದು, ಮಡಿಕೆ ಹೊಡೆದಾಕೋದು, ಈ ರೀತಿ ತುಂಟಾಟಗಳು ಮಾಡ್ತಿರ್ತಾನೆ. ತನ್ನ ಕೆಲಸಗಳಿಗೆ ತನ್ನ ಕೆಲಸಗಳನ್ನ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಯಶೋದೆಗೆ. ಆಗ ಅವನ್ನ ಹುಡುಕೊಂಡು ಹಿಂದಿಂದ ಅಟ್ಟಿಸ್ಕೊಂಡು ಹೋಗ್ತಾಳೆ. ಅವನು ಸಿಗಲ್ಲ. ಕೊನೆಗೋಳು ಆಯಾಸ ಆಗತ್ತೆ. ಕೃಷ್ಣ ಕೈಗೆ ಸಿಗ್ತಾನೆ. ತಂದು ಒರಳ್ಕಲ್ಲಿಗೆ ಕಟ್ಟೋದಕ್ ಹೋಗ್ತಾಳೆ. ಹಗ್ಗ ತಗೋತಾಳೆ, ಕಟ್ಟೋದಕ್ ಹೋಗ್ತಾಳೆ. 2 ಅಂಗುಲ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಹಗ್ಗ ಸೇರಿಸ್ತಾಳೆ. ಅದ್ರಿಂದಲೂ ಕಟ್ಟಕ್ ಹೋಗ್ತಾಳೆ. ಮತ್ತೆ 2 ಅಂಗುಲ ಕಡಿಮೆ ಆಗುತ್ತೆ. ಹೀಗೆ ಎಷ್ಟು ಹಗ್ಗ ಸೇರಿಸಿ ಸೇರಿಸಿ ಕಟ್ಟಕ್ ಹೋದ್ರು 2 ಅಂಗುಲ ಕಡಿಮೆ ಆಗುತ್ತೆ. ಆಯಾಸ ಆಗತ್ತೆ ಯಶೋದೆಗೆ. ಆಗ ಕೃಷ್ಣ ತನ್ನ ಕರುಣೆಯಿಂದ ಅವನು ಕಟ್ಟಾಕಿಸ್ಕೊಳಕ್ಕೆ ಮುಂದಾದಾಗ ಹಗ್ಗದಲ್ಲಿ ಸಲ್ಲಿಸ ಕಟ್ತಾಳೆ. ತನ್ನ ಕೆಲಸ ತಾನು ಮಾಡ್ಕೊಳ್ಳೋದಕ್ಕೆ ಅವಳು ತೊಡಕೋತಾಳೆ. ಆಗ ಕೃಷ್ಣ ಅಲ್ಲಿಂದ ಒರಳ್ಕಲ್ನ ಎಳ್ಕೊಂಡು ಹೋಗ್ತಾ 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 ಅಲ್ಲಿ 2 ಮರ ಇರುತ್ತೆ. ಆ 2 ಮರದಿಂದ ಸೀಳ್ಕೊಂಡು ಹೊರಗೆ ಬರ್ತಾನೆ. ಆಗ 2 ಮರದಲ್ಲಿದ್ದಂತ ಇಬ್ರು ಯಕ್ಷರು, ಕುಬೇರನ ಇಬ್ರು ಮಕ್ಕಳು, ನಲಕುಬೇರ ಮತ್ತೆ ಮಣಿಗ್ರೀವ ಅಂತ ಇಬ್ರು ಆ ಮೋಕ್ಷ ಪಡಿತಾರೆ, ಮುಕ್ತಿ ಪಡಿತಾರೆ, ಶಾಪದಿಂದ ಮುಕ್ತರಾಗ್ತಾರೆ ಅಂತ ಕತೆ. ಈ ನಳಕುಬೇರ ಮತ್ತೆ ಮಣಿಗ್ರೀವ ಯಾಕಲ್ಲಿ ಮರವಾಗಿದ್ರು ಅಂದ್ರೆ, ಅವರಿಬ್ರು ನದಿಯಲ್ಲಿ ಒಂದು ಮಂದಾಕಿನಿನಲ್ಲಿ ಅವರು ಹೆಣ್ಣು ಮಕ್ಕಳ ಜೊತೆಗೆ ಜಲಕ್ರೀಡೆಯಲ್ಲಿ ತೊಡಗಿದ್ದಾಗ ನಾರದ್ರನ್ನ ಅವರು ಕಡೆಗಣಿಸ್ತಾರೆ. ಆಗ ನಾರದ್ರು, ದೇಹಾಭಿಮಾನ ಜಾಸ್ತಿ ಆಗಿದೆ ನಿಮ್ಗೆ, ನೀವು ಜಡವಾಗಿ ಹೋಗಿ ಮರವಾಗಿರಿ, ಕೃಷ್ಣನ ಸಾಮೀಪ್ಯದಿಂದ ನಿಮ್ಗೆ ಈ ಶಾಪದಿಂದ ಮುಕ್ತರಾಗಿ, ಆಗ ನಿಮಗೆ ದೇಹಾಭಿಮಾನ ಕಡಿಮೆ ಆಗತ್ತೆ ಅಂತ ಶಾಪ ಕೊಟ್ಟಿರ್ತಾರೆ. ಹಾಗಾಗಿ ಮರವಾಗಿ ಬಂದಿರ್ತಾರೆ ಇಬ್ರುವೆ. ಒರಳಕಲ್ಲಿಂದ ಕೃಷ್ಣ ಅದನ್ನ ಇಬ್ಬರಿಗೂ ಮರದಿಂದ ಮುಕ್ತಿಯನ್ನ ಕೊಡುತ್ತಾನೆ, ಶಾಪದಿಂದ ಮುಕ್ತಗೊಳಿಸ್ತಾನೆ ಅಂತ ಕತೆ. ಈ ಕಥೆಯಲ್ಲೂ ಒಳಾರ್ಥ ಏನಿದೆ ಅಂತ ನೋಡೋಣ. ಒಂದು, ಮಾಮೂಲಿ ಜೀವನದಲ್ಲಿ, ಸಾಮಾನ್ಯ ಜೀವನದಲ್ಲೂ ಇದು ಅಪ್ಲೈ ಆಗತ್ತೆ. ಬರೀ ಯೋಗ ಮಾತ್ರ ಅಂತಲ್ಲ. ನಮ್ಮಲ್ಲಿ ನಮ್ ಪಾಡ್ ನಾವು ನಮ್ ಕೆಲಸ ತೊಡಗಿರ್ತೀವಿ. ತೊಡಗಿದ್ದಾಗ ಏನಾದ್ರೂ ಅಡಚಣೆ ಆಗ್ತಿರುತ್ತೆ, ಹಾನಿ ಆಗ್ತಿರುತ್ತೆ, ನಮ್ಮವ್ರನ್ನ ಕಳ್ಕೊಳ್ತೀವಿ, ಇಲ್ಲ ನಾವು ಒಂದು ವಸ್ತುನ ಕಳ್ಕೊತೀವಿ, ನಮ್ಗೆ ತುಂಬಾ ಮುಖ್ಯವಾಗಿರೋದು ಕೆಲಸ ಕಳ್ಕೋಬಹುದು, ಆರೋಗ್ಯ ಕಳ್ಕೋಬಹುದು, ಇಲ್ಲ ನಮ್ಮ ಕೆಲಸದ ಮಧ್ಯ ಅಡಚಣೆಗಳು ಉಂಟಾಗಬಹುದು. ಈ ತರ ಎಲ್ಲ ಒಂದಲ್ಲ ನಮ್ ಜೀವನ ಮಾಡ್ತಿರ್ತೀವಿ, ಏನಾದ್ರೂ ಅಡಚಣೆ ಆಗ್ತಿರುತ್ತೆ. ನಾವು ಭಗವಂತ ಮೊರೆ ಹೋಗ್ತೀವಿ, ಅಯ್ಯೋ ದೇವ್ರೇ ನಂಗೆ ಹಂಗ್ ಮಾಡಪ್ಪ ಹಿಂಗ್ ಮಾಡಪ್ಪ ಅಂತ ಅವ್ನು ದುಂಬಾಲ್ ಬೀಳ್ತೀವಿ. ದೇವ್ರಿಂದ ನೀವೆಲ್ಲ ಆಗಿದ್ದು ಹಂಗ್ ಸರಿಗಿಲ್ಲ ಹಿಂಗ್ ಸರಿಗಿಲ್ಲ ಅಂತ ಅವನ ಹಿಂದೆ ಬೀಳ್ತೀವಿ. ಹಠದಲ್ಲಿ ಹಿಂದೆ ಬೀಳ್ತೀವಿ, ನಮ್ಗೆ ಸರಿ ಆಗ್ಲೇಬೇಕು ಅಂತ. ಆಗ ಸರಿ ಆಗೋದಿಲ್ಲ. ನಮ್ಗೆ ಆಯಾಸ ಆಗತ್ತೆ, ದಣಿವಾಗತ್ತೆ. ಓ ನನ್ನ ಕೈಲಿ ಆಗಲ್ಲಪ್ಪ ಅಂತ ದಣಿವಾಗತ್ತೆ. ಯಾವಾಗ ನನಗೆ ದಣಿವಾಗತ್ತೆ, ಆಯಾಸ ಹೊಂತೀನಿ, ಆಗ ಭಗವಂತ ಕರುಣೆ ತೋರಿ ನಮ್ಮ ಪ್ರಾರ್ಥನೆಗೆ ಒಲಿತಾನೆ. ಆಗ ನಮ್ಮ ಜೀವನದಲ್ಲಿ ನಮ್ಮ ಕೆಲಸಗಳ ನಾವು ನಿರತರಾಗಿದ್ದಾಗ ಈ ಹಾನಿ ಮತ್ತೆ ಅಡಚಣೆ ಇವೆರಡರಿಂದ ನಮ್ಮನ್ನ ಆ, ದೂರ ಮಾಡ್ತಾನೆ ಅನ್ನೋ ಒಂದು ಬಗೆಯಾದರೆ. ಇನ್ನೊಂದು ಬಗೆ ಇದಕ್ಕೆ, ಇನ್ನೊಂದು ಬಗೆ ಹೋಗೋ ಮುಂಚೆ ಒಂದು ವಚನ ನೆನಪಾಯ್ತು. ಇಲ್ಲಿ ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಮಿಸುಣಿಯ ಚಿನ್ನದಂತೆ, ಅರೆದು ನೋಡುವ ಕಪ್ಪಿನ ಜಲ್ಲೆಯಂತೆ, ಬೆದರದೆ ಬೆಚ್ಚದೆ ಇರ್ದಡೆ ಕರಬೆಡಿದೆತ್ತಿಕೊಮ್ಮ ನಮ್ಮ ರಾಮನಾಥನು ಅಂತ ವಚನ. ದೇವರು ನಮ್ಮನ್ನ ಪರೀಕ್ಷೆ ಮಾಡಿ ನೋಡ್ತಾನಂತೆ. ಕಬ್ಬಿನ ಜಲ್ಲೆ ತರ ಹಿಂಡು ನೋಡ್ತಾನಂತೆ, ನಮ್ಮಲ್ಲಿ ರಸ ಇದೆಯಾ, ನಮ್ಮಲ್ಲಿ ಸತ್ವ ಇದೆಯಾ ಅಂತ. ಚಿನ್ನ ತರ ಉಜ್ಜು ನೋಡ್ತಾನಂತೆ. ಈಗ ನಾವು ತಗೊಂಡೋಗಿ ಅಡ ಇಡಕ್ ಹೋದ್ರೆ ಚಿನ್ನನ ಮೊದ್ಲು ಉಜ್ಜು ನೋಡ್ತಾನೆ. ಮಾರಕ್ ಹೋದಾಗಲ್ಲ ಇದು ಅಪ್ಪಟ ಚಿನ್ನನ ಅಂತ ಪರೀಕ್ಷೆ ಮಾಡೋದಕ್ಕೆ. ಹಾಗೆ ನಮ್ಮನ್ನ ಪರೀಕ್ಷೆ ಮಾಡ್ತಾನಂತೆ ಉಜ್ಜಿ, ನಮ್ಮನ್ನ ಭಗವಂತ ನಾವು ಅಪ್ಪಟ ಚಿನ್ನನ ಇಲ್ವಾ ಅಂತ. ಯಾವಾಗ ಹೌದು ನಾವು ಅಪ್ಪಟ ಚಿನ್ನ, ನಾವು ಕಬ್ಬು, ರಸವತ್ತಾದಂತಹ ಸತ್ವ ಇರುವಂತಹ ನಾವು ಕಬ್ಬು ಅಂತ ಯಾವಾಗ ಭಗವಂತನ್ ಗೊತ್ತಾಗತ್ತೆ, ಬೆಚ್ಚದೆ ಬೆದರದೇ ಇರ್ದಡೆ ಅಂತ ಸಮಯದಲ್ಲಿ, ಪರೀಕ್ಷೆಗೆ ಒಡ್ಡುವ ಸಮಯದಲ್ಲಿ ಬೆದರದೆ ಬೆಚ್ಚದೆ ಇರ್ದಡೆ
ಕರಬೆಳೆದಿತ್ತಿ ಕೊಮ್ಮನ ಮರ ಮಾತನು ಕೈ ಹಿಡ್ಕೊಂಡು ಭಗವಂತ ಎತ್ಕೊಳ್ತಂತೆ ಎಂತ ಅಪ್ಪಟ ಚಿನ್ನ ಅಂತ ಎತ್ಕೊಳ್ತಂತೆ. ಹಾಗೆ ನಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬರಲಿ, ಎಂತಹ ಹಾನಿ ಆಗ್ಲಿ, ಭಗವಂತನಲ್ಲಿ ನೆಲೆ ನಿಂತು ನಮ್ಮ ಕೆಲಸಗಳನ್ನ ಮಾಡ್ತಿದ್ರೆ ಖಂಡಿತ ಹಾನಿ ಮತ್ತೆ ಅಡಚಣೆಗಳು ಇದರಿಂದ ಭಗವಂತ ದೂರ ಮಾಡ್ತಾನೆ ಅಂತ ಒಂದು ಲೌಕಿಕವಾದ ಅರ್ಥ ಒಂದಾದ್ರೆ, ನಾವು ಯೋಗದ ಅರ್ಥಕ್ಕೆ ಬರೋಣ. ಯೋಗ ಮಾರ್ಗದ ತೊಡಗಿದಾಗ ಅವ ನಮ್ ಕೈಗೆ ಸಿಗಲ್ಲ, ಉಪಟಳಗಳೇ. ಯಾವಾಗ ನಾವು ನಿಜವಾಗ್ಲೂ ಯೋಗ ಸಾಧನೆಯಲ್ಲಿ ಅಹ್, ತೊಡಗ್ತೀವಿ, ಆಗ ನಮಗೆ ಸಮಸ್ಯೆಗಳಾಗತ್ತೆ. ಕಳೆದ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ. ಯಾಕಂದ್ರೆ ಮನಸ್ಸು ಅಷ್ಟು ಸುಲಭ ಅಲ್ಲ ನಿಗ್ರಹಿಸೋದು. ಯಾಕಂದ್ರೆ ಶತಶತಮಾನಗಳಿಂದ ಆ ಮನಸ್ಸಿನ ಅಹ್, ರೀತಿ ಇದೆಯಲ್ಲ, ಎವಲ್ಯೂಷನ್ ಅಲ್ಲಿ ಅದು ಬಂದಿರೋ ಮನಸ್ಸು ಮತ್ತೆ ಬುದ್ಧಿ ಒಂದ್ ರೀತಿ ಎವಾಲ್ವ್ ಆಗಿದೆ. ಅದರಿಂದ ತಕ್ಷಣ ಕಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯೋಗದ ಮಾರ್ಗದಲ್ಲಿ ಹಲವಾರು ಅಡಚಣೆಗಳು ಬರುತ್ತೆ. ಅದು ಭಗವಂತನಿಂದನೇ ಆಗ್ತಿರುತ್ತೆ. ಆಗ ಅವನ್ನ ಹಿಡಿಯೋದಕ್ ಹೋಗ್ತೀವಿ. ಭಗವಂತನನ್ನು ಹಿಡಿಬೇಕು ಅಂತ ಹೋದ್ರೆ ಸಿಗದಲ್ಲ, 2 ಅಂಗುಲ ಕಡಿಮೆ ಆಗತ್ತೆ. ಯಾಕದು 2 ಅಂಗುಲ ಕಡಿಮೆ ಆಗತ್ತೆ ಅಂದ್ರೆ, ಆ 2 ಅಂಗುಲ ಯಾವುದು? ಜ್ಞಾನ ಮತ್ತೆ ಭಕ್ತಿ. ಯಾವಾಗ ಜ್ಞಾನ ಮತ್ತೆ ಭಕ್ತಿ ಇಲ್ಲದೆ ನಾವು ಯಾವುದಲ್ಲೇ ಕರ್ಮದಲ್ಲಿ ತೊಡಗ್ತೀವೋ, ಆಗ ನನ್ನ ಕರ್ಮಗಳಲ್ಲಿ ತೊಡಗಿದಾಗ ಕರ್ಮಯೋಗದಲ್ಲಿ ನಮಗೆ ಭಗವಂತನನ್ನ ಕಟ್ಟಿ ಹಿಡಿದಾಕಕ್ ಆಗೋದಿಲ್ಲ. ಯಾವ್ದಕ್ ಕಟ್ಟಿ ಹಿಡಿದಾಕಿದ್ದು ಯಶೋದೆ? ಒರಳುಕಲ್ಲಿಗೆ. ಈ ಒರಳುಕಲ್ಲು ಅಂದ್ರೆ ಅದು ಮೂವಿಂಗ್ ಅಲ್ಲಿ ಇರುವಂತದ್ದು. ಯಾವುದು? ಚಿತ್ತವೃತ್ತಿ. ಅದು ಒರಳುಕಲ್ಲು ಹಿಂಗ್ ಮಾಡಿರ್ಲಿ, ಕುಟ್ಟೋದೇ ಆಗಿರ್ಲಿ, ಎರಡರಲ್ಲೂ ಮೂಮೆಂಟ್ ಇದೆ. ಅಂದ್ರೆ ಚಿತ್ತ ವೃತ್ತಿ ಇದೆ. ನಾವು ಕುಟ್ತಾನೆ ಇರ್ತೀವಿಲ್ಲ, ಹೊರಡು ರುಬ್ತಾನೆ ಇರ್ತೀವಿ. ಆ ಚಿತ್ತ ರುಬ್ತಾನೆ ಇರುತ್ತೆ. ಅಲ್ಲಿ ನಮ್ಗೆ ಭಾವನೆ ಅನ್ನೋದು ಪುಡಿ ಪುಡಿಯಾಗಿ ಬರ್ತಾನೆ ಇರುತ್ತೆ. ನಾವು ಹಾಗೆ ಅದರಲ್ಲಿ ಪುಡಿ ಪುಡಿ ಆಗ್ತಾ ಇರ್ತೀವಿ, ನೊಂದು ಬೆಂದು ಒದ್ದಾಡ್ತಿರ್ತೀವಿ. ಎಂತ ಗಟ್ಟಿದ್ ಹಾಕೋದು ಒಳಕಲ್ಲಿ ರುಬ್ದ ತಕ್ಷಣ ಪುಡಿ ಪುಡಿ ಆಗ್ಬಿಡುತ್ತೆ. ಮನುಷ್ಯನ ಧೈರ್ಯ, ಸ್ಥೈರ್ಯ, ನಂಬಿಕೆ ಎಲ್ಲವೂ ಪುಡಿ ಪುಡಿ ಆಗ್ಬಿಡುತ್ತೆ ಈ ಚಿತ್ತ ವೃತ್ತಿಯಲ್ಲಿ. ಮನಸ್ಸು ಮತ್ತೆ ಬುದ್ಧಿಯ ತನ್ನ ಕಾರ್ಯದಲ್ಲಿ ಇಂಥವೆಲ್ಲ ಪುಡಿ ಪುಡಿ ಆಗ್ತಾ ಹೋಗ್ತಿರುತ್ತೆ. ಅಂತಹ ಚಿತ್ತ ವೃತ್ತಿ ಆಗುವಂತದ್ದು ಏನಿದೆ ಒರಳುಕಲ್ಲು, ಅದು ಒಂದ್ ಕಡೆ ಕೆಲಸ ಮಾಡಿದ್ರೆ ಸುಮ್ನೆ ನಿಲ್ಲಿಸಿ, ಅಲ್ಲಿ ಭಗವಂತನನ್ನ, ಚಿತ್ತವನ್ನ ಸ್ಥಿರಗೊಳಿಸಿ, ಅಲ್ಲಿ ಭಗವಂತನನ್ನ, ಜ್ಞಾನ ಮತ್ತೆ ಭಕ್ತಿಯ ಆ 2 ಅಂಗಲ ಕಡಿಮೆ ಆಗಿತ್ತಲ್ಲ, ಅದು ಭಗವಂತನ ಕೃಪೆಯಿಂದ ಅದು ದೊರಕಿ ಅವನನ್ನ ಕಟ್ಟ ಹಾಕಿದಾಗ ಚಿತ್ತದಲ್ಲಿ ಭಗವಂತನ ನೆಲೆ ನಿಲ್ಲಿಸಿ ನನ್ನ ಕರ್ಮಯೋಗದಲ್ಲಿ ತೊಡಗಿಕೊಂಡಾಗ ಭಗವಂತ ಏನ್ ಮಾಡ್ತಾನೆ? ತಾನು ಆ 2 ಮರದ ಕಡೆಗೆ ಹೋಗ್ತಾನೆ. ಯಾವ ಮರದ ಕಡೆಗೆ? ನನ್ನ ಪಾಪ ಮತ್ತೆ ಪುಣ್ಯ ಕರ್ಮದಿಂದ ಉಂಟಾಗುವಂತಹ ಪಾಪ ಮತ್ತೆ ಪುಣ್ಯ ಎನ್ನುವ ಮರ 2 ಏನಿದೆ, ಅದ್ರ ಮಧ್ಯ ಚಿತ್ತವನ್ನ ತೆಗೆದುಕೊಂಡು ಭಗವಂತ ಹೋಗಿ ಅದರಿಂದ ಮುಕ್ತಗೊಳಿಸ್ತಾನೆ ನಮ್ಮನ್ನ. ಪಾಪ ಮತ್ತೆ ಪುಣ್ಯವೆನ್ನುವುದರಿಂದ ಮುಕ್ತಿಗೊಳಿಸಿ, ಕರ್ಮದಿಂದ ಯಾವುದೇ ಹೊಸದಾಗಿ ಕರ್ಮಗಳು, ಪಾಪ ಪುಣ್ಯಗಳು ಹುಟ್ಟದೆ, ಸ್ವರ್ಗ ನರಕಕ್ಕೆ ಹೋಗದೆ ನೇರವಾಗಿ ಬ್ರಹ್ಮನನ್ನೇ, ಭಗವಂತನನ್ನೇ ಪಡೆಯುವ ಸ್ಥಿತಿಗೆ ನಾವು ತಲುಪ್ತೀವಿ ಅನ್ನೋದು ಯೋಗ ಮಾರ್ಗ, ಕರ್ಮಯೋಗದ ಮಾರ್ಗ. ಸರಿ, ಕರ್ಮಯೋಗದ ಮಾರ್ಗ ಆಯ್ತು. ಮತ್ತೊಂದೇನು ಇದೆ? ಚಿತ್ತ. ಚಿತ್ತದಲ್ಲಿ ಭಗವಂತನ ಜ್ಞಾನ ಮತ್ತೆ ಭಕ್ತಿಯಿಂದ ನಾವು ಕಟ್ ಹಾಕಿ ನನ್ನ ಯೋಗದಲ್ಲಿ, ಯೋಗ ಸಾಧನೆಯಲ್ಲಿ ತೊಡಗಿಕೊಂಡಾಗ ಇಡ ಪಿಂಗಳ, ಸೂರ್ಯನಾಡಿ ಚಂದ್ರನಾಡಿ ಇವೆರಡರ ಮಧ್ಯ ಸುಷುಮ್ನ ನಾಡಿ, ಅದ್ರ ಮಧ್ಯ ಅವನು ಸೀಳ್ಕೊಂಡು ಚಿತ್ತವನ್ನ ಸುಷುಮ್ನ ನಾಡಿಯ ಕಡೆಗೆ ಕರ್ಕೊಂಡು ಹೋಗ್ತಾನೆ. ನಾವು ಉಸಿರಾಟವನ್ನ ಗಮನಿಸುವ ವಿಪಸನ ಆಗಿರ್ಬೋದು, ಯಾವುದೇ ಸಾಧನ ಮಾರ್ಗವಾಗಿರ್ಬೋದು, ಆ ಮಾರ್ಗದಲ್ಲಿ ಹೋದಾಗ ನಮ್ಗೆ ತೊಡಕುಗಳು ಜಾಸ್ತಿ. ಒಂದೇ ಸಲಿಗದು ಆಗ್ಬಿಡಲಕ್ಕೆ ಇಷ್ಟು ದಿನ ಅಭ್ಯಾಸ ಇರ್ಲಿಲ್ಲ. ಯಾವುದೇ ಆಗ್ಲಿ ಒಂದ್ ಹೊಸದಾಗಿ ಒಂದನ್ನ ಮಾಡ್ತಿದೀವಿ ಅಂದಾಗ ಅಲ್ಲಿ ತೊಡಕುಗಳು ಇದ್ದಿದ್ದೆ. ಆ ತೊಡಕುಗಳನ್ನ ನಾವು ನೀಗಿಸ್ಬೇಕು ಅಂದಾಗ ನನ್ನ ಚಿತ್ತವನ್ನ ಭಗವಂತನಲ್ಲೇ ನಿಲ್ಲಿಸಿ ನಾನು ಸಹಜವಾಗಿ ಆ ಮಾರ್ಗದಲ್ಲಿ ನಡೆದಾಗ ಭಗವಂತನೇ ನನ್ನ ಅಡಚಣೆಗಳನ್ನ ನಿವಾರಿಸಿ ಸುಷುಮ್ನ ನಾಡಿಯಿಂದ ಕರ್ಕೊಂಡೋಗಿ ನಮ್ಗೆ ಈ ಪಿಂಗಳ, ಸೂರ್ಯನಾಡಿ, ಚಂದ್ರನಾಡಿ, ಅಥವಾ ನನ್ನ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಇದ್ರ ಮಧ್ಯ ವ್ಯಾನ, ಆ ವ್ಯಾನಕ್ಕೆ ನಮ್ಮ ಚಿತ್ತವನ್ನ ಕರ್ಕೊಂಡು ಹೋಗಿ ನಿಲ್ಲಿಸ್ತೇನೆ ಅನ್ನೋದು ಮಾರ್ಗದಲ್ಲಿ ಸಿಗುವಂತಹ ಒಂದು ಅರ್ಥ. ಅದು ಏನೇ ಇರ್ಲಿ, ಅದು ಯೋಗವಾಗಲಿ, ಕರ್ಮಯೋಗವಾಗಲಿ, ಅಥವಾ ಧ್ಯಾನ ಯೋಗವಾಗಲಿ, ಮಾಮೂಲಿ ಜೀವನದ ಒಂದು ಬದುಕಾಗಲಿ, ಎಲ್ಲೇ ಆದ್ರೂ ಮೂಲಭೂತವಾಗಿ ಬೇಕಿರೋದೇನಂದ್ರೆ ನಮಗೆ ನನ್ನ ಮನಸ್ಸನ್ನ, ಬುದ್ಧಿಯನ್ನ ಒಂದು ಕಡೆ ಸ್ಥಿರಗೊಳಿಸಿ ಭಗವಂತನಲ್ಲಿ ನೆಲೆ ನಿಲ್ಲಿಸಿ ಆ ಭಗವಂತನನ್ನ ಜ್ಞಾನ ಮತ್ತೆ ಭಕ್ತಿ ಎನ್ನುವ ಹಗ್ಗದಿಂದ ಕಟ್ಟಿ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋದ್ರೆ ನಮಗಿರುವಂತ ಎಲ್ಲ ವಿಘ್ನಗಳನ್ನು ಭಗವಂತ ನಿವಾರಿಸ್ತಾನೆ ಅನ್ನೋದು ಇದರ ಭಾವಾರ್ಥ ಅಂತ ಹೇಳ್ತಾ ಮತ್ತೊಂದು ಕಥೆ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ಈಗ ನಾನು ಹೇಳ್ತಿರೋ ಕಥೆ ಭಾಗವತದಲ್ಲಿ ದಶಮಸ್ಕಂದ
ಅದರಲ್ಲಿ 11ನೇ ಅಧ್ಯಾಯದಲ್ಲಿ ಬರುತ್ತೆ. 2 ಶ್ಲೋಕದಲ್ಲಿ ಬರುತ್ತೆ. 2 ಶ್ಲೋಕದಲ್ಲಿ ಆ ಕಥೆ ಮುಗ್ದೋಗುತ್ತೆ. ತುಂಬಾ ಚಿಕ್ಕ ಕಥೆ. ಅದೇನಂದ್ರೆ ಒಂದ್ ಹೆಂಗ್ಸು ಹಣ್ಣುಗಳನ್ನ ಮಾರ್ತಾ ಬರ್ತಿರ್ತಾಳೆ. ಮಧುರವಾದ ಹಣ್ಣು ತಗೊಳ್ಳಿ ಅಂತ ಮಾರ್ತಾ ಬರ್ತಿರ್ತಾಳೆ. ಕೃಷ್ಣ ಏನು ಪುಟ್ಟ ಹುಡುಗ. ಅವನು ಧಾನ್ಯಗಳನ್ನ ಕೈಯಲ್ಲಿ ಇಟ್ಕೊಂಡು ಮುಷ್ಟಿಲಿ ಇಟ್ಕೊಂಡು ಹಣ್ಣು ತಗೊಳಕ್ಕೆ ಅಂತ ಬರ್ತಾನೆ. ಬರ್ಬೇಕಾದ್ರೆ ಕೈಯಿಂದ ಚೆಲ್ಲ ಹೋಗುತ್ತೆ ಧಾನ್ಯ. ಆಕೆ ಏನು ಬೇಸರ ಪಟ್ಕೊಳ್ದೆ ಧಾನ್ಯವನ್ನ, ಆ ಮಣ್ಣಲ್ಲಿ ಬಿದ್ದಿರೋ ಧಾನ್ಯವನ್ನ ತಗೊಳ್ತಾಳೆ. ಹಣ್ಣುಗಳನ್ನ ಕೊಡ್ತಾಳೆ. ಆ ಹಣ್ಣು ಆ, ಸ್ವೀಕರಿಸ್ತಾನೆ ಕೃಷ್ಣ. ಹಣ್ಣು ಕೊಟ್ಟ ತಕ್ಷಣ ಆ ಹಣ್ಣಿನ ಬುಟ್ಟಿಯಲ್ಲಿ ನವರತ್ನಗಳು ಸಿಗತ್ತಂತೆ. ಕೃಪೆ ಮಾಡ್ತಾನೆ. ಇಷ್ಟೇ 2 ಶ್ಲೋಕದಲ್ಲಿ ಇಷ್ಟ ಕತೆ ಮುಗಿದೋಗುತ್ತೆ. ಆ ಶ್ಲೋಕ ಹೀಗಿದೆ: ಕ್ರೀಣೀಹಿ ಭೋಹೋ ಫಲಾನೀತಿ ಶುತ್ವ ಸತ್ವರ ಮಚ್ಯುತಃ ಫಲಾರ್ಥಿ ಧ್ಯಾನಮಾದಾಯ ಯಯೋ ಸರ್ವ ಫಲಪ್ರದಃ ಫಲ ವಿಕ್ರಯಿಣಿ ತಸ್ಯ ಚ್ಯುತಧಾನ್ಯಂ ಕರದ್ವಯಂ ಫಲೈರ ಪೂರಯ ಯದ್ರತ್ನೇಹೇ ಫಲ ಭಾಂಡಮ ಪೂರಿಚ. ಇಷ್ಟೇ ಇವೆರಡೇ ಶ್ಲೋಕ. ಉಚ್ಚಾರಣೆ ತಪ್ಪಿದ್ರೆ ಕ್ಷಮಿಸಿ. ಇವೆರಡೇ ಶ್ಲೋಕದಲ್ಲಿ ಕಥೆ ಮುಗಿದೋಗುತ್ತೆ. ಹಣ್ಣು ತಂದು ಅದನ್ನ ಕೊಡಕ್ ಹೋದಾಗ ಕೃಷ್ಣ ಆ, ಧಾನ್ಯಗಳನ್ನ ಬೀಳಿಸ್ಬಿಡ್ತಾನೆ. ಅದನ್ನ ತಗೊಳ್ತಾಳೆ. ಮಣ್ಣಲ್ಲಿ ಬಿತ್ತು ಅಂತ ಬೇಸರ ಪಟ್ಕೊಳ್ದೆ ತಗೋತಾಳೆ, ಕೊಡ್ತಾಳೆ. ಹಣ್ಣನ್ನ ಕೊಡ್ತಾಳೆ. ಅವಳಿಗೆ ನವರತ್ನಗಳು ಸಿಗುತ್ತೆ. ಇಷ್ಟೇ ಕಥೆ ಮುಗಿದೋಗುತ್ತೆ. ಆದ್ರೆ ಒಳಾರ್ಥ ತುಂಬಾ ಚೆನ್ನಾಗಿದೆ. ಈ ಹಣ್ಣು ಮಾರೋ ಆಕೆ ಯಾರು ಅಂತ ನೋಡ್ಬೇಕು, ಹಣ್ಣು ಯಾವುದು ಅಂತ ನೋಡ್ಬೇಕು. ಇಲ್ಲಿ ನಾವೆಲ್ಲರೂ ಹಣ್ಣುಗಳನ್ನ ಮಾರ್ಕೊಂಡು ತಿರುಗಾಡ್ತಿದೀವಿ ಪ್ರಪಂಚದಲ್ಲಿ. ಯಾವ ಫಲ? ನನ್ನ ಕರ್ಮದ ಫಲಗಳನ್ನ. ನಾನು ಒಳ್ಳೆ ಕೆಲಸ ಮಾಡಿರ್ತೀನಿ, ಒಳ್ಳೆ ಒಳ್ಳೆ ಫಲ ಬರುತ್ತೆ. ಕೆಟ್ಟ ಕೆಲಸ ಮಾಡ್ತೀನಿ, ಕೆಟ್ಟ ಫಲ ಬರುತ್ತೆ. ಕೆಲವರು ಆ ಪಾಪಗಳನ್ನ ತೊಳ್ಕೊಳಕ್ಕೆ ಅಂತ ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಈ ಪಾಪಗಳು ಹೋಗುತ್ತೆ ಅಂತ ಮತ್ತಷ್ಟು ಕರ್ಮಗಳನ್ನ ಮಾಡ್ತಾರೆ. ಇದೇ ರೀತಿ ನಾವು ಕರ್ಮಗಳನ್ನ ಮಾಡ್ತಾನೆ ಇರ್ತೀವಿ, ಫಲಗಳನ್ನ ಸಂಪಾದಿಸ್ತಾನೆ ಇರ್ತೀವಿ. ಆದ್ರೆ ಅದು ವಿನಿಮಯ ಆಗ್ಬೇಕಲ್ಲ. ಇಲ್ಲ ಅಂದ್ರೆ ನಾವು ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇರ್ತೀವಿ. ಒಂದಷ್ಟು ಕರ್ಮಗಳನ್ನ ಮಾಡ್ತೀವಿ, ಅದಕ್ಕೊಂದಷ್ಟು ಫಲಗಳನ್ನ ಸಂಪಾದಿಸ್ತೀವಿ. ಅದನ್ನ ಮತ್ತೆ ನಾವೇ ಅನುಭವಿಸ್ಕೊಂಡು ಮತ್ತೆ ಮತ್ತೆ ಹುಟ್ಟಿ ಬರ್ತಿರ್ತೀವಿ. ಅದೇ ಫಲವನ್ನ ವಿನಿಮಯ ಮಾಡ್ಕೊಳಕ್ ಹೋದಾಗ ನಮ್ಗೆ ಯಾರು ಕೊಂಡ್ಕೊಳಕ್ ಬರಲ್ಲ ಅದನ್ನ. ನನಗ್ ಬೇಡ ಅಂತೀವಿ. ಹೇಗೆ ವಾಲ್ಮೀಕಿ ಕಳ್ಳತನ ಮತ್ತೊಂದು ಮಾಡ್ತಿದ್ದಾಗ ನಾರದ್ರು ಬರ್ತಾರೆ. ಅವರಿಗೆ ಪ್ರಶ್ನೆ ಕೇಳ್ತಾರೆ. ಈ ನಿನ್ನ ಅನ್ಯಾಯದ ರೀತಿಯಲ್ಲಿ ನೀನು ದುಡಿಮೆ ಮಾಡ್ತಿದ್ಯಲ್ಲ, ಇದರಿಂದ ಪಾಪ ಕರ್ಮಗಳು ಬರುತ್ತೆ. ನೀನ್ ಸತ್ತಾಗ ಇದನ್ನ ಅನುಭವಿಸೋದಕ್ಕೆ ನಿನ್ನ ಹೆಂಡತಿ ಮಕ್ಕಳು ಕೂಡ ಜೊತೆಗ್ ಬರ್ತಾರ ಈ ಪಾಪಗಳನ್ನ ಅನುಭವಿಸೋದಕ್ಕೆ, ಕೇಳ್ಕೊಂಡ್ ಬಾ ಅಂತ ಹೇಳಿದಾಗ ವಾಲ್ಮೀಕಿ ಹೋಗಿ ಕೇಳ್ತಾರಂತೆ, ಏನು ನನ್ ಜೊತೆಗೆ ನನ್ನ ಪಾ ಪಾಪ ಫಲಗಳನ್ನ ಅನುಭವಿಸೋದಕ್ ಬರ್ತೀರಾ ಅಂದಾಗ ಇಲ್ಲ ಅಂತ ಹೇಳ್ತಾರಂತೆ. ಯಾಕಂದ್ರೆ ನಿನ್ನ ಕರ್ಮ ನೀನೇ ಅನುಭವಿಸ್ಬೇಕು, ನಾನ್ ಯಾಕೆ ಅನುಭವಿಸ್ಬೇಕು? ನಿನ್ನ ಕೆಲಸ ಮನೆ ನಡೆಸೋದು, ಅದನ್ನ ಹೇಗ್ ನಡೆಸಿ ಬಿಡಿಸಿ ನಿನಗ್ ಬಿಟ್ಟಿದ್ದು ಅಂತ ಉತ್ತರ ಕೊಡ್ತಾರೆ ಅಂತ ಒಂದ್ ಕತೆ ಪ್ರತೀತಿ. ಈ ರೀತಿ ಕತೆ ನಡೀತು ಆ, ಆ, ವಾಲ್ಮೀಕಿ ಜೀವನದಲ್ಲಿ ನಡೀತು ಅಂತ ಒಂದು ಪ್ರತೀತಿ. ಹಾಗೆ ನನ್ನ ಕರ್ಮಗಳನ್ನ ನಾನೇ ಅನುಭವಿಸ್ಬೇಕು, ಇನ್ಯಾರು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಎಷ್ಟು ಅನುಭವಿಸ್ತಾನೆ ಇದ್ರು ಮತ್ತೆ ಮತ್ತೆ ನಾವು ಕರ್ಮಗಳು ಮಾಡ್ತಿರ್ತೀವಿ, ಮತ್ತೆ ಮತ್ತೆ ಫಲ ಉಂಟಾಗ್ತಿರುತ್ತೆ. ಅದನ್ನ ಅನುಭವಿಸಕ್ಕೆ ಮತ್ತೆ ಹುಟ್ಟಿ ಹುಟ್ಟಿ ಬರ್ತಿರ್ತೀವಿ. ಇದಕ್ಕೆ ಕೊನೆ ಆಗ್ಬೇಕು ಅಂದ್ರೆ ಆ ಫಲವನ್ನ ವಿನಿಮಯ ಮಾಡಬೇಕು. ಯಾರ ಜೊತೆ ವಿನಿಮಯ ಮಾಡಕ್ ಸಾಧ್ಯ ಅಂದ್ರೆ ಭಗವಂತನ ಜೊತೆಗೆ. ನಾವ್ ಯಾವತ್ತು ನನ್ನ ಕರ್ಮದ ಫಲಗಳನ್ನ ಭಗವಂತನಿಗೆ ಅರ್ಪಿಸೋದಕ್ಕೆ ಹೋಗ್ತೀನಿ, ಆಗ ಭಗವಂತ ಓಡೋಡಿ ನಮ್ಮ ಹತ್ರಕ್ಕೆ ಬರ್ತಾರೆ. ಬಂದಾಗ ಧಾನ್ಯವನ್ನ ಕೊಡ್ತಾನೆ. ಧನಧಾನ್ಯ ಅಂತಾರೆ ಸಂಸ್ಕೃತದಲ್ಲಿ. ಇಲ್ಲಿ ಧನವನ್ನ ಕೊಡ್ತಾ ಇಲ್ಲ ಭಗವಂತ. ಆ ನಾವೇನು ಕರ್ಮದಿಂದ ಫಲಗಳನ್ನ ಉಂಟು ಮಾಡಿರ್ತೀವಿ, ವಿನಿಮಯ ಮಾಡ್ಕೊಳಕ್ ಹೋದಾಗ ಭಗವಂತ ಧನ ಕೊಡೋದಿಲ್ಲ, ಧಾನ್ಯವನ್ನ ಕೊಡ್ತಾನೆ. ಯಾವ್ದು ಈ ಧಾನ್ಯ? ಈ ಧಾನ್ಯ ಯಾಕೆ ಕೊಟ್ಟ? ಯಾಕೆ ಅಂದ್ರೆ ಈ ಧಾನ್ಯ ಕೊಟ್ರೆ ಅದನ್ನ ಬೇಯಿಸ್ಕೊಂಡು ತಿನ್ಬೋದು. ಮತ್ತೆ ಅದಕ್ಕೆ ಇನ್ನೊಂದು ಬೇರೆ ಆ, ವಿನಿಮಯ ಮಾಡ್ಕೊಳ್ಳೋ ಕರ್ಮದ ಅವಶ್ಯಕತೆ ಇಲ್ಲ. ಅದನ್ನ ಬೇಯಿಸ್ಕೊಂಡು ನಾವು ಸೇವಿಸ್ಬೋದು. ಮೊಳಕೆ ಹೊಡಿಸಿ ಮತ್ತದ್ರಿಂದ ಮತ್ತಷ್ಟು ಬೆಳೆಸ್ಬೋದು. ಧಾನ್ಯ ಕೊಟ್ರೆ ಧನ ಕೊಟ್ರೆ ಅದು ಮತ್ತೆ ಖರ್ಚಾಗ್ಬಿಡುತ್ತೆ. ಧನದಿಂದ ಪ್ರಯೋಜನ ಇಲ್ಲ. ಧಾನ್ಯವನ್ನು ಕೊಡ್ಬೇಕು. ಧಾನ್ಯ ಅಂದ್ರೇನು? ಜ್ಞಾನ. ಅದೆಲ್ಲಿ ಕೊಡ್ತಾನೆ? ಕೈಯಿಂದ ಜಾರ್ಬಿಡುತ್ತೆ. ನೇರವಾಗಂತ ಇಸ್ಕೊಳಕ್ ಸಾಧ್ಯ ಇಲ್ಲ ನಮ್ಗೆ. ಅದು ಮಣ್ಣಲ್ಲಿ ಬೀಳುತ್ತೆ. ಭಗವಂತನ ಕೃಪೆ ಎಲ್ಲಿ ಬೇಕಾದ್ರೂ ಸಿಗ್ಬೋದು ನಮ್ಗೆ. ಅಯ್ಯೋ ನಂಗೆ ಇಲ್ಲಿ ಸಿಕ್ತಾ, ಮಣ್ಣಲ್ಲಿ ಸಿಕ್ತಾ, ನಾನು ಫಲ ಇಟ್ಕೊಳ್ತೀನಪ್ಪ, ನಾನು ಮಾರಲ್ಲ ಅಂತ ಹೋಗ್ಬಿಟ್ರೆ ಪ್ರಯೋಜನ ಇಲ್ಲ. ಅವನ್ ಎಲ್ಲಿ ಬೇಕಾದ್ರೂ ಕೊಡ್ಲಿ ಜ್ಞಾನವನ್ನ, ಅವನ ಕರುಣೆಯನ್ನ ಎಲ್ಲಿ ಕೊಟ್ರು ಅದನ್ನ ಪ್ರಸಾದ ಅಂತ ಯಾವ ಸ್ವೀಕರಿಸ್ತೀವಿ. ಭಗವಂತ ಕೊಟ್ಟ ಮೇಲೆ ಅದರಲ್ಲಿ ಮಣ್ಣಲ್ಲಿ ಬಿಟ್ಟು ಅದು ಕೊಳಕು ಅಂತನೋ ಪ್ರಯೋಜನಕ್ಕಿಲ್ಲ ಅಂತನೋ ತಿಳಿದೇನೆ. ಭಗವಂತ ಎಲ್ಲೇ ಕೊಡ್ಲಿ, ಅದು ಕಸದಲ್ಲೇ ಬೀಳ್ಲಿ, ಇನ್ನೆಲ್ಲೇ ಬೀಳ್ಲಿ, ಅದು ಬಿದ್ರು ಅದ್ ಎಲ್ಲೇ ಇದ್ರು ಕೂಡ ಅವರು ಭಗವಂತನ ಕೃಪೆ ನಮ್ಗೆ ಎಲ್ಲಿಂದ ಸಿಕ್ಕಿದ್ರು ಕೂಡ ಅದರಲ್ಲಿ ನಾವು ಮೇಲು ಕೀಳು ಅಂತ ಭಾವಿಸ್ತೆ ಎಲ್ಲವೂ ಶ್ರೇಷ್ಠವಾದ್ರು ಶ್ರೇಷ್ಠವಾದ್ರು ಒಳಗಡೆನೆ ಸಿಗುತ್ತೆ ಅಂತ ನಂಬ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ. ಭಗವಂತನ ಪರೀಕ್ಷೆ ಮಾಡಕ್ಕೆ ಹಲವು ರೀತಿಯಲ್ಲಿ ಕೊಡ್ತಾರೆ. ಅದಕ್ಕೆ ದಾಸರು ಕೃಷ್ಣ ಇವತ್ತು ಕೃಷ್ಣನ ತೋರಿಸ್ತೀನಿ, ಭಗವಂತನ ತೋರಿಸ್ತೀನಿ ಅಂದಾಗ ಅಲ್ಲಿ ದೊಡ್ಡದಾಗಿ ಪೂಜೆ ಮಾಡ್ತಿದ್ರೆ
ನಾಯಿ ರೂಪದಲ್ಲಿ ಬಂದು ಹೋಗ್ತಾನೆ ಭಗವಂತ. ಎಲ್ರು ನಾಯಿ ಬಂದೋಯ್ತಲ್ಲ ಅಂತ. ಭಗವಂತ ನಾಯಿ ರೂಪದಲ್ಲೂ ಬಂದು ಹೋಗ್ಬಿಡ್ತಾನೆ ನಮಗೆ. ನಮಗೆ ನೋಡೋ ಶಕ್ತಿ ಇರ್ಬೇಕಷ್ಟೇ. ನಮಗೆ ಶಕ್ತಿ ಇಲ್ಲಂದಾಗ ಅದು ನಾಯಿ ಆಗ್ಬಿಡುತ್ತೆ, ಮತ್ತೊಂದಾಗತ್ತೆ. ಅದೇ ದಾಸರ ದೃಷ್ಟಿಯಲ್ಲಿ ನಾವು ನಿಂತು ನೋಡಿದಾಗ ಪ್ರತಿಯೊಂದು ಜೀವರಾಶಿಗಳಲ್ಲೂ ನಮಗೆ ಭಗವಂತ ಕಾಣ್ತಾನೆ. ಆ ಅನುಸಂಧಾನ ಬೇಕು. ಹಾಗೆ ಈ ಧಾನ್ಯ ಮಣ್ಣಿಗೆ ಬೀಳುತ್ತೆ. ಎಲ್ಲಿ ಬೇಕಾದ್ರೂ ಸಿಗ್ಬೋದು. ಆ ಭಗವಂತನ ಕೃಪೆ, ಕರುಣೆ ಎಲ್ಲಿ ಬೇಕಾದ್ರೂ ಸಿಗ್ಬೋದು. ಪಡ್ಕೊಳಕ್ ನಾವು ಸಿದ್ಧರಾಗಿರ್ಬೇಕು. ಯಾವಾಗ ನಾವು ಅಲ್ಲೇನು ಸಂಕೋಚ ಪಡದೆ, ಮತ್ತೊಂದು ಮಾಡದೆ, ಅದೆಲ್ಲವೂ ಭಗವಂತನ ಕೃಪೆ ಅಂತ ಅರಿತುಕೊಂಡು ಎಲ್ಲಿ ಸಿಗುತ್ತೋ ಅಲ್ಲಿ ನಾವು ಒಪ್ಪಿಕೊಂಡು ಅದನ್ನ ಫಲವನ್ನ ಕೊಟ್ಟಾಗ, ನಾವಿಲ್ಲಿ ವ್ಯಾಪಾರ ಅಂತ ಆಗ್ಬಿಟ್ಟಾಗ, ಓ ನಾನು ಇಷ್ಟು ಇದನ್ನ ಮಾಡ್ತಾ ಇದ್ದೀನಿ, ನಾನು ಇಷ್ಟು ರುಚಿಕರವಾದ ಹಣ್ಣು ಕೊಡ್ತಾ ಇದ್ದೀನಿ, ನೀನು ಕಳಪೆ ವಸ್ತುನ್ ಕೊಡ್ತಿದ್ಯಾ, ಬರೀ ಧಾನ್ಯ ಕೊಡ್ತಿದ್ಯಾ, ಇಷ್ಟೇ ಧಾನ್ಯ ಕೊಡ್ತಿದ್ಯಾ, ನಾನು ಇಷ್ಟು ಫಲ ತಂದಿದ್ದೀನಿ, ಅದು ಮಣ್ಣು ಬಿಸಾಕ್ಬಿಟ್ಟಿ ವ್ಯಾಪಾರ ಆದ್ರೆ ಸಾಧ್ಯ ಇಲ್ಲ. ಅವಾಗ ಭಗವಂತ ವಾಪಸ್ ಹೋಗ್ಬಿಡ್ತಿದ್ದ, ಹಣ್ಣುಗಳು ನಮ್ಮ ಹತ್ರನೇ ಉಳ್ಕೊಂಡ್ಬಿಡತ್ತೆ. ಅವಾಗ ಅದು ನವರತ್ನಗಳಾಗೋದೇ ಇಲ್ಲ. ಆ ಹಣ್ಣುಗಳು ನಾನು ಮಾರಾಟಕ್ಕೆ ಇಟ್ಟಿದ್ದು. ಅದೇ ಮಾರಾಟಕ್ಕೆ ಇಡದೇನೆ ಅಷ್ಟು ಪ್ರೀತಿಯ ತಂದ್ಕೊಟ್ನಲ್ಲ, ನನಗೋಸ್ಕರ ಕರುಣೆ ತಂದ್ಕೊಟ್ನಲ್ಲ ಅಂತ ಅದನ್ನ ಮಣ್ಣಲ್ಲೇ ಹಾಕ್ಲಿ, ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು ರಾಘವೇಂದ್ರ ಅಂದಂಗೆ ಎಲ್ಲಿ ಬೇಕಾದ್ರೂ ಭಗವಂತನ ಕೃಪೆ ಎಲ್ಲಿ ಬೇಕಾದ್ರೂ ಆಗ್ಬೋದು. ಅದನ್ನ ನೋಡುವ ನಮ್ಮಲ್ಲಿ ಒಂದು ಸಂಯಮ ಬೆಳೆದಾಗ, ಒಳದೃಷ್ಟಿ ಬೆಳೆದಾಗ, ಕೃಪೆ ಎಲ್ಲಿಂದ ಸಿಕ್ಕರೂ ನಾವು ಪಡಿತೀವಿ. ಪಡೆದಾಗ ಅದಕ್ಕೆ ವ್ಯಾಪಾರ ದೃಷ್ಟಿಯನ್ನು ನೋಡದೆ, ಕೊಡುಕೊಳ್ಳುವಿಕೆ ಅಂತ ನೋಡದೆ, ನಾನ್ ಕೊಡ್ತಿರೋದಿಷ್ಟು, ನೀನ್ ಕೊಡ್ತಿರೋದಿಷ್ಟೇನಾ ಅಂತ ವ್ಯಾಪಾರ ದೃಷ್ಟಿಯಲ್ಲಿ ನೋಡದೆ, ಭಕ್ತಿಯಿಂದ ಏನ್ ಬರುತ್ತೋ ಅದನ್ನ ನಾವು ಸ್ವೀಕರಿಸ್ಕೊಂಡು ನನ್ನ ಫಲಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಿದ್ರೆ ನಮಗೆ ನವರತ್ನಗಳನ್ನ ಕೊಡ್ತಾನೆ. ಅಂದ್ರೆ ನನ್ನಲ್ಲಿ ಆನಂದವನ್ನು ಉಂಟು ಮಾಡ್ತಾನೆ. ನನ್ನ ಫಲಗಳನ್ನೆಲ್ಲ ಪಡ್ಕೊಂಡು ನನ್ನ ನಿಷ್ಕಲ್ಮಶನಾಗಿ ಮಾಡ್ತಾನೆ. ನನ್ನಲ್ಲಿ ಅಹ್ ಎಲ್ಲ ರೀತಿಯ ಸದ್ಗುಣಗಳು ಮತ್ತೊಂದು ಎಲ್ಲ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಜ್ಞಾನದಿಂದ ಆನಂದ ಮೂಡುತ್ತೆ. ಮೋಕ್ಷವಾಗಿರುವಂತಹ ನವರತ್ನಗಳು ನಮ್ಮ ಪಾಲಕ್ ಬರುತ್ತೆ ಅನ್ನೋದು ಈ ಕಥೆಯ ಸಾರ. ಇದು ತುಂಬಾ ಚಿಕ್ಕದಾಗಿ 2 ಶ್ಲೋಕದಲ್ಲಿದೆ ಭಾಗವತದಲ್ಲಿ. ಆದ್ರೆ ಗರ್ಗ ಸಂಹಿತೆ ಅಂತ ಇದೆ. ಇದು ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾದದ್ದು. ಗರ್ಗ ಸಂಹಿತೆ ಅಂತ. ಗರ್ಗ ಮುನಿ ಯಾರು ಅಂತಂದ್ರೆ ಅಮ್, ಬಲರಾಮ ಮತ್ತೆ ಕೃಷ್ಣನಿಗೆ ನಾಮಕರಣ ಮಾಡಿದವರು. ಮುಂದೆ ಉಪನಯನ ಮಾಡೋದಕ್ಕೂ ಬರುತ್ತೆ. ಭಾಗವತದಲ್ಲಿ ಇವ್ರ ಬಗ್ಗೆ ಇಷ್ಟೇ ಉಲ್ಲೇಖ ಇರೋದು. ಅವರು ಹೆಸರುವಾಸಿಯಾದಂತಹ ವ್ಯಕ್ತಿ. ಆತ ಬಂದು ನಾಮಕರಣ ಮಾಡ್ತಾರೆ, ಮುಂದೆ ಉಪನಯನ ಮಾಡ್ತಾರೆ, ಸಾಂದೀಪನಿ ಮುನಿಗಳ ಹತ್ರಕ್ಕೆ ಹೋಗ್ತಾರೆ. ಇಷ್ಟೇ ಗರ್ಗ ಮುನಿಯ ಪ್ರಸ್ತಾವನೆ ಇರೋದು ಭಾಗವತದಲ್ಲಿ. ಆದ್ರೆ ಉತ್ತರ ಭಾರತದಲ್ಲಿ ಗರ್ಗ ಸಂಹಿತೆ ಅಂತಾನೆ ಒಂದು ದೊಡ್ಡ ಸಂಹಿತೆ ಇದೆ. ಅದರಲ್ಲಿ ಗರ್ಗ ಬ್ರಹ್ಮನ ಪುತ್ರ ಅದು ಇದು ಅಂತೆಲ್ಲ ಬರುತ್ತೆ. ಯಾಕಂದ್ರೆ ವ್ಯಾಲಿಡೇಷನ್ ಬೇಕಲ್ವಾ. ಗರ್ಗ ಹೇಳ್ತಾನೆ ಯಾರು ಗರ್ಗ ಅನ್ನೋ ವ್ಯಾಲಿಡೇಷನ್ ಬೇಕು ಅಂತ ಅವಾಗ ಮತ್ತವರು ಬ್ರಹ್ಮನ ಮಗ ಅದು ಇದು ಅಂತೆಲ್ಲ ತರ್ತಾರೆ. ಹಲವಾರು ಬೇರೆ ಬೇರೆ ಪುರಾಣಗಳಿಂದ ಒಂದಷ್ಟು ಅದಕ್ಕೆ ಪ್ರಮಾಣಗಳನ್ನ ಪಡ್ಕೊಂಡು ಗರ್ಗ ಸಂಹಿತೆಯನ್ನ ದೊಡ್ಡದಾಗಿ ರಚನೆ ಮಾಡ್ತಾರೆ. ಅದ್ರಲ್ಲಿ ಈ ಕಥೆ ಸ್ವಲ್ಪ ವಿಸ್ತಾರವಾಗಿದೆ. ಆಕೆ ಎಲ್ಲಿಂದ ಬಂದ್ಲು ಅಂದ್ರೆ ಯಾ ಅದ್ರದ್ದಷ್ಟು ಬ್ಯಾಕ್ ಗ್ರೌಂಡ್ ಅಂತ ಅನ್ಕೋಣ. ಪೂರ್ತಿಯ ಕತೆ ವಿವರಕ್ಕೆ ಹೋಗೋದ್ ಬೇಡ. ಒಟ್ಟು ಬ್ಯಾಕ್ ಗ್ರೌಂಡ್ ತರ ಒಂದ್ ಕೊಟ್ಟು ಅದು ಮತ್ತೆ ಕೃಷ್ಣ ಹೋಗ್ತಾನೆ, ನಂದನ ಕೇಳ್ತಾನೆ, ಇದರೆಲ್ಲ ಕತೆ ಒಂದು ಸೀನ್, ನೀಟ್ ಪ್ರಾಪರ್ ಸೀನ್ ಕ್ರಿಯೇಟ್ ಆಗಿದೆ ಗರ್ಗ ಸಂಹಿತೆಯಲ್ಲಿ. ಮತ್ತೆ ರಾಧೆ ಕೂಡ ಗರ್ಗ ಸಂಹಿತೆಯಲ್ಲಿ ಉಲ್ಲೇಖ ಆಗ್ತಾಳೆ. ಮತ್ತೆ ಗೀತ ಗೋವಿಂದ ಅಂತ ಬೆಂಗಾಲಿಯಲ್ಲಿ ಆ ಪ್ರದೇಶದಲ್ಲಿ ರಚನೆ ಆದಂತದ್ದು ಗೀತ ಗೋವಿಂದ ಅಂತ. ಇದರಲ್ಲಿ ರಾಧೆಯ ಉಲ್ಲೇಖ ಬರುತ್ತೆ. ನಮ್ಮಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ರಾಧೆಯ ಉಲ್ಲೇಖ ಇಲ್ಲ. ಪ್ರಸ್ತಾವನೆ ಮಾಡೋದಿಲ್ಲ. ದಾಸರ ಕೀರ್ತನೆಗಳಲ್ಲೆಲ್ಲೂ ರಾಧೆಯ ಉಲ್ಲೇಖವೇ ಇಲ್ಲ. ಅದು ಭಕ್ತಿಯ ಚಳುವಳಿ ಯಾವಾಗ ಶುರು ಆಯ್ತು ಆಗ ಭಕ್ತನಿಗೊಂದು ರೆಪ್ರೆಸೆಂಟೇಟಿವ್ ಅಂತ ಅಂತಾರಲ್ಲ, ಪ್ರತಿನಿಧಿ ಬೇಕಿತ್ತು. ಆಗ ಇದು ಗೋಪಿಕಾ ಸ್ತ್ರೀಯರ ಮಧ್ಯೆ ರಾಧೆಯನ್ನ ಅನ್ನೋ ಒಂದು ಪಾತ್ರ ತಗೊಂಡು ಅದಕ್ಕೆ ಭಕ್ತನಿಗೆ ಬೇಕಿರುವಂತ ಎಲ್ಲಾ ಆಟ್ರಿಬ್ಯೂಟ್ಸ್ ರಾಧೆಗೆ ಅದನ್ನ ತುಂಬ್ತಾ ಹೋಗಿ ಒಂದು ಅದ್ಭುತವಾದ ಭಕ್ತಿ ಚಳುವಳಿಗೆ ರಾಧೆ ಅನ್ನೋ ಪಾತ್ರ ಕಾರಣ ಆಗ್ತಾ ಹೋಯ್ತು. ತದನಂತರ ಇಲ್ಲೂ ಕೂಡ ಕಾವ್ಯಕ್ಕೆ ತುಂಬಾ ಆಪ್ಟ್ ಅನ್ನಿಸ್ತು, ಚಿತ್ರ ಬಿಡಿಸೋದಕ್ಕೆ ಆಪ್ಟ್ ಅನ್ನಿಸ್ತು. ಅವಾಗ ನಮ್ಮಲ್ಲೂ ಮತ್ತೆ ರಾಧೆಯ ರಾಧಾಕೃಷ್ಣರ ಪ್ರೀತಿ, ಅವರ ಭಕ್ತಿ, ಅವರ ಮಧ್ಯೆ ಕಿತ್ತಾಟ ಅತಿ ಹೆಚ್ಚು ಮನುಷ್ಯನ ಮಟ್ಟಕ್ಕೆ ದೈವಿಕವನ್ನ ತಂದು ನಮಗೆ ಹೆಚ್ಚು ಇನ್ನಷ್ಟು ಆತ್ಮೀಯವಾಗಿ ಮಾಡೋದಕ್ಕೆ ಕೃಷ್ಣ ಮತ್ತೆ ರಾಧೆಯ ಒಂದು ಇದು ಒಡನಾಟ ಮತ್ತೆ ಭಕ್ತಿ ನಮಗೆ ಸಹಾಯಕ ಆಯ್ತು ಹೊರತು ಭಾಗವತದಲ್ಲಿ ಅದರ ಉಲ್ಲೇಖವಿಲ್ಲ. ಅದು ಉಲ್ಲೇಖ ಇಲ್ಲ ಅಂದ ತಕ್ಷಣ ಅದನ್ನ ಕನ್ಸಿಡರ್ ಮಾಡಬಾರ್ದು ಅಂತಲ್ಲ. ಅದಕ್ಕೆ ಅಂತ ಬೆನಿಫಿಟ್ಸ್ ಇದೆ. ನಾವು ಒಳಗಡೆ ಅದನ್ನ ಭಕ್ತಿ ಮತ್ತೆ ಧ್ಯಾನ, ಒಬ್ಬ ಭಕ್ತ ಹೇಗಿರ್ಬೇಕು ಅಂತ ರಾಧೆಯಿಂದ ನಾವು ಆ ಪಾತ್ರನ ಕಲಿಯೋದಕ್ಕೆ ಹಲವಾರು ಅಂಶಗಳು ನಮಗೆ ಸಿಗತ್ತೆ. ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ತಿಳ್ಕೊಬೇಕು ಅಂದ್ರೆ ಗರ್ಗ ಸಂಹಿತೆಯನ್ನ ನಾವು ನೋಡಬಹುದು. ತುಂಬಾ ಚಿಕ್ಕದು. ಯಾಕೆ ಈ ಕಥೆ ತುಂಬಾ ಮುಖ್ಯ ಆಗತ್ತೆ ನನಗೆ ಅಂದ್ರೆ ಹಿಂದೆ ನಾವು ಪೂತನ ಕತೆ ನೋಡಿದ್ವಿ, ಮನಸ್ಸಿನ ವಿಷಯವನ್ನ ತೆಗೆದು ಹಾಕುವ ಕತೆ ನೋಡಿದ್ವಿ, ನಾವು ಪಶ್ಚಾತ್ತಾಪ ಪಡೋದನ್ನ ನೋಡಿದ್ವಿ ಶಕಟಾಸುರನ ಇದ್ರಲ್ಲಿ. ಈಗ ನನ್ನ ಪಾಪ ಪುಣ್ಯಗಳನ್ನ ಭಗವಂತನಲ್ಲಿ ಅರ್ಪಿಸೋ ಹಂತಕ್ ಬಂದ್ವಿ. ಇದಾದ ನಂತರ ವತ್ಸಾಸುರ
ಅಘಾಸುರ ಮತ್ತೆ ಬಕಾಸುರರು ಬರ್ತಾರೆ. ಇದಕ್ಕೆ ಈ ಹಿಂದೆ ನಡೆದ ಕಥೆಗುವೆ ಮುಂದೆ ನಡೆಯುವ ಸಂಹಾರಕ್ಕೆ ಈ ಕಥೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಇದೆ? ಎರಡೇ ಶ್ಲೋಕದಲ್ಲಿ ಮುಗಿಸಿದ್ರು ಕೂಡ ಇದು ಯಾಕಿಷ್ಟು ಮುಖ್ಯ ಅನ್ನೋದನ್ನ ನಾವು ಮುಂದಿನ ಸಂಹಾರದ ಕಥೆಗಳಲ್ಲಿ ಅದಕ್ಕೆ ವಿವರಣೆ ಸಿಗ್ತಾ ಹೋಗುತ್ತೆ. ಮತ್ತೆ ವತ್ಸಾಸುರ ಮತ್ತೆ ಅಘಾಸುರ ಬಕಾಸುರನ ಕಥೆಯಲ್ಲಿ ಒಳಗಿರುವಂತ ಯೋಗದ ಅರ್ಥವನ್ನ ಮತ್ತೆ ತಿಳ್ಕೊಳ್ಳೋಣಂತೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ಈ ಸಂಚಿಕೆಯಲ್ಲಿ ಬಕಾಸುರ ಮತ್ತು ಅಘಾಸುರನ ವಧೆಯನ್ನ ನೋಡೋಣ. ಮೊದಲು ಬಕಾಸುರ. ಬಕಾಸುರ ಕೃಷ್ಣ ಮತ್ತು ಅವನ ಗೆಳೆಯರೆಲ್ಲ ಆಟಾಡ್ತಿರುವಾಗ ಬಂದು ದಾಳಿ ಮಾಡ್ತಾನೆ. ಆಗ ಕೃಷ್ಣ ಅವನ ಬಾಯೊಳಗೆ ಹೋಗಿ ಅಲ್ಲಿ ಅವನು ಬಿಸಿ ಉಂಟು ಮಾಡ್ತಾನೆ ಗಂಟ್ಲಲ್ಲಿ. ಆಗ ಅವನು ನುಂಗೋದಕ್ಕೆ ಸಾಧ್ಯ ಆಗಲ್ಲ. ಬಕಾಸುರ ಕೃಷ್ಣನನ್ನ ಹೊರಗೆ ಉಗುಳ್ಬಿಡ್ತಾನೆ. ಆಗ ಕೃಷ್ಣ ಅವನು ಕೊಕ್ಕನ್ನೆಲ್ಲ ಮುರಿದು ಅವನ್ನ ಸಂಹರಿಸ್ತಾನೆ. ಇದು ಕಥೆ. ತದನಂತರ ಹೀಗೆ ಮಕ್ಕಳೆಲ್ಲ ಕೃಷ್ಣನ್ ಜೊತೆ ಆಟ ಆಡ್ತಾ ಇರ್ಬೇಕಾರೆ ಅಘಾಸುರ ದೊಡ್ಡ ಹೆಬ್ಬಾವು. ಅವನು ಬಾಯಿ ತೆಕ್ಕೊಂಡು ಕೂತಿರ್ತಾನೆ. ಇವ್ರಿಗೆಲ್ಲ ಏನಪ್ಪ ಇಷ್ಟು ದೊಡ್ಡ ಗುಹೆ ತರ ಇದೆಯಲ್ಲ ಅಂತ ಒಳಗ್ ಹೋಗ್ತಾರೆ. ಹೋದಾಗ ಅಘಾಸುರ ಬಾಯಿ ಮುಚ್ಚಿಬಿಡ್ತಾನೆ. ಬಾಯಿ ಮುಚ್ಚಿಬಿಟ್ಟಾಗ ಅವನು ಕೃಷ್ಣ ತನ್ನ ಗಂಟಲಲ್ಲಿ ಅಘಾಸುರನ ಗಂಟಲಲ್ಲಿ ದೊಡ್ಡದಾಗಿ ಬೆಳಿತಾನೆ. ಅವನಿಗೆ ಉಸಿರು ಕಟ್ಟು ಹೋಗುತ್ತೆ. ಉಸಿರು ಕಟ್ಟಿದಾಗ ಬ್ರಹ್ಮರಂಧ್ರದಿಂದ ಅವನು ಆತ್ಮ ಹೊರಗ್ ಬಂದ್ಬಿಡುತ್ತೆ. ಅಲ್ಲಿಗೆ ಅಘಾಸುರನ ಸಂಹಾರ ಆಗತ್ತೆ ಅಂತ ಇಷ್ಟು ಚಿಕ್ಕ ಚಿಕ್ಕ ಕಥೆಗಳು. ಇದನ್ನ ನಾವು ಯೋಗ ರೀತಿಯಲ್ಲಿ ನಾವು ನೋಡುವಾಗ ಈ ಬಕಾಸುರ ಅಂತಂದ್ರೆ ಯಾರು ಅನ್ನೋದು ನಾವು ಮೊದಲು ಅರ್ಥ ಮಾಡ್ಕೊಂಡ್ರೆ ತದನಂತರ ಅದರ ಸಂಹಾರವೇನು ಅಂತ ನಮ್ಗೆ ಗೊತ್ತಾಗತ್ತೆ. ಬಕ ಅಂದ್ರೆ ಇದು 1 2 3 4 5 6 7 ಇದು ಬಕ ಅನ್ನೋ ಅರ್ಥ. ಇದು ಬಕ ಮುದ್ರೆ ಅಂತ ಕೂಡ ಯೋಗದಲ್ಲಿದೆ. ಅದು ಏನು ಅಂತ ನಾನು ತೋರ್ಸೋ ಹಾಗಿಲ್ಲ. ಯಾಕಂದ್ರೆ ಅದು ಗುರು ಶಿಷ್ಯರ ಇದ್ರಲ್ಲೇ ಮಾರ್ಗದಲ್ಲೇ ಕಲಿಬೇಕಾಗಿರೋಂಥದ್ದು. ಸೊ ಇದು 7 ಒಟ್ಟು ನಮ್ಗೆ ಇಂದ್ರಿಯಗಳಲ್ಲಿ ಹೊರಗಿನ ವಿಷಯಗಳನ್ನ ಗ್ರಹಿಸೋದು ಈ 7ರಿಂದ ಮತ್ತೆ ಸ್ಪರ್ಶದಿಂದ. ಈ ಸ್ಪರ್ಶ ಮುಖದಲ್ಲೂ ಇದೆ ಅಂದ್ರೆ ಚರ್ಮ, ಇದು ಇಲ್ಲೂ ಇದೆ, ಮತ್ತೆ ದೇಹದ ಎಲ್ಲಾ ಭಾಗಗಳಲ್ಲೂ ಇರೋದ್ರಿಂದ ನಮಗೆ ಸ್ಪರ್ಶ ಜ್ಞಾನ ಮತ್ತೆ ಶಾಖ ಇಂಥವೆಲ್ಲ ನಮ್ಗೆ ಈ ಸ್ಪರ್ಶದಿಂದ ನಮ್ಗೆ ತಿಳಿಯುತ್ತೆ. ಅದು ಬಿಟ್ಟು ನಮ್ಗೆ ಶಬ್ದ ಕೇಳಿಸುತ್ತೆ, ಕಾಣಿಸುತ್ತೆ, ಮತ್ತೆ ಉಸಿರಾಟ ತಗೋತೀವಿ, ವಾಸನೆ ಮತ್ತೆ ಪ್ರಾಣ. ಹಾಗೆ ಇದರಿಂದ ಆಹಾರವನ್ನು ತಗೋತೀವಿ, ಮಾತನ್ನು ಆಡ್ತೀವಿ. ಇದು ಮುಖ್ಯವಾಗಿ ನಮ್ಮ ದೇಹಕ್ಕೆ ಹೊರಗಿನ ವಿಷಯಗಳು ಒಳಗೆ ಬರೋದು ಮತ್ತೆ ಒಳಗಿನ ವಿಷಯಗಳು ಹೊರಗೆ ನಾವು ಹಾಕೋದು ಈ ಮುಖ್ಯವಾಗಿ 7ರಿಂದ. ಹಾಗೆ ಇದು ಬಕ. ಈ 7ರನ್ನ ನಾವು ಏನು ನಿಗ್ರಹಿಸ್ತೀವಿ ಅದರಲ್ಲಿ ಭಗವಂತನನ್ನ ಕಾಣ್ಕೋಬಹುದು ಅನ್ನೋದು ಯೋಗ ಮಾರ್ಗ. ಇದು ಸ್ಪರ್ಶವನ್ನ ನಾವು ತಡೆಯೋದಕ್ಕಾಗಲ್ಲ. ಸ್ಪರ್ಶ ಜ್ಞಾನವನ್ನ ಈ ಸನ್ಯಾಸಿಗಳೆಲ್ಲ ಅದಕ್ಕೆ ಮೈ ತುಂಬಾ ಬಟ್ಟೆ ಹಾಕೊಳ್ಳೋದು. ಸ್ಪರ್ಶ ಜ್ಞಾನವನ್ನ ತಡಿಬೇಕು, ಅದರಿಂದ ಸ್ಪರ್ಶದಿಂದ ಮಾಹಿತಿ ಬರೋದು ತಡಿಬೇಕು. ಸ್ಪರ್ಶನ ಇಂದ್ರಿಯವನ್ನ ನಿಗ್ರಹಿಸೋದಕ್ಕೆ ಮೈ ತುಂಬ ಅವರು ಬಟ್ಟೆಯನ್ನ ಹಾಕೊಳ್ಳೋದು ಮೂಲ ಉದ್ದೇಶ ಅದು. ಯಾಕಂದ್ರೆ ಕಣ್ಣಿನಿಂದ ನಾವು ಅವರಿಗೆ ಮನಸ್ಸು ಚಂಚಲವಾಗುವಂತ ವಿಷಯಗಳನ್ನ ದೂರ ಇಡಬಹುದು. ಮತ್ತೆ ಮೂಗಿಗೆ ಸಂಬಂಧಪಟ್ಟಂತ ವಿಷಯಗಳವರು ದೂರ ಇಡಬಹುದು. ಮನಸ್ಸು ಚಂಚಲ ಆಗುವಂತ ವಿಷಯಗಳಿಂದ ದೂರ ಇಡಬಹುದು. ಅವರು ತಮ್ಮ ಇದಕ್ಕೆ ಮನಸ್ಸನ್ನ ಹಿತವಾಗಿ ಇಟ್ಕೊಳ್ಳೋದಕ್ಕೆ ಬೇಕಿರುತ್ತ ಸುಗಂಧ, ದ್ರವ್ಯ, ಹೂವು ಇಂಥವೇ ಅವರು ಅದು ಸುತ್ತವೇ ಇರೋದಕ್ಕೆ ಅವರು ಬಯಸಿ ಕಂಟ್ರೋಲ್ ಮಾಡ್ಕೋಬಹುದು ಅವರ ವಾತಾವರಣವನ್ನ. ಕಿವಿಗೆ ಇಂಪಾದನ್ನೇ ಕೇಳೋದು. ಹೀಗೆ ಅವರು ಅಂತ ಸತ್ಸಂಗದಲ್ಲಿ ಇದ್ದು ಕಿವಿಯನ್ನ ಅವರು ತಮ್ಮ ಮನಸ್ಸು ಚಂಚಲವಾಗದಿರುವಂತ ಶಬ್ದಗಳೇ ಕಿವಿಗೆ ಬೀಳುವಂತ ವಾತಾವರಣವನ್ನು ಸೃಷ್ಟಿ ಮಾಡ್ಕೋಬಹುದು. ಆದ್ರೆ ಸ್ಪರ್ಶ ಹಾಗಾಗಲ್ಲ. ನಾನು ಎಂತ ಧ್ಯಾನ ಸ್ಥಿತಿ ಕೂತ್ಕೊಂಡಿದ್ರು ಮಲ್ಕೊಂಡಿದ್ರು ಸ್ಪರ್ಶ ತನ್ನ ಕೆಲಸ ಮಾಡ್ತಿರುತ್ತೆ. ಸ್ಪರ್ಶ ಜ್ಞಾನವನ್ನ ತಡೆಯೋದು ಹೇಗೆ ಅಂದಾಗ ಮೈ ತುಂಬಾ ಬಟ್ಟೆ ಹಾಕೊಂಡು ಸ್ಪರ್ಶ ಜ್ಞಾನವನ್ನ ತಡಿಬಹುದು ಅನ್ನೋ ಒಂದು ಉಪಾಯ. ಅದು ಸನ್ಯಾಸ, ವೈರಾಗ್ಯ ಅಲ್ಲ, ಸನ್ಯಾಸ. ಹಾಗಾಗಿ ಸ್ಪರ್ಶವನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಅದನ್ನ ಇಡೀ ಮೈಯೆಲ್ಲ ಅಂಗಾಂಗವನ್ನ ಕವರ್ ಮಾಡ್ಕೋಬೋದೇ ಹೊರತು ಇನ್ಹೇಗೂ ಅದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಯೋಗದಲ್ಲಿ ಈ 7ನ್ನ ನಾವು ನಿಗ್ರಹಿಸ್ಬೋದು. ಆ ರೀತಿ 7ನ್ನೂ ನಿಗ್ರಹಿಸಿದಾಗ ಅವನೇನ್ ಮಾಡ್ತಾನೆ, ಬಾಯಿ ಒಳಗೆ ಹೋದಂತ ಕೃಷ್ಣ ನನಗೆ ಒಳಗಡೆ ಬಿಸಿ ಉಂಟು ಮಾಡ್ತಾನೆ. ನನಗೆ ತಡೆಯೋದಕ್ಕೆ ಆಗೋದಿಲ್ಲ. ಯೋಗ ಮಾರ್ಗದಲ್ಲಿ ಈ 7ನ್ನೂ ನಿಗ್ರಹಿಸಿ ನಾನು ಭಗವಂತನನ್ನ ಉಪಾಸನೆ ಮಾಡೋದಕ್ಕೆ ಹೋದಾಗ ನನಗೆ ಇಲ್ಲಿ ಗಂಟಲಲ್ಲಿ ಅಂದ್ರೆ ಒಳಗಡೆ ಶಾಖ ತಪ್ಪತ್ತಂದ್ರೆ ನನಗೆ ತಡೆಯೋದಕ್ಕೆ ಆಗದೇನೆ, ಒಳಗಡೆ ನಿಗ್ರಹಿಸಕ್ಕೆ ಸಾಧ್ಯವಾಗದೇನೆ ಅವನನ್ನ ಹೊರಗೆ ಉಗುಳ್ಬಿಡ್ತೀನಿ. ಅವನನ್ನ ಸಂಹಾರ ಮಾಡ್ತಾನೆ ಅಂತ ಆಯ್ತು. ಯಾಕೆ ಸಾಧ್ಯ ಇಲ್ಲ? ಈ 7ನ್ನು ನಿಗ್ರಹಿಸಿ ಭಗವಂತನ ಯಾಕೆ ಸಾಧ್ಯ ಇಲ್ಲ? ಆ ಯೋಗದಲ್ಲಿ ಯಾಕೆ ಅಡಚಣೆ ಬಂತು ಅಂತಂದ್ರೆ ನಾವಿಲ್ಲಿ ಅಘಾಸುರನ ಕಥೆಯನ್ನ ನೋಡಬೇಕು. ಅಘಾಸುರ ಏನು, ಅವನು ಹೆಬ್ಬಾವು ದೊಡ್ಡದಾಗಿದ್ದಾನೆ. ಅವನಿಗೂ ಮತ್ತೆ ಸೇಮ್ ಮತ್ತೆ ಬಾಯಲ್ಲೇ ಪ್ರವೇಶ ಮಾಡ್ತಾನೆ. ಒಳಗಡೆ ಹೋಗಿ ಮತ್ತೆ ಗಂಟಲಲ್ಲೇ ಅವನು ಎತ್ತರವಾಗಿ ಬೆಳಿತಾನೆ. ಅಲ್ಯಾಕೆ ಬಕಾಸುರನಿಗೆ ಶಾಖ ಕೊಟ್ಟ, ಇಲ್ಲಿ ಅಘಾಸುರನಿಗೆ ಗಂಟಲಲ್ಲಿ ಉದ್ದವಾಗಿ ಬೆಳೆದ ಅನ್ನೋದು ನಾವು ಒಂದೇ ರೀತಿಯ ಸಂಹಾರವಾದರೂ ಅದರಲ್ಲಿ ವಿಧಾನ ಬೇರೆ.
ಅಲ್ಲಿ ಶಾಖ ಕೊಡ್ತಾನೆ, ಇಲ್ಲಿ ಉದ್ದವಾಗಿ ಬೆಳಿತಾನೆ. ವಾಮನ ಅನ್ನೋ ಪದ ಬಳಸ್ತಾರೆ ಇಲ್ಲಿ ಭಾಗವತದಲ್ಲಿ. ಚಿಕ್ಕವನಾಗಿದ್ದು ದೊಡ್ಡನವನಾದ ಅಂತ. ಅದೇ ವಾಮನ ಅಂದ್ರೆ ಅದೇ ಅರ್ಥ. ಸೊ ಇಲ್ಲಿ ಅವನು ಗಂಟಲಲ್ಲಿ ಸಿಕ್ಕಾಕೊಂಡು ಉಸಿರು ಕಟ್ಟಿಸ್ತಾ, ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಉಸಿರು ತಗೊಳ್ಳೋದು ಉಸಿರು ಬಿಡೋದು, ಇದು ಪೂರಕ ಮತ್ತೆ ರೇಚಕ, ಮಧ್ಯ ಕುಂಭಕ. ನಾವು ವ್ಯಾನದಲ್ಲಿ ಉಸಿರು ತಗೊಳ್ಳೋದು ಉಸಿರು ಬಿಡೋ ಮಧ್ಯ ವ್ಯಾನದಲ್ಲಿ ನಾವು ಭಗವಂತನನ್ನು ಉಪಾಸನೆ ಮಾಡೋದು ಯೋಗ ಮಾರ್ಗದಲ್ಲಿ ಅಂತ. ಆ ರೀತಿ ಉಸಿರನ್ನ ಕಟ್ಟಿಕೊಂಡಾಗ ಅವನು ಇಲ್ಲಿ ಬೇರೆಯಲ್ಲೂ ಉಸಿರಾಡೋದಕ್ಕೆ ಸಾಧ್ಯ ಇಲ್ಲ. ಅವನು ಮೇಲಿಂದ ಬ್ರಹ್ಮರಂಧ್ರದಿಂದ ಪ್ರಾಣ ಬಿಡುತ್ತಾನೆ. ಯಾರು? ಅಘಾಸುರ. ಸರಿ, ಬಕಾಸುರನ್ಗೆ ಅದ್ಯಾಕೆ ಆಗ್ಲಿಲ್ಲ? ಯಾಕೆ ಬಾಯಿಂದ ಬಂದ್ಬಿಟ್ಟ? ಅಘಾಸುರನ್ಗೆ ಯಾಕೆ ಬಾಯಿಂದ ಬರ್ಲಿಲ್ಲ? ಆತ್ಮನನ್ನ ಅಘಾಸುರನಲ್ಲಿ ಆತ್ಮವನ್ನ ಬ್ರಹ್ಮರಂಧ್ರದ ಯಾಕೆ ಕಳಿಸ್ದ ಅಂತ ಅರ್ಥ ಆಗಬೇಕು ಅಂದ್ರೆ ನಾವಿಲ್ಲಿ ಅಘ ಅನ್ನೋ ಪದನ ಅರ್ಥ ಮಾಡ್ಕೋಬೇಕು. ನಾವು ಗೋಕರ್ಣ ಹತ್ರ ನೋಡಿರ್ತೀವಿ, ಅರಬ್ಬಿ ಸಮುದ್ರಕ್ಕೆ ಸೇರ್ತಿರುತ್ತೆ ನದಿ. ಅದರ ಹೆಸರು ಅಘನಾಶಿನಿ ಅಂತ. ಅಘ ನಾಶಿನಿ, ಯಾವ್ದಂಗ ನಾಶ ಮಾಡ್ತದೆಯನ್ನ. ಅಘ ಅಂದ್ರೆ ಪಾಪ ಅಂತ. ನಾವೆಲ್ಲರೂ ಅಘಾಸುರರು ಅಂದ್ರೆ ಪಾಪವನ್ನ ಮಾಡಿವರು, ಪಾಪ ಮತ್ತೆ ಪುಣ್ಯಗಳು ಎರಡೂ ಕೂಡ. ಸೊ ಈ ರೀತಿ ನನ್ನ ದೇಹದಲ್ಲಿ ಪ್ರಾರಬ್ಧ ಕರ್ಮ ಮತ್ತೊಂದು ಎಲ್ಲವನ್ನೂ ಅಂಟ್ಕೊಂಡಿರುವಾಗ ಅದು ರಾಶಿಯಾಗಿ ಬೆಳೆದಿರುತ್ತೆ. ಅದಕ್ಕೆ ಅದು ಹೆಬ್ಬಾವು, ಅಘಾಸುರ ಹೆಬ್ಬಾವು ದೊಡ್ಡದಾಗಿದೆ ಅದು. ಅದಕ್ಕೆ ಒಂದು ಶ್ಲೋಕ ಕೂಡ ಹೀಗೆ ಬರುತ್ತೆ: ಊರ್ಧ್ವಂ ಪ್ರಾಣ ಮುನ್ನ ಯತ್ಯಪಾನಂ ಪ್ರತ್ಯಗಸ್ಯತಿ, ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ. ಪ್ರಾಣವನ್ನು ಮೇಲಕ್ಕೆ ಎತ್ತುತ್ತಾನೆ, ಅಪಾನವನ್ನು ಕೆಳಗೆ ಎಸೆಯುತ್ತಾನೆ. ಮಧ್ಯದಲ್ಲಿ ಕುಳಿತಿರುವ ವಾಮನನನ್ನು ಎಲ್ಲಾ ದೇವತೆಗಳು ಉಪಾಸಿಸುತ್ತಾರೆ. ನೋಡಿ, ಇಲ್ಲಿ ಉಪಾಸನೆ ಅಂತಾನೆ ಹೇಳ್ತಾ ಇದೆ ಉಪನಿಷತ್ತು. ಅಲ್ಲೆಲ್ಲೋ ಅದು ಸ್ಮರಣೆ ಗಿರಣೆ ಅಂತ ಹೇಳಿ ಉಪಾಸನೆ. ನಾವು ಭಗವಂತನ ಉಪಾಸಿಸ್ಬೇಕು. ಯಾಕೆಂತ ಮುಂದೆ ಹೇಳ್ತೀನಿ. ಪ್ರಾಣ ನಮ್ಮನ್ನ ಮೇಲಕ್ಕೆ ತಗೊಂಡು ಹೋದ್ರೆ, ಅಂದ್ರೆ ಉಸಿರು ತಗೊಂಡ್ರೆ, ಇಲ್ಲಿ ಅಪಾನ ಉಸಿರನ್ನ ಕೆಳಗೆ ಬಿಡ್ತಾ ಇದೆ. ಉಸಿರು ತಗೊಳ್ಳೋದು ಉಸಿರು ಬಿಡೋದು, ಇದ್ರ ಮಧ್ಯ ವಾಮನ ಇದ್ದಾನೆ, ಚಿಕ್ಕದಾಗಿದ್ದಾನೆ. ಅದಕ್ಕೆ ಭಗವಂತ ಅಘಾಸುರನ ಒಳಗಡೆ ಚಿಕ್ಕದಾಗಿ ಹೋಗ್ತಾನೆ. ಅಲ್ಲಿ ಅದನ್ನ ನಾವು ಬಂದಿ ಮಾಡಿದಾಗ, ಬಕವನ್ನ ಇದು ಮಾಡ್ಕೊಂಡಾಗ, ನನಗಲ್ಲಿ ಭಗವಂತನ ಉಪಾಸನೆ ಅಲ್ಲಿ ಮಾಡೋದು, ಅಲ್ಲಿ ನಮ್ಗೆ ಸಿಗಬೇಕು. ಬಕಾಸುರನ ಕೈಲಿ ಯಾಕೆ ಆಗ್ಲಿಲ್ಲ ಅಂದ್ರೆ, ಅವನು ಅಘಾಸುರನಾಗಿರ್ಲಿಲ್ಲ. ಅಂದ್ರೆ ನನ್ನ ಪಾಪಗಳನ್ನ ತೊಳೆದುಕೊಳ್ಳದೆ, ನನ್ನ ಪಾಪಗಳು ಪುಣ್ಯಗಳು ಇವೆಲ್ಲವನ್ನು ಏನು ಶೇಖರಿಸ್ಕೊಂಡು ಬಂದಿರ್ತೀವಿ, ಅದನ್ನ ಸುಡದೆಯೇ ನಾನು ಬಕಮುದ್ರೆಯಲ್ಲಿ ಅಥವಾ ನಾನು ವ್ಯಾನದಲ್ಲಿ ಸ್ಥಾಪನೆಯಾಗಿ ಅಲ್ಲಿ ಸ್ಥಿರನಾಗಿ ಭಗವಂತನನ್ನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನನ್ನ ಹಿಂದಿನಿಂದ ಬಂದಿರುವ ಪಾಪ ಕರ್ಮಗಳು ಪುಣ್ಯ ಕರ್ಮಗಳು ಎಲ್ಲವೂ ಶೇಖರಣೆ ಆಗಿದೆ. ನಾನು ಅಘಾಸುರನಾಗಿ ಪಾಪವನ್ನ ಸುಟ್ಟುಕೊಂಡಾಗ ಅದನ್ನ ಭಗವಂತನ ಸ್ಮರಣೆಯಿಂದ, ಭಗವಂತನ ಉಪಾಸನೆಯಿಂದ ಪಾಪಗಳನ್ನ ಕಳೆದುಕೊಳ್ಳದೆ ನಾನು ಬ್ರಹ್ಮರಂಧ್ರದಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಉಸಿರು ಕಟ್ಟುತ್ತಾನೆ. ಅವನು ಮಧ್ಯದಲ್ಲಿ ನಿಂತು ಉಸಿರು ಕಟ್ಟುತ್ತಾನೆ. ಆಗ ನನ್ನ ಪಾಪಗಳೆಲ್ಲ ನಾಶ ಆಗತ್ತೆ. ಆಗ ಮಾತ್ರ ಬ್ರಹ್ಮರಂಧ್ರದಿಂದ ನಾವು ಹೊರಗೆ ಬರೋಕ್ ಸಾಧ್ಯ. ನಾವೆಲ್ಲರೂ ಅಘಾಸುರರಾಗಬೇಕು. ಬರೀ ಬಕಾಸುರ ಆದ್ರೆ ಸಾಧ್ಯ ಇಲ್ಲ. ನಾನು ಯೋಗಕ್ಕೆ ಹೋಗ್ಬಿಡ್ತೀನಿ, ಪ್ರವಚನ ಕೇಳ್ಬಿಡ್ತೀನಿ, ನಾನು ಬೆಳಗ್ಗೆ ಸಂಜೆ ಕೀರ್ತನೆಗಳನ್ನ, ದಾಸರ ಕೀರ್ತನೆಗಳನ್ನ ಹಾಡ್ಬಿಡ್ತೀನಿ, ವಚನಗಳನ್ನ ಓದ್ಬಿಡ್ತೀನಿ, ದಿನ 5 ಸಲ ನಮಾಜ್ ಮಾಡ್ಬಿಡ್ತೀನಿ ಅಂದ್ರೆ ಎರಡರೂ ಬಕಗಳೇ. ಸುಮ್ನೆ ಮಾಡ್ತಿರ್ತೀವಿ ಹೊರತು ಒಳಗಿನ ನಮ್ಮ ಪಾಪ ಕರ್ಮಗಳನ್ನ ತೊಳ್ಕೊಳ್ಳೋದೇ ಇಲ್ಲ. ಹಾಗಾಗಿ ನನ್ನ ಪಾಪ ಮತ್ತೆ ಪುಣ್ಯ ಕರ್ಮಗಳನ್ನ ಸುಡಬೇಕು. ಯೋಗದ ಮುಖಾಂತರ ನಾವು ಸುಡಬೇಕು. ಸುಟ್ಟಿಲ್ಲ ಅಂದ್ರೆ ಬಕಾಸುರನಂತ ಸುಮ್ಮನೆ ಪ್ರಯತ್ನ ಪಡ್ತಿರ್ತೀವಿ ಭಗವಂತನ ಪಡೆಯೋದಕ್ಕೆ. ಆದ್ರೆ ಪದೇ ಪದೇ ಭಗವಂತ ಹೊರಗೆ ಬಂದ್ಬಿಡ್ತಾನೆ. ಅಂದ್ರೆ ಸ್ಥಿರನಾಗುವುದಿಲ್ಲ. ನಮ್ಮಲ್ಲಿ ಯೋಗದಲ್ಲಿ ಸ್ಥಿರನಾಗೋಕ್ ಸಾಧ್ಯ ಇಲ್ಲ. ಯಾವಾಗ ನಾವು ಅಘಾಸುರನಾಗ್ತೀವಿ, ಯೋಗವನ್ನ ಸರಿಯಾಗಿ ಗುರುವಿನಿಂದ ಪಡಿತೀವಿ, ನನ್ನ ಪಾಪ ಪುಣ್ಯಗಳನ್ನ ಸುಟ್ಟಾಕಿಸ್ತೀನಿ ಭಗವಂತನಿಂದ, ಆಗ ಮಾತ್ರ ಬ್ರಹ್ಮರಂಧ್ರದಿಂದ ಹೋಗೋದಕ್ಕೆ ಸಾಧ್ಯ. ಕಠೋಪನಿಷತ್ತು ಹೇಗೆ ಚಿಕ್ಕದು ಅಂತ ಹೇಳಿದೆ, ಅಲ್ಲಿ ವಾಮನ ಅಂತ ಉಪನಿಷತ್ತು ಹೇಳ್ತು ಕಠೋಪನಿಷತ್ತು. ಮತ್ತೊಂದ್ರಲ್ಲೂ ಅದನ್ನೇ ಉಲ್ಲೇಖ ಕೊಡುತ್ತೆ. ಅದು ಹೀಗಿದೆ: ಅಂಗುಷ್ಟ ಮಾತ್ರ ಪುರುಷೋ ಮಧ್ಯ ಆತ್ಮನೆ ತಿಷ್ಠತಿ. ಅಂಗುಷ್ಟ ಮಾತ್ರವಿರುವ ಪುರುಷನು ಶರೀರದ ಮಧ್ಯದಲ್ಲಿ ಇರುತ್ತಾನೆ. ನೋಡಿ, ಎಲ್ಲಾ ಕಠೋಪನಿಷತ್ತು, ಭಾಗವತ, ಯಾವುದೇ ತಂತ್ರಗಳನ್ನ ತಗೊಳ್ಳಿ, ಕೊನೆಗೆ ಮಧ್ಯ. ಬುದ್ಧ ಕೂಡ ಮಧ್ಯಮ ಮಾರ್ಗದಲ್ಲೇ ಅವನು ಸಾಕ್ಷಾತ್ಕಾರ ಪಡೆದುಕೊಂಡವನು. ಇಲ್ಲೆಲ್ಲವೂ ಮಧ್ಯದಲ್ಲಿ. ಅದಕ್ಕೆ ಅವನು ಮಧ್ಯಮ ಮಾರ್ಗ ಅಂತಾನೆ ಬುದ್ಧ. ಹಾಗೆ ಇಲ್ಲಿ ಮಧ್ಯದಲ್ಲಿ ಅದಕ್ಕೆ ಅವನು ಗಂಟಲಲ್ಲಿ ಉಸಿರು ಕಟ್ಟಿಸ್ಕೊಳ್ತಾನೆ. ಅಂದ್ರೆ ಅವನು ವ್ಯಾನದಲ್ಲಿ, ಕುಂಭಕದಲ್ಲಿ ಅವನು ಉಸಿರನ್ನ ಕಟ್ಟಿಸ್ತಾನೆ. ಆಗ ಆತ್ಮಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲದೆ ಅದು ಬ್ರಹ್ಮರಂಧ್ರದಿಂದ ಹೋಗುತ್ತೆ, ಮುಕ್ತನಾಗ್ತಾನೆ. ಕೊನೆಗೆ ಅದು ಅಲ್ಲೂ ಕೂಡ ಅಂಗುಷ್ಟ, ಚಿಕ್ಕದಾಗ ಅಂಗುಲ ಅಂತ ಅಲ್ಲಿ ಕಠೋಪನಿಷತ್ತು ಹೇಳುತ್ತೆ. ಚಿಕ್ಕದಾಗಿರ್ತದೆ, ಅಲ್ಲಿಂದ ಅವನು ಬೆಳೀತಾ ಹೋಗ್ತಾನೆ. ಅಂದ್ರೆ ಭಗವಂತ ಅಷ್ಟು ಚಿಕ್ಕದಾಗಿ ನಮ್ಮನ್ನು ನೆಲೆಸಿ ಅಲ್ಲಿಂದ ಅವನು ನನ್ನಲ್ಲಿ ಜ್ಞಾನ ಸ್ವರೂಪನಾಗಿ, ಯೋಗ ಸ್ವರೂಪನಾಗಿ, ಬೆಳಕಿನ ಸ್ವರೂಪವಾಗಿ ನನ್ನಲ್ಲಿ ಬೆಳೀತಾ ಹೋಗ್ತಾನೆ ಅನ್ನೋ ಅರ್ಥ. ಭಗವಂತ ಪಾಪನಾಶಕ ಅನ್ನೋದಕ್ಕೆ ಮತ್ತೊಂದು ಉಲ್ಲೇಖ ಹೀಗಿದೆ: ಗೋವಿಂದ ಸ್ಮರಣಂ ಪುಂಸ ಪಾಪ ರಾಶಿ ಮಹಾಚಲಂ ಅಸಂಶಯಂ ದಹತ್ಯಾಶು ತೂಲ ರಾಶಿ ಮಿನಾವಲಹ. ಹತ್ತಿಯ ರಾಶಿಯನ್ನು ಒಂದು ಕಿಡಿ ಸುಡುವ ಹಾಗೆ
ಪಾಪದ ರಾಶಿಯನ್ನು ಗೋವಿಂದನ ಸ್ಮರಣೆ ನಾಶ ಮಾಡುತ್ತದೆ. ನೋಡಿ, ಅಘಾಸುರ ಅವನು ಪಾಪದ ಅಸುರ. ಅವನನ್ನ ಭಗವಂತನ ಸ್ಮರಣೆಯಿಂದ ನಮ್ಮ ಪಾಪವನ್ನ ಸುಡಬಹುದು. ಹಾಗೆ ನಾವೆಲ್ಲರೂ ಅಘಾಸುರರೇ. ಆದರೆ ಭಗವಂತನ ಸ್ಮರಣೆಯಲ್ಲಿಲ್ಲ ಅಷ್ಟೇ ನಾವು. ಯಾವಾಗ ನಾವು ಭಗವಂತನ ಸ್ಮರಣೆ ಹೋಗಿ ಭಗವಂತನ ಉಪಾಸನೆ ಮಾಡ್ತೀವಿ, ಭಗವಂತನನ್ನ ಪಡಿಲಿಕ್ಕೆ ಹೋಗ್ತೀವಿ ಯೋಗ ಮಾರ್ಗದಲ್ಲಿ, ಆಗ ನಮ್ಮ ಪಾಪಗಳು, ನಮ್ಮ ಪುಣ್ಯ ಕರ್ಮಗಳೆಲ್ಲವೂ ನಶಿಸಿ ಹೋಗುತ್ತೆ. ಆಗ ನಾವು ಬ್ರಹ್ಮರಂಧ್ರದಿಂದ ಬರ್ತೀವಿ. ಇದಕ್ಕೆ ಭಾಗವತ ಬಕಾಸುರನನ್ನ ಸಂಹಾರ ಮಾಡಿದಾಗ ಅವನನ್ನ, ಬಕಾಸುರನ ಹೊರಗೆ ಬಂದ ಕೃಷ್ಣ ಅವನ ಸಂಹರಿಸ್ದ ಅಂದ್ಬಿಟ್ಟು ಸುಮ್ಮನಾಗ್ಬಿಡುತ್ತೆ. ಆದ್ರೆ ಅಘಾಸುರನ ಸಂಹಾರ ಹೇಳ್ಬೇಕಾದ್ರೆ ಅವನ ಸತ್ತ ಮೇಲೆ ಏನಾಯ್ತು ಅಂತ ವಿವರಣೆ ಕೊಡುತ್ತೆ. ಭಾಗವತ ಬಕಾಸುರನ ಸಂಹಾರಕ್ಕೆ ವಿವರಣೆ ಕೊಡಲ್ಲ. ಯಾಕೆಂದ್ರೆ ಅದು ಫೇಲ್ಯೂರು. ಬಕಾಸುರನ ಸಂಹಾರ ಅಂದ್ರೆ, ನಾನು ಬಕನಾಗಿದ್ದಾಗ ಅಂದ್ರೆ ಸುಮ್ಮನೆ ಬರೀ ಯೋಗ ಮಾಡ್ದೆ, ಮತ್ತು ಬರೀ ಪ್ರವಚನ ಮಾಡ್ದೆ, ಬರೀ ಪಾರಾಯಣ ಮಾಡ್ದೆ, ಬರೀ ಉಪವಾಸ ಮಾಡ್ದೆ, ಅದೆಲ್ಲ ಮಾಡ್ಕೊಂಡು ನನ್ನ ಪಾಪ ಕರ್ಮಗಳನ್ನೇ ಸುಟ್ಕೊಳ್ದೆ, ನನ್ನ ಪುಣ್ಯ ಕರ್ಮಗಳನ್ನ ನಾನು ಕಳೆದುಕೊಳ್ಳದೆ, ಸುಮ್ಮನೆ ಅವೆಲ್ಲ ಹೊರಗಿನಿಂದ ಆಚರಣೆ ಮಾಡ್ತಾ ಒಳಗೆ ಉಪಾಸನೆ ಮಾಡದೆ ಹೋದರೆ ನಾವೆಲ್ಲರೂ ಬಕಾಸುರದಂತೆ ಭಗವಂತನನ್ನ ಪಡೆಯುವಲ್ಲಿ ನಾವು ವಿಫಲರಾಗ್ತೀವಿ. ಹಾಗಾಗಿ ಮೋಕ್ಷ ಅಲ್ಲ, ಅದು ಬರೀ ವಧೆ, ಫೇಲ್ಯೂರು. ಬಕಾಸುರನಾಗ ಫೇಲ್ ಆಗ್ತೀವಿ. ಆದ್ರೆ ಯಾವಾಗ ನಾವು ಪಾಪವನ್ನು ನಾಶ ಮಾಡ್ಕೋತೀವಿ, ಅಘಾಸುರನ ಹೊರಗೆ ಬರ್ತೀವಿ, ಆಗ ಅದರ ವಿವರಣೆ ಕೊಡುತ್ತೆ ಭಾಗವತ. ನಾವು ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕು ಭಾಗವತನ. ಆಗ ನಮಗೆ ಒಳಾರ್ಥ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಘಾಸುರನನ್ನ ಸಂಹಾರ ಮಾಡಿದಾಗ ಏನಾಯ್ತು ಅಂತ ಭಾಗವತ ಏನ್ ಹೇಳುತ್ತೆ, ಆ ಶ್ಲೋಕ ಹೀಗಿದೆ: ಪೀನಾಹಿ ಭೋಗೋತ್ಥಿತಮದ್ಭುತಂ ಮಹಾಜ್ಯೋತಿ ಸ್ವಧಾಮ್ನ ಜ್ವಲಯದ್ದಿಶೋ ದಶ ಪ್ರತೀಕ್ಷಾ ಕೇವಸ್ಥಿತ ಮೀಶ ನಿರ್ಗಮಂ ವಿವೇಶ ತಸ್ಮಿನ್ ಮಿಷತಾಂ ದಿವೋಕಸಾಂ. ಅಘಾಸುರನ ದೇಹದಿಂದ ದಿವ್ಯ ಜ್ಯೋತಿ ಒಂದು ಹೊರಗೆ ಬಂತು, ಬ್ರಹ್ಮರಂಧ್ರದಿಂದ ಹೊರಗೆ ಬಂತು. ಬಂದು ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ನಿಂತಿತ್ತಂತೆ. ಆಮೇಲೆ ಕೃಷ್ಣನ ಹತ್ರ ಬಂದು ಅದು ಕೃಷ್ಣನಲ್ಲಿ ವಿಲೀನವಾಯ್ತಂತೆ, ಸೇರ್ಕೊಳ್ತಂತೆ. ಇದು ಬಕಾಸುರನ ವಧೆ ಮಾಡಿದಾಗ ಈ ವಿವರಣೆ ಇಲ್ಲ. ಅಲ್ಲಿ ಜ್ಯೋತಿ ಬಂತು ಅಂತೆಲ್ಲ ಇಲ್ಲ, ಅವನ ಸತ್ತ ಅಂತ ಅಷ್ಟೇ ಹೇಳುತ್ತೆ. ಅದೇ ಅಘಾಸುರನ ಸಂಹಾರ ಆದಾಗ, ಯಾಕಂದ್ರೆ ಬ್ರಹ್ಮರಂಧ್ರದಿಂದ ಬಂದಿದ್ದಾದ್ರಿಂದ ನಮ್ಮಲ್ಲಿ ನವರಂಧ್ರಗಳಿದೆ. 1, 2, 3, 4, 5, 6, 7, ಮತ್ತೆ ಗುದದ್ವಾರ 2, 10, 9 ರಂಧ್ರಗಳಿದೆ. ಇದು ಬ್ರಹ್ಮರಂಧ್ರ, ಇದು 10. ಸೊ ಇದೆಲ್ಲಿಂದಲೂ ಒಂದೊಂದ್ ಕಡೆಯಿಂದ ಪ್ರಾಣ ಹೋಗ್ತಿರುತ್ತೆ ನಾವು ಸತ್ತಾಗ. ಆದ್ರೆ ಇಲ್ಲಿಂದ ಯಾವಾಗ ನಾವು ಪ್ರಾಣವನ್ನ ಬೇರೆಲ್ಲ ಕಡೆಯಿಂದನೂ ಬಂಧಿಸಿ, ಅದು ನಾಸಬಂದಿ ಅಂತ ಒಂದು ಸಂಚಿಕೆ ಹೇಳಿದ್ದೆ, ಬೇರೆ ಎಲ್ಲೂ ಪ್ರಾಣವನ್ನ ಹೋಗೋದಕ್ಕೆ ಬಿಡದೆ ತಡೆ ಹಿಡಿದು ಇಲ್ಲಿಂದ ಪ್ರಾಣ ಇಲ್ಲಿಂದ ಹೋಗುತ್ತೆ, ಬ್ರಹ್ಮರಂಧ್ರದಿಂದ ಹೋಗುತ್ತೆ, ಆಗ ಅವನಿಗೆ ಮುಕ್ತಿ ಅಂತ. ಹಾಗಾಗಿ ಅಲ್ಲಿ ನನ್ನ ಪಾಪಗಳನ್ನ ತೊಳೆದುಕೊಂಡು ಧ್ಯಾನದಲ್ಲಿ ಸ್ಥಿರನಾಗಿ ಭಗವಂತ ಅವನು ವಾಮನನಿಂದ ಬೆಳೆದು ನಿಂತಾಗ, ಬ್ರಹ್ಮರಂಧ್ರದಿಂದ ನಾವು ಹೊರಗೆ ಬಂದಾಗ ಜ್ಯೋತಿರ್ಮಯವಾಗಿರ್ತೀವಿ. ಯಾಕೆಲ್ಲ ಕಡೆ ಜ್ಯೋತಿ ಜ್ಯೋತಿ ಬರುತ್ತೆ ಅಂದ್ರೆ ಇದಕ್ಕೊಂದು ಉಲ್ಲೇಖ ಇದೆ. ಏಷೋಣುರಾತ್ಮ ಚೇತಸ ವೇದಿತವ್ಯೋ ಯಸ್ಮಿನ್ ಪ್ರಾಣಃ ಪಂಚದ ಸಂವಿವೇಶ ಪ್ರಾಣೇಶ್ಚಿತ್ತಂ ಸರ್ವಮೋತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೆ ವಿಭವತ್ಯೇಷ ಆತ್ಮ. ಯಾವುದರಲ್ಲಿ ಆತ್ಮ ಪಂಚಪ್ರಕಾರವಾಗಿ ಪ್ರವೇಶಿಸುವುದೋ ಅಲ್ಲಿ ಈ ಅಣುವಾದ ಆತ್ಮನನ್ನು ಚೇತಸ್ಸಿನಿಂದ ತಿಳಿಯಬೇಕು. ಜನರ ಚಿತ್ತವೆಲ್ಲ ಪ್ರಾಣಗಳೊಡನೆ ವ್ಯಾಪ್ತವಾಗಿದೆ. ಆ ಚಿತ್ತ ಶುದ್ಧವಾದರೆ ಆತ್ಮ ಪ್ರಕಾಶಿಸುತ್ತಾನೆ. ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ. ನಮ್ಮಲ್ಲಿ ಪಂಚ ಪ್ರಾಣಗಳಿದೆ, ಆತ್ಮ ಅದರ ಜೊತೆಗೇನೆ ದೇಹಕ್ಕೆ ಪ್ರವೇಶ ಮಾಡುತ್ತೆ. ಇಲ್ಲಿ ಆತ್ಮ ಅಂದ್ರೆ ಇಲ್ಲಿ ಭಗವಂತನೋ ಅನ್ಕೋಬಹುದು, ಆತ್ಮ ಅಂತ ಅನ್ಕೋಬಹುದು, ಎರಡು ರೀತಿಯಲ್ಲೂ ಬಳಕೆ ಆಗಿದೆ. ಇದು ತೀರಾ ಈ ಶ್ಲೋಕದ ವಿವರಣೆಗೆ ಹೋಗೋದು ಬೇಡ, ಬರೀ ಮೇಲ್ಮೈಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಶುದ್ಧವಾಗಬೇಕಂತ, ಅದಕ್ಕೆ ಇಲ್ಲಿ ವಿಶುದ್ಧಿ ಅನ್ನೋ ಪದ ಬಳಸ್ತಾರೆ. ನಾನಿಲ್ಲಿ ಶುದ್ಧನಾಗಬೇಕು, ಈ ಒಳಗಡೆನೆ ಶುದ್ಧನಾಗಬೇಕು, ಆಗ ನಾನು ಭಗವಂತನನ್ನ ಪಡಿತೀನಿ. ಯಸ್ಮಿನ್ ವಿಶುದ್ಧೇ ವಿಭವತ್ಯೇಷ ಆತ್ಮ. ನೋಡಿ ಈ ಶ್ಲೋಕ ಎಷ್ಟು ಚೆನ್ನಾಗಿದೆ. ಇಲ್ಲಿ ಪ್ರಾಣಗಳ ಜೊತೆಗೆ ಪಂಚ ಪ್ರಾಣಗಳೇನಿದೆ ಅದ್ರ ಜೊತೆಗೆ ನಾವು ಇಲ್ಲಿ ಪ್ರವೇಶ ಮಾಡಿರ್ತೀವಿ. ಇಲ್ಲಿ ನಾವು ಆತ್ಮನನ್ನ, ಭಗವಂತನನ್ನು ನಾವು ತಿಳಿದಾಗ ಪ್ರಕಾಶಮಾನಾಗಿ ನಮ್ಗೆ ಕಣ್ಮುಂದೆ ಬರ್ತಾನೆ. ಹೇಗೆ ಸಾಧ್ಯ ಅಂದ್ರೆ, ನಾವು ಆತ್ಮವನ್ನ ಶುದ್ಧಿ ಮಾಡ್ಕೋಬೇಕು, ಚಿತ್ತವನ್ನ ಶುದ್ಧಿ ಮಾಡ್ಕೋಬೇಕು ಅಂದ್ರೆ ನಮ್ಮ ಪಾಪಗಳನ್ನೆಲ್ಲ ಕಳ್ಕೋಬೇಕು. ಇಲ್ಲಿ ವಿಶುದ್ಧಿಯನ್ನ ಪದನ ಬಳಸ್ತಾರೆ. ನಮ್ಮಲ್ಲಿ 7 ಚಕ್ರಗಳಿದೆ: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಚಕ್ರ ಮತ್ತೆ ಸಹಸ್ರಾರ. ಹಾಗಾಗಿ ಇಲ್ಲಿ ಮತ್ತೆ ವಿಶುದ್ಧಿ ಇಲ್ಲಿ ಬರುತ್ತೆ, ಆಜ್ಞಾ ಚಕ್ರ ಇಲ್ಲಿ, ಸಹಸ್ರಾರ ಇಲ್ಲಿ. ಸೊ ಅಘಾಸುರಂಗೂ ಕೂಡ ಅವನಲ್ಲಿ ಗಂಟಲಲ್ಲಿ ಬಿಸಿ ಮಾಡ್ದ ಅಂತ ಇದೆ. ಮತ್ತೆ ಇಲ್ಲಿ ಇದಕ್ಕೆ ಹೆಸರು ವಿಶುದ್ಧಿ ಅಂತಾನು ಇದೆ. ಈ ಶ್ಲೋಕ ವಿಶುದ್ಧಿ ಅನ್ನೋ ಪದ ಬಳಸ್ತಾ ಇದೆ. ನನ್ನ ಎಲ್ಲವೂ ಸುಟ್ಟು ಹಾಕೋದು ಇಲ್ಲೇ ಆದ್ರಿಂದ. ಮತ್ತೆ ಶಿವನಿಗೂ ಇಲ್ಲಿ ನೀಲಿ ಇದೆ. ಎಲ್ಲವೂ ಎಷ್ಟು ಸಾಂಕೇತಿಕವಾಗಿ ನಮ್ಮಲ್ಲಿ ಮಾಡ್ತಾ ಹೋಗಿದ್ದಾರೆ ನೋಡಿ. ಸೊ ಇಲ್ಲಿ ಅಘಾಸುರನಿಗೆ ಇಲ್ಲಿ ಅವನು ಬಿಸಿ ಮಾಡ್ದ, ಇಲ್ಲಿ ಅವನು ಉದ್ದ ಆದ, ಎಲ್ಲ ಇಲ್ಲೇ ಆಗತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯವಾದ ಚಕ್ರ ನಮ್ಮ ದೇಹದಲ್ಲಿ. ಯಾವಾಗ ನಾವು ಪ್ರಾಣದಲ್ಲಿ ಸ್ಥಿತರಾಗಿ ಭಗವಂತನ ಸ್ಮರಣೆಯಲ್ಲಿ, ಅವನ ಉಪಾಸನೆಯಲ್ಲಿ ಪಾಪಗಳನ್ನ ಸುಟ್ಕೊಳ್ತೀವೋ, ಎಲ್ಲ ಪಕಗಳನ್ನು ನಾವು ನಿಗ್ರಹಿಸಿ ಎಲ್ಲ ಕಡೆಯಿಂದನೂ ಪ್ರಾಣವನ್ನ ಹೋಗೋದಕ್ಕೆ ಬಿಡದೆ
ಪ್ರಾಣವನ್ನ ತಡೆ ಹಿಡಿದಾಗ ಕುಂಭಕದಲ್ಲಿದ್ದಾಗ ಅದು ಅಂತರ್ಕುಂಭಕ ಆಗಿರಬಹುದು, ಬಹಿರ್ಕುಂಭಕ ಆಗಿರ್ಬೋದು. ಕುಂಭಕದಲ್ಲಿ ನಿಂತಾಗ ಬ್ರಹ್ಮರಂಧ್ರದಿಂದ ನಾವು ಹೊರಗೆ ಬರ್ತೀವಿ. ಆಗ ನಾವು ಅಘಾಸುರರು ನಾವು ಮುಕ್ತರಾಗ್ತೀವಿ ಅನ್ನೋದು ಯೋಗದಲ್ಲಿ ನೋಡುವಂತಹ ಬಗೆ. ಆದ್ರೆ ಈಗ ನಾವು ಆ, ಕಥೆಯನ್ನು ಕೇಳಿದೀವಿ, ಅದನ್ನ ನಾವು ತಿಳಿತೀವಿ, ಭಕ್ತಿ ಜ್ಞಾನ ಎಲ್ಲವೂ ಆಗತ್ತೆ, ಮತ್ತೆ ಯೋಗವೂ ಆಗಬೇಕು. ನಾವು ಕತೆ ಕೇಳ್ತೀವಿ, ಪುರಾಣ ಕೇಳ್ತೀವಿ, ಉಪನಿಷತ್ ಕೇಳ್ತೀವಿ, ಅದ್ಯಾರೋ ಅರ್ಥ ಹೇಳೋದು ಮತ್ತೊಂದ್ ಮಾಡೋದು ತಿಳ್ಕೊತೀವಿ. ಯೋಗದ ಬಗ್ಗೆ ಓದೋರು ಇದಾರೆ. ಪತಂಜಲಿ ಸೂತ್ರದ ಬಗ್ಗೆ ಪತಂಜಲಿ ಯೋಗ ಸೂತ್ರವನ್ನ ಓದೋರು ಇದಾರೆ. ಓದೋದಕ್ಕೆ ಅಲ್ಲ ಅದು ಇರೋದು, ಅದನ್ನ ಅಳವಡಿಸ್ಕೋಬೇಕು. ಯಾಕೆ ಅದು ಅಳವಡಿಸ್ಕೊಳ್ಳೋಕೆ ಕಷ್ಟ ಆಗತ್ತೆ, ನಂಗೆ ಅರ್ಥನೇ ಆಗಲ್ಲ, ಅದಕ್ಕೆ ನಾನು ಓದ್ತೀನಿ ಅಂತಂದ್ರೆ ಯಾಕೆ ಅರ್ಥ ಆಗಲ್ಲ ಅಂದ್ರೆ ಗುರುವಿನಿಂದ ಅದು ಸಿಕ್ಕಿರೋದಿಲ್ಲ. ಅದು ತಿಳಿದು ಗುರುವಿನಿಂದ ನಾವು ಅದನ್ನ ಪಡಿತಾ ಹೋದಾಗ ಎಲ್ಲವೂ ಆಗ್ತಾ ಹೋಗುತ್ತೆ. ಯಾವಾಗ ನಾನೇ ಅರ್ಥ ಹೋಗ್ತೀನಿ, ಎಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಅನುಸಂಧಾನ ತುಂಬಾ ಮುಖ್ಯ. ಯೋಗ ಮಾರ್ಗದಲ್ಲಿ ಗುರುವನ್ನ ಗುರುವಿನ ಮಾರ್ಗದರ್ಶನ ಪಡೆದು ಆ ಮಾರ್ಗದರ್ಶನದಲ್ಲಿ ನಡೆದು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ಲ ಅಂದ್ರೆ ಬರೀ ತಿಳಿತಾ ಹೋದ್ರೆ ನಾವು ಬಕಾಸುರ ಆಗ್ಬಿಡ್ತೀವಿ, ಅಘಾಸುರ ಆಗಲ್ಲ. ಹಾಗಾಗಿ ಈ ಶ್ಲೋಕ ತುಂಬಾ ಮುಖ್ಯ. ಅಸ್ತಿತ್ಯೇ ಓಪುಲಬ್ಧ ವ್ಯಸತತ್ವ ಭಾವೇನ ಚೋಭಯೋಹೋ ಅಸ್ತತಿತ್ಯೇ ಓಪಲಬ್ಧಸ್ಯ ತತ್ವ ಭಾವಃ ಪ್ರಸೀದತಿ. ಇದ್ದಾನೆ ಎಂದೇ ತಿಳಿಯಬೇಕು, ತತ್ವ ಭಾವದಿಂದಲೂ ತಿಳಿಯಬೇಕು. ಇವೆರಡಕ್ಕೂ ಇದ್ದಾನೆ ಎಂದು ಹೇಳುವವನ ತತ್ವಭಾವ ಪ್ರಸನ್ನವಾಗುವುದು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನನಗೆ ಉಚ್ಚಾರಣೆ ತುಂಬಾ ಸಮಸ್ಯೆ ಇದೆ. ಮಾಮೂಲಿ ಹಾಗೆ ಮಾತಾಡುವಾಗ್ಲೂ ತುಂಬಾ ಕಷ್ಟ ಪಟ್ಟು ಮಾತಾಡ್ತೀನಿ. ತುಂಬಾ ಸರಾಗವಾಗಿ ಮಾತಾಡಕ್ ಹೋದಾಗ ಅಕ್ಷರಗಳನ್ನೇ ನುಂಗ್ಬಿಡ್ತೀನಿ. ಹಾಗಾಗಿ ಉಚ್ಚಾರಣೆ ತುಂಬಾ ಸಮಸ್ಯೆ ಇದೆ. ಸಂಸ್ಕೃತ ಶ್ಲೋಕವನ್ನು ಮತ್ತೊಂದನ್ನು ಹೇಳುವಾಗ ಉಚ್ಚಾರಣೆ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಎಷ್ಟು ಚೆನ್ನಾಗಿ ಹೇಳಿದ್ರೆ ನೋಡಿ. ನಂಬಿಕೆ ಬೇಕು ಮನುಷ್ಯನಿಗೆ, ಭಗವಂತ ಇದ್ದಾನೆ, ಮತ್ತೊಂದಿದೆ, ಎಲ್ಲವೂ ನಂಬಿಕೆ ಬೇಕು. ಅಷ್ಟೇ ಸಾಕಾಗಲ್ಲ, ಅದನ್ನು ಉಪಾಸನೆ ಮಾಡಬೇಕು. ಯೋಗ ಮಾರ್ಗದಲ್ಲಿ ಭಗವಂತನನ್ನ ಕಂಡುಕೊಳ್ಳುವ ಪ್ರಯತ್ನ ಮಾಡ್ಬೇಕು. ಇವೆರಡೂ ಇದ್ದಾಗ ಯಾರು ನನ್ನ ಉಪಾಸನೆ ಮಾಡ್ತಿದೀವಿ, ಹೇಗಿದೆಯೋ ತತ್ ಭಾವ, ಹೇಗಿದೆಯೋ ಹಾಗೆ ಕಾಣುವುದು ಭಗವಂತನನ್ನ. ನಾವು ಅನ್ಕೊಂಡಂಗೆ ನಂಬ್ಕೊಂಡು ಅದನ್ನೇ ಕೂತ್ಕೊಳ್ಳೋದಲ್ಲ, ಭಗವಂತ ಹೇಗಿದ್ದಾನೋ ಹಾಗೆ ಕಂಡುಕೊಳ್ಳುವುದು. ಅದಕ್ಕೆ ನಾವು ಸಾಕ್ಷೀಭೂತರಾಗೋದು. ನಾವು ಯೋಗ ಮಾರ್ಗದಲ್ಲಿ ನಡೆದು ಭಗವಂತನ ಹೇಗಿದ್ದಾನೋ ಕಂಡುಕೊಂಡಾಗ ಮಾತ್ರ ಭಗವಂತ ಪ್ರಸನ್ನನಾಗ್ತಾನೆ ಅಂತ ನಮಗೆ ಕಠೋಪನಿಷತ್ ಎಚ್ಚರಿಕೆ ಕೊಡ್ತಾ ಇದೆ. ಬರೀ ಓದುವುದರಿಂದ, ಬರೀ ಪ್ರವಚನ ಕೇಳುವುದರಿಂದ ಮತ್ತೊಂದಿಂದ ಪ್ರಯೋಜನ ಇಲ್ಲ. ಅವನನ್ನ ನಾವು ತತ್ ಭಾವ, ಅವನು ಹೇಗಿದ್ದಾನೋ ಹಾಗೆಯೇ ಕಂಡುಕೊಂಡಾಗ ಮಾತ್ರ ಅದು ಫಲಕಾರಿ ಅಂತ ಕಠೋಪನಿಷತ್ತು ನಮಗೆ ಇಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದೆ, ಮತ್ತೆ ನಮಗೆ ರಿಮೈಂಡರ್ ಕೂಡ ಕೊಡ್ತಾ ಇದೆ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ. ನಮಸ್ಕಾರ. ವಿಷ್ಣು ಪುರಾಣದ ಒಂದು ಭಾಗವನ್ನ ಬನ್ನಂಜೆ ಗೋವಿಂದಾಚಾರ್ಯರು ಅನುವಾದ ಮಾಡಿದ್ದಾರೆ. ಅದನ್ನ ಪರಾಶರ ಕಂಡ ಪರತತ್ವ ಅಂತ ಪುಸ್ತಕವಾಗಿ ತಂದಿದ್ದಾರೆ. ಅದು ಓದ್ತಾ ಇದ್ದೆ. ಇಲ್ಲೊಂದು ತುಂಬಾ ಇಷ್ಟವಾದ ಭಾಗ ಇದೆ. ಧ್ರುವನ ಕತೆ ತಾವೆಲ್ಲರೂ ಕೇಳಿರ್ತೀರಿ. ಹೇಗೆ ಅವನು ತಪಸ್ ಮಾಡಿ ಭಗವಂತನ ಹತ್ರ ಆ ಒಂದು ಶಾಶ್ವತವಾದ ಸ್ಥಾನವನ್ನ ಪಡೆದ ಅಂತ ತಾವೆಲ್ಲ ಕತೆ ಕೇಳಿರ್ತೀರಿ. ಸೊ ಅಲ್ಲಿ ಧ್ರುವ ಒಂದ್ ಕಡೆ ಹೀಗೆ ಹೇಳ್ತಾರೆ ಭಗವಂತನಿಗೆ, ಭಗವನ್ನನ ತಪಸ್ಸಿನಿಂದ ನೀನು ಸಂತುಷ್ಟನಾಗಿರುವೆಯಾದರೆ ನನಗೆ ನಿನ್ನನ್ನು ಸ್ತೋತ್ರ ಮಾಡುವ ಶಕ್ತಿ ಕೊಡು ಅಂತ ಕೇಳ್ತಾನೆ. ನಾವು ಇವತ್ತು ಸ್ತೋತ್ರ ನಮ್ಗೇನೋ ಗೊತ್ತು, ಒಂದು ಅದನ್ನ ಹಾಡ್ತೀವಿ. ಬಟ್ ಶಕ್ತಿ ಯಾಕೆ ಬೇಕು? ಸ್ತುತಿಸುವುದಕ್ಕೆ ಶಕ್ತಿಯನ್ನ ಭಗವಂತನಲ್ಲೇ ಕೇಳ್ತಂದ್ರೆ, ನಾನು ಸ್ತುತಿ ಮಾಡುತ್ತಿದ್ದೇನೆ ಅನ್ನೋ ಭಾವ ಇರಿದ್ಯಲ್ಲ, ಅದು ಅವನಿಗಿಲ್ದಿರೋದ್ರಿಂದ, ನಾನು ಅನ್ನುವುದು ಇಲ್ಲದರಿಂದ ಸ್ತುತಿಸೋದು ಹೇಗೆ ಭಗವಂತನಿಗೆ? ಹಾಗೆ ಆ ಶಕ್ತಿ ಕೂಡ ಅವನೇ ದಯಪಾಲಿಸ್ಬೇಕು. ಹೀಗೆ ಖಲೀಲ್ ಜಿಬ್ರಾನು ದ ಪ್ರೊಫೆಟ್ ನಲ್ಲಿ ಹೇಳ್ತಾರೆ, ಗಾಡ್ ಲಿಸನ್ಸ್ ನಾಟ್ ಯುವರ್ ಪ್ರೇಯರ್ಸ್ ಸೇ ವೆನ್ ಹಿ ಹಿಮ್ಸೆಲ್ಫ್ ಅಟ್ಟಸ್ ದೆಮ್ ಥ್ರೂ ಯುವರ್ ಲಿಪ್ಸ್ ಅಂತ. ಭಗವಂತ ನಿಮ್ಮ ಪ್ರಾರ್ಥನೆಯನ್ನು ಆಲಿಸಲಾರ, ಏಕೆಂದರೆ ಅವನೇ ನಿಮ್ಮ ತುಟಿಗಳಿಂದ ಪ್ರಾರ್ಥನೆಯನ್ನು ಹೇಳಿಸುತ್ತಿರುತ್ತಾನೆ ಅಂತ ಅಲ್ಲಿ ಖಲೀಲ್ ಜಿಬ್ರಾನ್ ಹೇಳ್ತಾನೆ. ಹಾಗೆ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ ಅಂದ ತಕ್ಷಣ ಪ್ರಾರ್ಥನೆ ಆಗುವುದಿಲ್ಲ. ಅದು ಪ್ರಾರ್ಥನೆ ಮಾಡಕ್ಕೆ ನಾನೇ ಇಲ್ಲ ಅಂದಾಗ ಪ್ರಾರ್ಥನೆ ಹೇಗ್ ಮಾಡ್ಲಿ? ಅದಕ್ಕೂ ಮತ್ತೆ ಶಕ್ತಿ ನೀನೇ ಕೊಡಪ್ಪ ಅಂತ ಕೇಳ್ಕೊಂಡ ಹಾಗೆ. ಹಾಗೆ ಸ್ತುತಿಸುವ ಶಕ್ತಿ ಕೂಡ ನೀನೇ ಕೊಡು ಅಂತ ಬಂದ್ರೆ, ನನ್ನಿಂದ ಯಾವ ಕರ್ಮಗಳೂ ಆಗುತ್ತಿಲ್ಲ, ಒಂದು ಸ್ತುತಿಯು ಕೂಡ ನಾನು ಮಾಡುತ್ತಿರುವುದಲ್ಲ, ಅದು ಕೂಡ ನಿನ್ನಿಂದಲೇ ಆಗುವಂತಹ ಒಂದು ಅದ್ಭುತವಾದ ಪರಮೋನ್ನತವಾದಂತಹ ಒಂದು ಶರಣಾಗತಿ ಅಲ್ಲಿ ನಾನು ಕೂಡ ಇಲ್ಲ, ಸ್ತುತಿಸುವುದಕ್ಕೆ ನಾನು ಇಲ್ಲ ಅನ್ನುವಂತಹ ಒಂದು ಉನ್ನತವಾದಂತಹ ಶರಣಾಗತಿಯಲ್ಲಿ ಜೋನದಾಗಿದೆ. ಹಾಗಾಗಿ ಸ್ತುತಿ ಮಾಡೋದಕ್ಕೂ ಶಕ್ತಿ ನೀನೇ ಕೊಡು ಅಂತ ಭಗವಂತನಲ್ಲಿ ಕೇಳ್ತಾನೆ. ಇದೇ ನಾನು ಬೇಡುವ ವರ ಅಂತ. ಅಂದ್ರೆ ಎಂತಹ ವರ ಕೇಳಬೇಕು? ಸ್ತುತಿಸೋದಕ್ಕೂ ಶಕ್ತಿ ನೀನೇ ಕೊಡಬೇಕು, ಅಂತಹ ವರವನ್ನ ಕೊಡು ಅಂತ ಕೇಳ್ತಾನೆ. ಆದ್ರೆ
ನಾವು ಸ್ತುತಿ ಮಾಡದೆ ವರವನ್ನ ಪಡೆಯೋಕೆ. ಅಂಥದ್ ಕೊಡು, ಇಂಥದ್ ಕೊಡು, ನನಗೆ ರೋಗ ನಿವಾರಣೆ ಮಾಡು, ನನಗೆ ಮನೆಯಲ್ಲಿ ಅಂತ ಸಮಸ್ಯೆಗಳನ್ನ ಬಗೆಹರಿಸು. ವರ ಕೇಳೋದಕ್ಕೆ ನಾವು ಸ್ತುತಿ ಮಾಡ್ತೀವಿ. ಆದ್ರೆ ಸ್ತುತಿ ಮಾಡುವಂತಹ ವರವನ್ನ ಕೊಡು, ಸ್ತುತಿಸುವಂತಹ ಶಕ್ತಿಯನ್ನ ಕೊಡು, ಅಂತಹ ವರವನ್ನ ಕೊಡು ಅಂತ ಧ್ರುವ ಕೇಳ್ತಾನೆ. ನಿಜವಾದ ಭಕ್ತಿ ಯಾವ ರೀತಿ ಇರಬೇಕು, ಸ್ತುತಿಯ ಭಾವ ಹಿಂದೆ ಯಾವ ರೀತಿ ಇರಬೇಕು ಅನ್ನೋದು ಈ ಧ್ರುವನ ಈ ಮಾತುಗಳಿಂದ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಮುಂದೆ ಹೇಳ್ತಾನೆ, ವೇದದ ಆಳವನ್ನು ಕಂಡ ಬ್ರಹ್ಮಾದಿಗಳು ನಿನ್ನ ಆಳವನ್ನು ಕಂಡಿಲ್ಲ. ಅಂಥ ನಿನ್ನನ್ನು ನನ್ನಂತ ಹುಡುಗ ಹೇಗೆ ಸ್ತುತಿಸುವುದು ದೇವ? ಎಷ್ಟು ಚೆನ್ನಾಗಿ ಅವ್ನು ಹೇಳ್ತಾನೆ ನೋಡಿ. ನಾವೆಲ್ಲ ಇವತ್ತು ನಾನೇ ದೇವರು ಅನ್ಕೊಂಡು ಹೇಳ್ಕೊಂಡು ತಿರ್ಗಾಡೋಂತ ಕಳ್ಳ ಎನ್ಲೈಟನ್ ಮಾಸ್ಟರ್ಗಳು ಇರುವಂತ ಕಾಲದಲ್ಲಿ ಧ್ರುವ ಹೇಳ್ತಾನೆ, ವೇದ ಶಾಸ್ತ್ರಗಳು ಕೂಡ ಅಂದ್ರೆ ತಾನು ಎಲ್ಲವನ್ನೂ ದರ್ಶನ ಮಾಡಿಕೊಂಡಂತಹ ಋಷಿಮುನಿಗಳು ನಿನ್ನ ಆಳವನ್ನ ಕಾಣಕ್ಕಾಗಿಲ್ಲ. ನಾನೊಬ್ಬ ಅಲ್ಪಜ್ಞ, ನಾನೊಬ್ಬ ಇನ್ನು ಚಿಕ್ಕ ಹುಡುಗ, ನನ್ನ ಕೈಲಿ ಸಾಧ್ಯನಾ ಅಂತ ಭಗವಂತನ ತಪಸ್ ಮಾಡಿ ಕಣ್ಮುಂದೆ ಸಾಕ್ಷಾತ್ಕರಿಸ್ಕೊಂಡ್ಬಿಟ್ಟಿದ್ದಾನೆ. ತಪಸ್ಸು ಮಾಡಿದಾನೆ. ತಪಸ್ಸು ಮಾಡಿ ಓಂ ನಮೋ ವಾಸುದೇವಾಯ ಅನ್ನೋ ಮಂತ್ರವನ್ನ ಅಲ್ಲಿ ಋಷಿಮುನಿಗಳು ಕೊಡ್ತಾರೆ ಧ್ರುವನಿಗೆ. ಧ್ರುವನಿಗೆ ಅದ್ ಕೊಟ್ಟು ಅವ್ನು ತಪಸ್ಸು ಮಾಡಿದ್ದಾನೆ. ಭಗವಂತ ಕಣ್ಮುಂದೆ ಬಂದಿದ್ದಾನೆ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಹಂತಕ್ಕೆ ತಲುಪುವ ಮೇಲೂ ಕೂಡ ನಿನ್ನನ್ನ ನಾ ಹೇಗ್ ಸ್ತುತಿಸ್ಲಿ, ನಿನ್ ಬಗ್ಗೆ ನನ್ಗೆ ಅಷ್ಟು ಆಳ ಇರೋ ಜ್ಞಾನ ಇದೆಯಾ ಅಂತ ಕೇಳೋಷ್ಟು ಅವನಲ್ಲಿ ಅಹಂಕಾರ ಅನ್ನೋದು ಅಮ್, ಪೂರ್ತಿ ನಶಿಸಿ ಹೋಗಿದೆ. ಅದೇ ನಿಜವಾದ ಭಗವಂತನ ಸಾಕ್ಷಾತ್ಕಾರ. ನಾನೇ ಭಗವಂತನ ಕಂಡ್ಕೊಂಡೆ ಅಂತ ಹೇಳಿದ್ರೆ ಭಗವಂತನ ಕಂಡ್ಕೊಂಡಿಲ್ಲ ಅವನು ಅಂತ. ಯಾಕಂದ್ರೆ ಎಲ್ಲವೂ ಭಗವಂತನ ಆಗಿರುವಾಗ ಕಾಣೋದ್ ಯಾರು? ಕಾಣೋದಕ್ಕೂ ಅಲ್ಲಿ ಯಾರು ಇರೋದಿಲ್ಲ. ಅಷ್ಟು ನಾವು ಲೀನವಾಗಿರುವಾಗ ಭಗವಂತನ ನಾನ್ ಭಗವಂತನ ಕಂಡಿದ್ದೀನಿ ಅಂತ ಒಬ್ಬ ಹೇಳ್ತಾನೆ ಅಂದ್ರೆ ಖಂಡಿತ ಅವನು ಸುಳ್ಳು ಎನ್ಲೈಟನ್ ಮಾಸ್ಟರೇ ಸರಿ, ಸುಳ್ಳು ಸನ್ಯಾಸಿಯೇ ಸರಿ. ಅಂತಹ ಯಾರ್ಯಾರು ಭಗವಂತನ ನಿಜವಾಗ್ಲೂ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೋ ಅವ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇನೆ ಅಂತ ಅವ್ನು ಹೇಳ್ಕೊಳಲ್ಲ. ಯಾಕೆಂದ್ರೆ ಮತ್ತೆ ಅಲ್ಲಿ ನಾನು ಅನ್ನೋದು ಬರುತ್ತೆ, ಮಾಡಿಕೊಂಡಿದ್ದೇನಲ್ಲ ಮತ್ತೆ ಕ್ರಿಯೆ ಬರುತ್ತೆ, ನಾನು ಮತ್ತೆ ಕರ್ಮ ಇದೆಲ್ಲೂ ಎರಡೂ ಇಲ್ಲದೆ ಇರುವುದರಿಂದ ಅದು ಸಾಕ್ಷಾತ್ಕಾರ ಅಷ್ಟೇ ಆಗಿರುತ್ತೆ. ಸತ್ಯವನ್ನ ಹೀಗಿದೆಯೋ ಹಾಗೆ ಕಾಣುವುದು ಸಾಕ್ಷಾತ್ಕಾರ ಅಂತ ಹೊರತು ಮತ್ತಿನ್ನೇನು ಅಲ್ಲ. ಹಾಗಾಗಿ ಹೇಗಿದೆಯೋ ಹಾಗೆ ನಾವು ಕಂಡಾಗ ಅದು ನಾವೇ ಆಗಿ ಹೋಗಿರ್ತೀವಿ ಅನ್ನೋದು ಅದ್ವೈತವಾದರೆ, ಅದು ಹೊರತಾಗಿ ಇನ್ನೇನು ಇಲ್ಲ ಅನ್ನೋದು ದ್ವೈತ ಅಂತ ಅನ್ಕೋಣ. ಹೇಗ್ ಬೇಕಾದ್ರೂ ವಿಶ್ಲೇಷಣೆ ಮಾಡ್ಬೋದು. ಎರಡರಲ್ಲೂ ಕೂಡ ಭಾವ ಸತ್ಯವಷ್ಟೇ ಆಗಿರುತ್ತೆ ಹೊರತು ಮಿಕ್ಕಿದ್ದೆಲ್ಲ ಗೌಣವಾಗಿರುತ್ತೆ. ಅಂತಹ ಹಂತಕ್ಕೆ ತಲುಪಿರುವಂತಹ ಧ್ರುವ ಹೇಳ್ತಾನೆ, ವೇದಗಳನ್ನ ಆ ತಿಳಿದವರು ಮಂತ್ರಗಳನ್ನ ದರ್ಶನ ಮಾಡಿಕೊಂಡಂತವ್ರಿಗೆ ಇನ್ನ ಆಳ ತಿಳಿದಿಲ್ಲ, ನನ್ನಂತವನಿಗೆ ತಿಳಿಯತ್ತ ಅಂತ ಧ್ರುವ ಕೇಳೋಂಥದ್ದಲ್ಲ, ನಾವು ಕೂಡ ಕೇಳ್ಕೋಬೇಕು. ಅಂತಹ ಅಮಿತವಾದ ಜ್ಞಾನವನ್ನ ನಾವು ಪಡೆಯುವಾಗ ಯಾವ ರೀತಿಯ ಭಾವ ನಮ್ಮಲ್ಲಿರ್ಬೇಕು, ನಾನ್ ಭಗವಂತನ ಕಂಡ್ಕೋತೀನಿ, ನಾನು ಎನ್ಲೈಟನ್ ಆಗ್ಬಿಡ್ತೀನಿ ಹಠ ಖಂಡಿತ ಅದರಿಂದ ನಮಗೆ ನಮ್ಮ ಉದ್ದೇಶ ಸರ್ವ್ ಆಗದೇ ಇಲ್ಲ. ಅದನ್ನ ನಾವು ತಿಳಿಬೇಕಂದ್ರೆ ಧ್ರುವನ ಇಂತಹ ಪ್ರಾರ್ಥನೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನನ್ನ ಮನಸ್ಸು ನಿನ್ನ ಭಕ್ತಿಯಿಂದ ತುಂಬಿದೆ, ನಿನ್ನ ಪಾದಗಳನ್ನು ಸ್ತುತಿಸಲು ಬಯಸುತ್ತಿದೆ, ಅಂಥ ಸ್ತುತಿ ಪ್ರಜ್ಞೆಯನ್ನು ನನಗೆ ಕರುಣಿಸು ಭಗವಂತ ಅಂತ ಇಲ್ಲಿ ಕೇಳ್ತಾನೆ. ಭಕ್ತಿಯಿಂದ ತುಂಬೋಗಿದೆ ಧ್ರುವನಲ್ಲಿ. ಎಷ್ಟು ಭಕ್ತಿ ಅಡಗಿದೆ ಅಂದ್ರೆ ಅವನಿಗೀಗ ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ. ಅಂದ್ರೆ ಭಗವಂತನ ಮಹಿಮೆಯನ್ನ ಕೊಂಡಾಡುವುದರ ಹೊರತಾಗಿ ಇನ್ನೇನು ಮಾಡುವ ಕ್ರಿಯೆಗಳೇ ಇಲ್ಲ, ಇನ್ನೇನು ಮಾಡುವ ಕರ್ಮಗಳೇ ಇಲ್ಲ. ಭಗವಂತ ನಾವು ವಿಗ್ರಹದಲ್ಲಿ ಇಟ್ಕೊಂಡು ದಿನಾ ಬೆಳಗ್ಗೆ ಪೂಜೆ ಮಾಡ್ತೀವಿ, ಸಾಕ್ಷಾತ್ ಭಗವಂತನೇ ಎದುರಿಗೆ ಬಂದಾಗ ಸ್ತುತಿಸುವುದ ಹೊರತಾಗಿ ಇನ್ನೇನೂ ಮಾಡಿಲ್ಲ. ಯಾರಲ್ಲಿ ಭಗವಂತ ಕಂಡಾಗ ಅವನಿಗೆ ಅಭಿಷೇಕ ಮಾಡಿಲ್ಲ, ಹೂನರ ಹಾಕಿಲ್ಲ, ಹೊತ್ಕೊಂಡು ತೇರಾಗಿ ತಿರುಗಾಡಿಲ್ಲ. ಭಗವಂತನೇ ಕಂಡಾಗ ಇನ್ನೇನೂ ಮಾಡಕ್ ಉಳಿಯಲ್ಲ, ಸ್ತುತಿಸೋದು ಒಂದೇ ಹೊರತು ಯಾವ ರೀತಿಯ ಆಡಂಬರಗಳಿಲ್ಲ, ಆಚರಣೆಗಳಿಲ್ಲ ಅನ್ನೋದು ಧ್ರುವನ ಪ್ರಾರ್ಥನೆಯಿಂದಲೇ ನಮಗೆ ಅರ್ಥ ಆಗತ್ತೆ. ಹಾಗಂತ ಪೂಜೆ ಮಾಡೋದು, ತೇರೆಳೆಯೋದು ತಪ್ಪು ಅಂತ ಹೇಳ್ತಿಲ್ಲ, ಅದು ಒಂದು ಹಂತ. ಆ ಹಂತವನ್ನ ಮೀರಿದಂತಹ ವ್ಯಕ್ತಿಯ ಬಗ್ಗೆ ಹೇಳ್ತೀನಿ ಹೊರತು ಅದು ತಪ್ಪು ಅಂತ ಹೇಳ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಧರ್ಮ, ಒಂದು ನಂಬಿಕೆ ಅನ್ನೋದು ಬೇಕು. ಆದ್ರೆ ಅಲ್ಲಿಗೆ ಮನುಷ್ಯ ನಿಲ್ಲಬಾರದು. ತನ್ನ ಸಾಕ್ಷಾತ್ಕಾರದ ಕಡೆಗೆ, ಇವು ಧ್ರುವ ಕಂಡುಕೊಂಡಂತಹ ಅದ್ಭುತವಾದ ಭಕ್ತಿಯ ಕಡೆಗೆ ನಡೆಯಬೇಕು ಅನ್ನೋದು ಹೊರತು ಇನ್ನೊಬ್ಬರ ನಂಬಿಕೆಯನ್ನ, ಆಚರಣೆಗಳನ್ನ ಅಲ್ಲಗೆಳೆಯುವುದು, ಟೀಕಿಸುವುದು ನನ್ನ ಉದ್ದೇಶ ಅಲ್ಲ. ಅದನ್ನೂ ಮೀರಿ ನಾವು ನಮ್ಮನ್ನ ಕಂಡುಕೊಳ್ಳುವುದು, ಭಗವಂತನ ಸಾಕ್ಷಾತ್ ಅವನನ್ನೇ ಹೇಗಿದ್ದನ್ನ ಹಾಗೆ ಕಂಡುಕೊಳ್ಳುವ ಬಗೆ ಇದೆ. ಆ ಬಗೆಯ ಕಡೆಗೆ ನಡೆಯಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಅಂಥ ಸ್ತುತಿ ಪ್ರಜ್ಞೆಯನ್ನು ನನಗೆ ಕರುಣಿಸು ಅಂತ ಕೇಳ್ತೇನೆ. ಪ್ರಜ್ಞೆ ಬೇಕು, ಬರೀ ಸ್ತುತಿಸೋದ್ರೆ ಸಾಕಾಗಲ್ಲ. ಒಂದು ಸ್ತುತಿ ಇರುತ್ತೆ, ಯಾರೊಬ್ರು ಸ್ತುತಿಸಿರ್ತಾರೆ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ನಾರದ, ಹೀಗೆ ಹಲವಾರು ಜನ ಸ್ತುತಿಗಳಿದೆ. ಅವ್ರ ಸ್ತುತಿಗಳನ್ನ ನಾವು ಬರೀ ಹೇಳ್ಕೊಂಡು ಮನಸ್ಸಿನೆಲ್ಲ ಇಟ್ಕೊಂಡ್ರೆ ಸಾಕಾಗಲ್ಲ. ಸ್ತುತಿಯ ಜೊತೆಗೆ ಪ್ರಜ್ಞೆ ಇರಬೇಕು, ನನಗೆ ಎಚ್ಚರವಿರಬೇಕು. ನಾನು ಯಾರನ್ನ ಸ್ತುತಿಸ್ತಾ ಇದ್ದೀನಿ,
ಏನು ಸ್ತುತಿಸ್ತಾ ಇದ್ದೀನಿ, ಹೇಗೆ ಸ್ತುತಿಸ್ತಾ ಇದ್ದೀನಿ, ಅದ್ರ ಬಗ್ಗೆ ಪ್ರಜ್ಞೆ ಇರಬೇಕು. ಆ ಸ್ತುತಿಯ ಅರ್ಥವನ್ನ ತಿಳಿಯಬೇಕು. ಒಂದು ಸ್ತುತಿ ಇದೆ, ಸ ವಿಷ್ಣು ಸಹಸ್ರನಾಮ ಅಂತ ಅನ್ಕೋಣ ಉದಾಹರಣೆಗೆ. ಅದರ ಅರ್ಥವನ್ನ ತಿಳಿಬೇಕು. ಅದು ಎಷ್ಟು ಹೆಸರುಗಳು ಬರುತ್ತೆ, ಯಾಕಷ್ಟು ಹೆಸರುಗಳಿದೆ, ಅದು ಬರೀ ನಾಮವಾಚಕನ, ಗುಣವಾಚಕನ, ಆ ಗುಣವಾಚಕವಾದರೆ ಗುಣಗಳು ಯಾವ ರೀತಿ ಇದೆ ಭಗವಂತನು, ಆ ಭಗವಂತನ ಆ ಗುಣಗಳನ್ನ ನಾವು ದಿನನಿತ್ಯದಲ್ಲಿ ಕಂಡುಕೊಳ್ಳೋದು ಹೇಗೆ ಅಂತ ನೋಡಿದಾಗ, ಸಹಸ್ರನಾಮವನ್ನ ಸ್ತುತಿಸುವಾಗ ಆ ಭಗವಂತನ ಅನುಭವ ನಮಗೆ ಸಿಗ್ತಾ ಹೋಗುತ್ತೆ. ಆಗ ನಾವು ಎಲ್ಲೆಲ್ಲೂ ಭಗವಂತನ ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಪ್ರತಿನಿತ್ಯ ನಾವು ಆಡುವ ಪ್ರತಿಯೊಂದು ಮಾತು ಕೂಡ ಸ್ತುತಿಯೇ ಆಗ್ಬಿಡುತ್ತೆ ಅವಾಗ. ಅಂತಹ ಹಂತವನ್ನ ತಲುಪಬೇಕು ಅನ್ನೋದು ಮೂಲ ಉದ್ದೇಶ. ಅದಾಗಬೇಕು ಅಂದ್ರೆ ನಾವು ಸ್ತುತಿ ಮಾಡಬೇಕು. ಆ ಸ್ತುತಿಯಲ್ಲಿ ಪ್ರಜ್ಞೆ ಇರಬೇಕು, ನಮಗಲ್ಲಿ ಎಚ್ಚರಿಕೆ ಇರಬೇಕು. ನಾ ಏನ್ ಸ್ತುತಿಸ್ತೀನಿ ಅನ್ನೋದ್ರ ಬಗ್ಗೆ ಎಚ್ಚರ ಬೇಕು. ಆ ಪ್ರೆಸೆಂಟ್ ನಲ್ಲೇ ಬದುಕ್ತಾ ಆ ಸ್ತುತಿಯಲ್ಲೇ ತನ್ಮಯನಾಗಿ ಮನಸ್ಸಲ್ಲಿ ಅಷ್ಟು ಭಕ್ತಿಯನ್ನ ಇಟ್ಕೊಂಡು ಭಗವಂತನ ಸ್ತುತಿಸ್ಬೇಕಾಗತ್ತೆ. ಆಗ ಜಗತ್ಪತಿ ನಾರಾಯಣನು ಬಾಲಕನ ದಿಟ್ಟ ನುಡಿಯನ್ನು ಭಕ್ತಿಯ ಭರವನ್ನು ಕೊಂಡು ಮೆಚ್ಚಿಕೊಂಡನು. ಕೈ ಮುಗಿದು ನಿಂತ ಬಾಲಕನ ಮೈಯನ್ನು ಭಗವಂತ ಶಂಕದ ಬದಿಗಿಂದ ನೇವರಿಸಿದನು. ಇಂತ ವಿಶೇಷವಾಗಿದೆ, ತುಂಬಾ ಗಮನ ಕೊಟ್ಟು ನೋಡ್ಬೇಕು ಇದನ್ನ. ಭಗವತ್ ಸ್ಪರ್ಶದಿಂದ ಬಾಲಕನ ಮೋರೆ ಅರಳಿತು, ಪ್ರಜ್ಞೆ ಧಾರೆಯಾಗಿ ಹೊಮ್ಮೆ ಬಂದಿತು. ಕೈ ಮುಗಿದು ನಿಂತ ಬಾಲಕನ ಬಾಯಿಂದ ಸ್ತೋತ್ರವಾಣಿ ಮೂಡಿ ಬಂತು. ಇಲ್ಲಿ ವಿಶೇಷತೆ ನೋಡಿ, ಭಗವಂತ ಅಲ್ಲಿ ಧ್ರುವನಿಗೆ ಒಲಿದಿದ್ದಾನೆ, ಮೆಚ್ಚಿದಾನೆ. ಅವನು ಈ ರೀತಿ ನನಗೆ ಸ್ತೋತ್ರ ಮಾಡೋದಕ್ಕೆ ಶಕ್ತಿಯನ್ನ ಕೊಡು, ಸ್ತೋತ್ರ ಮಾಡೋದಕ್ಕೆ ಪ್ರಜ್ಞೆಯನ್ನ ಕೊಡು, ಇಂತಹ ವರವನ್ನ ಕೊಡು ಅಂತ ಧ್ರುವ ಹೇಳಿದಾಗ, ಆತ ಕೈಯಿಂದ ಅವನು ಧ್ರುವನನ್ನ ಮುಟ್ಟಲಿಲ್ಲ, ಶಂಖದ ಬದಿಯಿಂದ ಅಂತಾನೆ. ಶಂಖದಿಂದಲೇ ಯಾಕೆ? ಆ ಮನುಷ್ಯನ ಕೈಯಲ್ಲಿ, ವಿಷ್ಣುವಿನ ಕೈಯಲ್ಲಿ ಚಕ್ರನೂ ಇದೆ, ಗದೆನೂ ಇದೆಯಲ್ಲ, ಮತ್ತೆ ಕೈಗಳೇ ಇದೆಯಲ್ಲ, ಕೈಯಿಂದನೇ ನೇವರ್ಸ್ಬೋದಿತ್ತು ತಲೆನ. ಧ್ರುವನಿಗೆ ಶಂಖದಿಂದಲೇ ಯಾಕೆ ನೇವರ್ಸ್ಬೇಕಿತ್ತು? ಯಾಕೆ ಇಷ್ಟು ವಿವರಣೆದಕ್ಕೋಸ್ಕರ ಈ ಚಿಕ್ಕ ಒಂದು ಭಾಗ ಯಾಕಿಷ್ಟು ಮಾತಾಡ್ತಿದ್ದೀನಿ ಅಂತಂದ್ರೆ, ನಾವು ಪುರಾಣ ಪುಣ್ಯಕಥೆಗಳನ್ನ ಪ್ರವಚನಕಾರರಿಂದಲೋ ಅಥವಾ ಯಾವ್ದೊಬ್ಬ ರೀಲ್ಸ್ ಹಾಕ್ತಾನೆ, ಯಾವನ್ ಯೂಟ್ಯೂಬ್ ಅಲ್ಲಿ ಮಾತಾಡ್ತಾನೆ, ಇನ್ಕ್ಲೂಡಿಂಗ್ ಮೈಸೆಲ್ಫ್, ನನ್ನ ಸೇರಿಸಿ ಮಾತಾಡೋದನ್ನ ಅಷ್ಟೇ ನಾವು ತಿಳ್ಕೊಂಡಾಗ ಒಳಾರ್ಥವನ್ನ ನಾವು ಬಿಟ್ಬಿಡ್ತೀವಿ, ಮೈನ್ಯೂಟ್ ಡೀಟೇಲ್ಸ್ ನ ಬಿಟ್ಬಿಡ್ತೀವಿ. ಒಂದು ಪುರಾಣ ಅಂತ ತಕ್ಷಣ ಬರೀ ಕಥೆಯಲ್ಲಿಲ್ಲ. ಧ್ರುವ ಅವನು ಇದು ಮಾಡ್ದ, ತೊಡೆ ಮೇಲೆ ಕೂತ್ಕೊಳಕ್ ಬಿಡ್ಲಿಲ್ಲ, ಅವನು ಹೋದ, ಅವನು ತಪಸ್ ಮಾಡ್ದ, ಭಗವಂತ ಬಂದ, ಅವನ್ ಧ್ರುವನಿಗೆ ಶಾಶ್ವತವಾದಂತಹ ಸ್ಥಾನ ಕೊಟ್ಟ. ಭಗವಂತನ ಕತೆ ಕೇಳಿ ಕೆನ್ನೆ ತಟ್ಕೊಂಡ್ರೆ ಪ್ರಯೋಜನಕ್ಕಿಲ್ಲ. ಇಂತಹ ಮೈನ್ಯೂಟ್ ಡೀಟೇಲ್ಸ್ ಪ್ರತಿಯೊಂದು ಶ್ಲೋಕದಲ್ಲೂ, ಪುರಾಣಗಳಲ್ಲಾಗ್ಲಿ, ಮಹಾಭಾರತ, ರಾಮಾಯಣ, ಉಪನಿಷತ್ತು, ಯಾವುದೇ ಗ್ರಂಥವನ್ನ ತಗೊಳ್ಳಿ, ಅಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ಪ್ರತಿಯೊಂದು ಅಕ್ಷರವೂ ಅಷ್ಟು ಮಹತ್ವಪೂರ್ಣದ್ದಾಗಿರುತ್ತೆ. ನಾವು ಜನರಲ್ಲ ಬರೀ ಕಥೆಯ ಪ್ರವಚನ ಆಗ್ಬಿಟ್ರೆ, ನಾವು ಕತೆ ಕೇಳಿದ್ವಿ, ನಂಗೆ ಈ ಕತೆ ಗೊತ್ತು, ನಂಗೆ ಆ ಕತೆ ಗೊತ್ತು ಅಂತ ಆಗ್ಬಿಡುತ್ತೆ. ಅದರ ಉದ್ದೇಶ, ನಮಗೆ ಮೂಲ ಉದ್ದೇಶ ನಾವು ವಂಚಿತರಾಗ್ಬಿಡ್ತೀವಿ. ಯಾಕಂದ್ರೆ ಕಥೆಯಲ್ಲಿ ಸಾರವನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಬರೀ ಕತೆಗಳನ್ನೇ ಬರೀತಿದ್ವಿ, ಇಷ್ಟು ಶುದ್ಧ ಅಷ್ಟೊಂದು ಲಕ್ಷ ಲಕ್ಷ ಶ್ಲೋಕಗಳಲ್ಲಿ ಯಾಕೆ ರಚನೆ ಮಾಡ್ಬೇಕಿತ್ತು? ವೇದಗಳನ್ನಾಗ್ಲಿ, ಪುರಾಣಗಳನ್ನಾಗ್ಲಿ, ಮಹಾಭಾರತದಂತಹ ಮಹಾಕಾವ್ಯವನ್ನಾಗ್ಲಿ ಅಷ್ಟು ಸಾವಿರಾರು ಲಕ್ಷಾಂತರ ಶ್ಲೋಕಗಳಲ್ಲಿ ಯಾಕೆ ರಚನೆ ಮಾಡಬೇಕಾಗಿತ್ತು ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಬರೀ ಕಥೆ ಹೇಳಿದ್ರೆ ಅಷ್ಟು ಲಕ್ಷ ಶ್ಲೋಕಗಳ, ಅಷ್ಟು ಸಾವಿರ ಶ್ಲೋಕಗಳ ಅವಶ್ಯಕತೆ ಇಲ್ಲ. ಮೂಲಾರ್ಥವನ್ನ ಒಂದೊಂದು ಪಾತ್ರದ ಹೆಸರಿಂದ, ಅವನ ನಡವಳಿಕೆಯಿಂದ, ಒಂದೊಂದು ಅಕ್ಷರದಿಂದಲೂ ಒಳಾರ್ಥವನ್ನ, ಗೂಢಾರ್ಥವನ್ನ ತುಂಬಾ ಆಳವಾಗಿ ಅದರಲ್ಲಿ ತುಂಬಿರೋದ್ರಿಂದ ಆ ಒಂದು ಅಮಿತವಾದಂತಹ ಜ್ಞಾನವನ್ನ ಆ ಒಂದು ಕಥೆಗಳ ಮುಖಾಂತರ ನಮಗೆ ಆಸಕ್ತಿ ಮೂಡಲಿ ಅಂತ ಕಥೆಯನ್ನ ಕೊಟ್ಟು, ಆ ಕಥೆಯ ಮುಖಾಂತರ ನಮಗೆ ಒಳಾರ್ಥವನ್ನ ಕೊಟ್ಟಿದ್ದಾರೆ. ನಾವು ಬರೀ ಕಥೆಯನ್ನ ಕೇಳಿದ್ರೆ ಒಳಾರ್ಥ ನಮಗೆ ಸಿಗೋದಿಲ್ಲ. ಶ್ಲೋಕ ಟು ಶ್ಲೋಕ ನಮಗೆ ಯಾವಾಗ ಅದರ ಒಳಾರ್ಥವನ್ನ ಬಿಡಿಸಿ ಹೇಳುವಂತ ಪ್ರಯತ್ನ ನಡೆಯುತ್ತೆ, ಆಗ ಪುರಾಣಗಳ ಮೂಲ ಉದ್ದೇಶ ಸರ್ವಾಗತ್ತೆ. ಇಲ್ಲ ಅಂದ್ರೆ ಸರ್ವಾಗಲ್ಲ. ನಾವು ಪಾಪ ಕಳ್ಕೊತೀವಿ, ನಾವು ಪುಣ್ಯ ಸಂಪಾದನೆ ಮಾಡ್ತೀವಿ ಅಂತ ಪ್ರವಚನ ಕೇಳಿದ್ರೆ ಅದು ಬರೀ ಅಷ್ಟಕ್ಕೆ ಸೀಮಿತವಾಗತ್ತೆ. ಆದರೆ ಪುರಾಣಗಳ ರಚನೆ ಆಗಿದ್ದು ಬರೀ ಆ ಉದ್ದೇಶಕ್ಕಲ್ಲ, ಬರೀ ಪಾಪ ತೊಳ್ಕೊ ಒಂದಷ್ಟು ಪುಣ್ಯ ಸಂಪಾದನೆ ಮಾಡೋ ಆ ಉದ್ದೇಶಕ್ಕಲ್ಲ. ಭಗವಂತನ ಪಡ್ಕೊಳ್ಳೋದು ಹೇಗೆ, ಭಗವಂತ ಅಂದ್ರೆ ಹೇಗಿದ್ದಾನೆ, ನಾವು ಹೇಗಿರ್ಬೇಕು, ಅವನ ಭಕ್ತಿ ಅಂದ್ರೆ ಏನು, ಭಕ್ತಿ ಮಾಡುವ ರೀತಿ ಹೇಗೆ, ಅವನನ್ನ ಸ್ತುತಿ ಹೇಗ್ ಮಾಡ್ಬೇಕು, ಸ್ತುತಿ ಅಂದ್ರೆ ಏನು, ಈ ರೀತಿ ಹಲವು ಬಗೆಯ ವಿಚಾರಗಳ ನಮಗೆ ಶ್ಲೋಕ ಟು ಶ್ಲೋಕ ನಮಗೆ ಅನುವಾದವನ್ನ ತಿಳಿದಾಗ, ಭಾವಾರ್ಥವನ್ನ ತಿಳಿದಾಗ, ಒಳಾರ್ಥವನ್ನ ತಿಳಿದಾಗ ಪುರಾಣಗಳ ಮೂಲ ಆಶಯ ಪೂರೈಕೆ ಆಗತ್ತೆ. ಇಲ್ಲ ಅಂದ್ರೆ ಪೂರೈಕೆ ಆಗಲ್ಲ, ನಮಗೂ ಕೂಡ ಪೂರ್ಣ ಲಾಭ ಸಿಗಲ್ಲ ಅನ್ನೋದು ಮೂಲ ಉದ್ದೇಶ. ಹಾಗಾಗಿ ಇಷ್ಟು ಹೇಳ್ತಾ ಇದ್ದೀನಿ. ಶಂಖದಿಂದ ಅವನು ಇದ್ ಮಾಡ್ತಾನೆ ವಿಷ್ಣು ಅಂತ ಇಲ್ಲಿ ಇದೆ. ಅಂದ್ರೆ ಶಂಖದಿಂದಲೇ ಯಾಕೆ?
ಇಲ್ಲಿ ಶಂಖ ಅನ್ನುವ ಅರ್ಥವನ್ನ ತಿಳಿಯದಿದ್ದರೆ ನಮ್ಗೆ ಯಾಕೆ ಶಂಖದಿಂದನೇ ಅವ್ನು ನೇವರಿಸ್ತ ಅಂತ ಗೊತ್ತಾಗಲ್ಲ. ಶಂ ಅಂದ್ರೆ ಮಂಗಳ, ಖ ಅಂದ್ರೆ ಬ್ರಹ್ಮ ಅಂತಾನೂ ಹೇಳ್ಬೋದು, ಮತ್ತು ರೂಪ ಅಂತಾನೂ ಹೇಳ್ಬೋದು. ಅದಕ್ಕೆ ಖಂ ಬ್ರಹ್ಮ. ಹೇಗೆ ಸಾಮವೇದ ಖಂ ಬ್ರಹ್ಮ ಅಂತ ಎಂಡ್ ಆಗತ್ತೆ. ಖಂ ಅನ್ನುವುದೇ ಬ್ರಹ್ಮ ಅಂತ. ಈ ಖಮ್ಮನ ಪೂರ್ಣ ವಿವರ ನಿಂದ ನೋಡೋಣ. ಇಲ್ಲಿ ಬರೀ ಖ ನೋಡ್ಕೋಣ. ಶಂ ಅಂದ್ರೆ ಮಂಗಳ, ಖ ಅಂದ್ರೆ ನೀಡುವಂಥದ್ದು, ಶಂಖ. ಸರಿ, ಈ ಶಂಖದಲ್ಲಿ ಯಾಕೆ ಬರೀ ಮಂಗಳಕರವಾದದ್ದು ಯಾಕೆ ಅವ್ರು ನೇವರಿಸ್ಬೇಕಿತ್ತು? ಸೊ ಶಂಖ ಯಾವ ರೀತಿ, ಯಾವ ಆಕಾರ ಇದೆ, ಅದು ಎಲ್ಲಿ ಸಿಗತ್ತೆ? ಸಮುದ್ರದಲ್ಲಿ ಸಿಗತ್ತೆ. ಅದನ್ನ ಕಿವಿಗಿಟ್ಕೊಂಡ್ರೆ ತಾನಾಗೆ ಸಮುದ್ರದ ಸೌಂಡ್ ಇದೆಯಲ್ಲ ಶಂಖದಲ್ಲಿ, ಆ ಅಂದ್ರೆ ತಾನಾಗೆ ಒಳಗೆ ನುಡಿತಾ ಇದೆ ಶಂಖದಲ್ಲಿ. ಮತ್ತೆ ಕಿವಿ ಕೂಡ ಶಂಖದ ಆಕಾರ. ಹಾಗಾಗಿ ಇಲ್ಲೇ ನುಡಿತಿದೆ, ಇಲ್ಲೂ ಸದಾ ನಿರಂತರವಾಗಿ ಸದ್ದು ನುಡಿತಿದೆ. ಅದು ನಾದ, ಅಂದ್ರೆ ಓಂಕಾರ. ನನ್ನ ಒಳಗೆ ನುಡಿಯುವಂತಹ ಓಂಕಾರ ಏನಿದೆ ಅದು ಮಂಗಳಕರವಾಗಿದೆ, ಮಂಗಳದ ರೂಪದಲ್ಲಿದೆ. ಹಾಗಾಗಿ ಅದನ್ನ ಪ್ರತೀಕವಾಗಿ ಏನ್ ಮಾಡ್ರು, ಶಂಖವನ್ನ ತಂದ್ರು. ಅದು ಹೇಗೆ ಅದನ್ನ ಕಿವಿಗಿಟ್ಕೊಂಡಾಗ ಸಮುದ್ರದ, ಇಡೀ ಸಮುದ್ರದ ಸದ್ದೆ ನಮಗೆ ಕೇಳಿಸುತ್ತೋ ಹಾಗೆ ಭಗವಂತನೇ ಭಗವಂತನೇ ಸಮುದ್ರವಾದರೆ ಅವನ ನಾದ ನನ್ನ ಕಿವಿಯಲ್ಲಿ ಕೇಳಿಸುತ್ತೆ. ಹೊರಗಿನ ಕಿವಿಯಲ್ಲ, ಒಳಗಿನ ಕಿವಿ. ಆ ಒಳಗಿನ ಕಿವಿಯಲ್ಲಿ ನಾದ ಕೇಳಿಸುತ್ತೆ. ಅದರ ಪ್ರತೀಕವಾಗಿ ನಮಗೆ ಶಂಖ. ಶಂಖದಿಂದ ತೀರ್ಥ ಅಂದ್ರೆ ಏನು? ತೀರ್ಥ ಅಂದ್ರೆ ಅಮೃತ, ಆನಂದ ಸ್ವರೂಪವಾದಂತಹ ಅಮೃತಪಾನ. ಸೊ ಶಂಖದಿಂದ ತೀರ್ಥ ಅಂದ್ರೆ ಆ ಆ ಓಂಕಾರದಿಂದ, ನಾದದಿಂದ ಮೂಡುವಂತಹ ಆನಂದ, ಅದರಿಂದ ಮೂಡುವಂತಹ ಅಮೃತ, ಅದನ್ನ ನಾವು ಸೇವಿಸೋದು ಅನ್ನೋ ಅರ್ಥ. ಹಾಗಾಗಿ ಅಲ್ಲಿ ವಿಷ್ಣುವಿನ ಕೈಯಲ್ಲಿ ಶಂಖದ ಅರ್ಥ ಅಲ್ಲಿ ಓಂಕಾರ. ಓಂಕಾರ ಅಂತ ಯಾಕದ ಓಂಕಾರ ಇದಂದ್ರೆ ಆ ಉಮ, ಈ ಓಂಕಾರದಿಂದಲೇ ಆ ಇಂದ ಋಗ್ವೇದ ಹುಟ್ಟಿತು, ಹೂ ಇಂದ ನಮ್ಗೆ ಯಜುರ್ವೇದ ಹುಟ್ಟಿತು, ಮಾ ಇಂದ ಸಾಮವೇದ ಅಂತೆಲ್ಲ ಹೇಳ್ತೀವಿ. ಓಂಕಾರವೇ ಎಲ್ಲದಕ್ಕೂ, ಎಲ್ಲ ಶಬ್ದಗಳಿಗೂ, ಎಲ್ಲ ಜ್ಞಾನಕ್ಕೂ ಮೂಲ ಓಂಕಾರವೇ. ಹಾಗೆ ಓಂಕಾರವೇ ಪ್ರಣವ, ಓಂಕಾರ ನಾದ ಬ್ರಹ್ಮ ಅಂತೀವಿ. ಎಲ್ಲವೂ ಓಂಕಾರದಿಂದಲೇ ಮೂಡುವುದರಿಂದ, ಮತ್ತೆ ಓಂಕಾರವು ಅದು ಕಂಪನವಾದ್ದರಿಂದ, ಹಲವು ಸಂಚಿಕೆಗಳು ಹೇಳಿದೀನಿ. ಕಪಿ ಅಂದ್ರೆ ಯಾವುದು ಕಂಪಿಸುತ್ತಿದೆಯೋ ಅದು, ಅದು ಆತ್ಮವಾದರೆ ಮಹಾಕಪಿ ಭಗವಂತ. ಆ ಕಂಪನ ಯಾವುದು ಅಂದ್ರೆ ಓಂಕಾರ, ನಾದ ಅಂತ ಹಲವು ಬಾರಿ ಅದನ್ನ ಚರ್ಚೆ ಮಾಡಿದೀವಿ. ಹಾಗೆ ಇಲ್ಲಿ ಶಂಖ ಅಂದ್ರೆ ಓಂಕಾರ. ಅವನ ಚಕ್ರಕ್ಕೆ ಬೇರೆ ಅರ್ಥ ಇದೆ, ಇನ್ನೊಂದನ್ನ ಚರ್ಚೆ ಮಾಡೋಣ. ಶಂಖ ಯಾಕೆ ಶಂಖ ಆಯ್ತು, ಈಗ ಚಕ್ರ ಯಾಕೆ ವಿಷ್ಣು ಕೈಯಲ್ಲಿದೆ, ಗದೆ ಹಾಕಿದೆ ಅಂತ ಮತ್ತೊಂದು ಸಂಚಿಕೆಗಳಲ್ಲಿ ಮಾತಾಡ್ತಾ ಹೋಗೋಣ. ಸದ್ಯಕ್ಕೆ ಶಂಖಕ್ಕಷ್ಟೇ ನಿಲ್ಲೋಣ. ಸೊ ಶಂಖ ಅಂದ್ರೆ ಓಂಕಾರ, ಓಂಕಾರ ಅವನ ಕೈಯಲ್ಲಿದೆ. ಯಾವಾಗ ಓಂಕಾರದ ಸ್ಪರ್ಶ ಆಗತ್ತೆ ಧ್ರುವನಿಗೆ, ಆಗ ಸ್ತುತಿಸೋದಕ್ಕೆ ಅವನಿಗೆ ಪ್ರಜ್ಞೆ ಬರುತ್ತೆ, ಜ್ಞಾನ ಮೂಡುತ್ತೆ, ಆಗ ಅವನು ಸ್ತುತಿಸೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಾವು ಎಲ್ಲ ಕಡೆ ಓಮಿಂದನೇ ಎಲ್ಲ ಮಂತ್ರವನ್ನು ನಾವು ಶುರು ಮಾಡೋದು. ಓಂ ಇಲ್ಲದೆ ಯಾವ ಮಂತ್ರವನ್ನು ನಾವು ಶುರು ಮಾಡೋದಿಲ್ಲ. ಯಾಕೆಂದ್ರೆ ಅದೇ ಎಲ್ಲವೂ ಮೂಡಿದ್ದು ಓಂಕಾರದಿಂದ. ಆದ್ರಿಂದ ಓಮಿಂದಲೇ ಎಲ್ಲ ಮಂತ್ರಗಳನ್ನ ಶುರು ಮಾಡೋದು. ಸ್ತುತಿ ಮಾಡಬೇಕು, ಶಕ್ತಿ ಅವನಿಗೆ ಬೇಕು, ಪ್ರಜ್ಞೆ ಬೇಕು ಅಂದ್ರೆ ಅದಕ್ಕೆ ಸಹಾಯ ಆಗೋದು ಓಂಕಾರ. ಯಾವಾಗ ನಮಗೆ ಓಂಕಾರ ಭಗವಂತ ದಯಪಾಲಿಸ್ತಾನೆ, ಆಗ ನಮಗೆ ಸ್ತುತಿಸೋದಕ್ಕೆ, ಭಗವಂತನ ಸ್ತುತಿಸೋದಕ್ಕೆ ಬೇಕಿರುವಂತಹ ಶಕ್ತಿ ಸಿಗುತ್ತೆ. ಭಗವಂತನನ್ನ ಪ್ರಜ್ಞೆಯಿಂದ ಸ್ತುತಿಸೋದಕ್ಕೆ ನಮಗೆ ಒಂದು ಜ್ಞಾನ ಬರುತ್ತೆ. ನನ್ನ ಮನಸ್ಸು ಸ್ಥಿರವಾಗತ್ತೆ, ನನ್ನ ಚಿತ್ತವು ಭಗವಂತನಲ್ಲೇ ನೆಲೆ ನಿಲ್ಲುತ್ತೆ. ಓಂಕಾರವೇ ನಮಗೆ ಭಗವಂತನ ಸ್ತುತಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಇದು ಮೂಲ ಉದ್ದೇಶ. ಹಾಗಾಗಿ ಎಲ್ಲರಿಗೂ ಭಗವಂತನಿಂದ ಶಂಖದ ಸ್ಪರ್ಶವಾಗಿ ಎಲ್ಲರಲ್ಲೂ ಓಂಕಾರ ನಾದವು ಮೂಡಿ ಭಗವಂತನನ್ನ ಪ್ರಜ್ಞೆಯಿಂದ ಸ್ತುತಿಸುವಂತಹ ಶಕ್ತಿ ಸಿಗ್ಲಿ ಅಂತ ಕೇಳ್ತಾ ಮತ್ತೊಂದು ಸಂಚಿಕೆ ಸಿಗ್ತೀನಿ. ನಮಸ್ಕಾರ.